Unit 4 of the construction management, of the project management. ಅಲ್ಲಿ ಸೇಫ್ಟಿ ಅಂಡ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ. Safety in the construction is very important to avoid the damages either to the property or to the life. So adu namagu gottide, adunu will call it as an accident. So damage agodu accident indagi. Accident define ಮಾಡಿದ್ವಿ. So it is an unfortunate incident that happens unexpectedly. That is what is called as an accident. So because of an accident, it results, or otherwise it causes, it leads into a damage of the property, or so injury to a life, or permanent damage, permanent injury, or the loss of life. So ಈ ತರ ಆಗತ್ತೆ, ಜೀವ ಕಳ್ಕೋಬಹುದು ಅಥವಾ ಬೇರೆ ಅಂಗಾಂಗಗಳು ನಮ್ಮಲ್ಲಿ ತೊಂದರೆಗೀಡಾಗಬಹುದು. ಸೊ ಇಲ್ಲ ಮೆಟೀರಿಯಲ್ ಲಾಸ್ ಆಗ್ಬೋದು, ಇಲ್ಲ ವೆಹಿಕಲ್, ನಾವು ಕನ್ಸ್ಟ್ರಕ್ಷನ್ ರಿಸೋರ್ಸಸ್ ಅಂತ ಏನ್ ಹೇಳಿದ್ವಿ, ಎಲ್ಲಾ ರಿಸೋರ್ಸಸ್ಗೂ ಸಂಬಂಧಪಡುತ್ತೆ. ದುಡ್ಡು ಲಾಸ್ ಆಗುತ್ತೆ, ಫೈನಾನ್ಷಿಯಲ್ ರಿಸೋರ್ಸಸ್ ಉದಾಹರಣೆ. ಸೊ ಮೆಟೀರಿಯಲ್ ರಿಸೋರ್ಸು, ಸೊ ಎಕ್ವಿಪ್ಮೆಂಟು, ಮ್ಯಾನ್ ಪವರ್, ಇಷ್ಟೇ ತಾನೇ ನಮ್ಮ ಹತ್ರ ರಿಸೋರ್ಸಸ್ ಇರೋದು, ಬಹಳ ಮುಖ್ಯವಾಗಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಸೊ ಕನ್ಸ್ಟ್ರಕ್ಷನ್ ದುಡ್ಡು ಲಾಸ್ ಆಗುತ್ತೆ ಡ್ಯಾಮೇಜ್ ಆದ್ರೆ, ಆಕ್ಸಿಡೆಂಟ್ ಆದ್ರೆ. ಮೆಟೀರಿಯಲ್ ಲಾಸ್ ಆಗುತ್ತೆ, ಎಕ್ವಿಪ್ಮೆಂಟ್ ಗಳು ಲಾಸ್ ಆಗುತ್ತೆ, ಮ್ಯಾನ್ ಪವರ್ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ ಅಂತಂದ್ರೆ ಜೀವ ಕಳ್ಕೋಬಹುದು, ಎಕ್ವಿಪ್ಮೆಂಟ್ ಗಳು ಮುರಿದು ಹೋಗ್ಬೋದು, ಅಥವಾ ಅದು ಡ್ಯಾಮೇಜ್ ಆಗ್ಬೋದು, ಮತ್ತೆ ರಿಪೇರಿಗೆ ಹೆಚ್ಚು ಹಣ ಖರ್ಚಾಗ್ಬೋದು. ಸೊ ಮನುಷ್ಯರಿಗೆ ಏನಾದ್ರು ಆಯ್ತು ಅಂತಂದ್ರೆ ಅವ್ರ ಕಂಪನ್ಸೇಷನ್ ನಾವು ಕೊಡ್ಬೇಕಾಗ್ಬೋದು ಆಸ್ ಎ ಕಾಂಟ್ರಾಕ್ಟರ್, ಆಸ್ ಎ ಡಿಪಾರ್ಟ್ಮೆಂಟ್. ಸೊ ವರ್ಕರ್ಸ್ ಗೆ ಏನಾದ್ರು ಆಯ್ತು ಅಂತಂದ್ರೆ, ಸೊ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್, ಸಿನ್ಸ್ ಫ್ರಮ್ ಬಾಟಮ್ ಟು ದ ಹೈಯೆಸ್ಟ್ ಲೆವೆಲ್ ಇನ್ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ, ಸೊ ಅವ್ರಿಗೆಲ್ಲ ಕಂಪನ್ಸೇಷನ್ ಕೊಡ್ಬೇಕಾಗ್ತದೆ. ಈ ತರದಲ್ಲಿ ಡ್ಯಾಮೇಜಸ್ ಆಗತ್ತೆ, ಅದನ್ನೇ ಡ್ಯಾಮೇಜ್ ಅಂತ ಹೇಳೋದು. ಸೊ ಹೀಗಾಗಿ ಎಫೆಕ್ಟ್ಸ್ ನಾವು ಸಾಮಾನ್ಯವಾಗಿ ಎಕ್ಸಾಮಿನೇಷನ್ ಕೇಳ್ತಾನೆ, ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ an accident in the construction industry? What are the effects? ಏನಾಗ್ಬೋದು, ಏನಾಗುತ್ತೆ? ಸೊ ನಂಬರ್ ಒನ್ ಇಸ್ ಲೈಫ್ ಲಾಸ್ ಆಗುತ್ತೆ, ಲಾಸ್ ಆಫ್ ಲೈಫ್, ಜೀವ ಕಳ್ಕೋಬಹುದು ಯಾರು ಒಬ್ರು. ಸೊ ಇಲ್ಲ ಅಂತ ಅಂದ್ರೆ ಟೆಂಪ್ರವರಿ ಆರ್ ಪರ್ಮನೆಂಟ್. ನಾವು ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ರಾದರ್ ದನ್ ಮೆಟೀರಿಯಲ್. ಮೆಟೀರಿಯಲ್ ಎಲ್ಲಾದ್ರೂ ಹೋಯ್ತು ಅಂದ್ರೆ ತಗೊಂಡ್ಬರ್ಬೋದು, ಸೊ ಎಕ್ವಿಪ್ಮೆಂಟ್ ಹಾಳಾಯ್ತು ಅಂದ್ರೆ ರಿಪೇರಿ ಮಾಡಿಸ್ಕೋಬಹುದು, ಬಟ್ ಮನುಷ್ಯರಿಗೆ ಏನಾದ್ರು ಆಯ್ತು ಅಂದ್ರೆ ಕಷ್ಟ. ಸೊ ದೇರ್ಫೋರ್ ವಿ ಆರ್ ಕೋಟಿಂಗ್ ಲೈಫ್. ಸೊ ಏನ್ ಸರ್ ಇದ್ರಲ್ಲಿ ಮೆಟೀರಿಯಲ್ ನೀವು ಹೇಳ್ತಾ ಇಲ್ಲ ಅಂತೆಲ್ಲ ಹೇಳ್ಬಾರ್ದು. So material rather than any resources in the construction industry, human life is most important. So therefore we are quoting we are taking care of the human life in the construction industry rather than any resources in that, for that matter. So human life ಬಹಳ ಮುಖ್ಯ. ಅದರಿಂದ ಆಕ್ಸಿಡೆಂಟ್ ಆಗೋದ್ರಿಂದ human life ಡ್ಯಾಮೇಜ್ ಆಗುತ್ತೆ ಅಥವಾ ಲಾಸ್ ಆಗುತ್ತೆ, ಸತ್ತೋಗ್ಬೋದು. ಸೊ ಟೆಂಪರರಿ ಅಥವಾ ಪರ್ಮನೆಂಟ್ ಇಂಜುರೀಸ್ ಆಗ್ಬೋದು, ಕೈಕಾಲು ಮುರಿದು ಹೋಗ್ಬೋದು, ಈ ತರದ ಇಂಜುರೀಸ್ ಗಳು ಆಗ್ಬೋದು. ಮೆಟೀರಿಯಲ್ ಅಥವಾ ಎಕ್ವಿಪ್ಮೆಂಟ್ ಹಾಳಾಗ್ಬೋದು. ಲಾಸ್ ಆಫ್ ಟೈಮ್, ಇವೆಲ್ಲ ಇದರಿಂದಾಗಿ ಎಕ್ವಿಪ್ಮೆಂಟ್ ಹೋಯ್ತು, ಒಂದ್ ದಿವಸ ವೆಹಿಕಲ್ ಏನೋ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ ಕೆಲಸನೇ ನಿಂತೋಗುತ್ತೆ. ಆ ಕೆಲಸ ಮಾಡೋಂತ ಜನಗಳಿಗೆ ಏನಾದ್ರು ಆಯ್ತು ಅಂತ ಅಂದ್ರೆ ಕೆಲಸ ನಿಂತೋಗುತ್ತೆ. ಇದರಿಂದ ಟೈಮ್ ಎಕ್ಸ್ಟೆನ್ಷನ್ ಆಗುತ್ತೆ, ಪ್ರಾಜೆಕ್ಟ್ ಟೈಮ್ ಎಕ್ಸ್ಟೆನ್ಷನ್ ಆಗುತ್ತೆ. ಅದರಿಂದ ಟೈಮ್ ಕಂಪ್ಲೀಷನ್ ಟೈಮ್ ಲಾಸ್ ಆಗುತ್ತೆ ಅಥವಾ ಎಕ್ಸ್ಟೆನ್ಷನ್ ಆಗುತ್ತೆ. ದುಡ್ಡು ಲಾಸ್ ಆಗುತ್ತೆ. ಸೊ ಇದರಿಂದ ಏನಾಗತ್ತಪ್ಪ ಆಕ್ಸಿಡೆಂಟ್ಸ್ ಇಂದ, ನಮ್ಗೆ ಎಫೆಕ್ಟ್ಸ್ ಆಫ್ ಆಕ್ಸಿಡೆಂಟ್ಸ್ ಏನು ಅಂತ ಕೇಳ್ತಾರೆ. ಸೊ ಆಕ್ಸಿಡೆಂಟ್ಸ್ ಏನಾಗತ್ತೆ, ಲಾಸ್ ಆಫ್ ಲೈಫ್ ಬರೀಬೇಕು ಎಕ್ಸಾಮ್ ಅಲ್ಲಿ. ಸೊ ಲಾಸ್ ಆಫ್ ಲೈಫ್ ಆಗುತ್ತೆ ಅಂತಂದ್ರೆ ಯಾರು ಸತ್ತೋಗ್ತಾರೆ. ಸೊ ಟೆಂಪರರಿ ಪರ್ಮನೆಂಟ್ ಇಂಜುರೀಸ್ ಆಗುತ್ತೆ. ಲಾಸ್ ಆಫ್ ಆರ್ ಡ್ಯಾಮೇಜ್ ಆಫ್ ಮೆಟೀರಿಯಲ್ ಆಗುತ್ತೆ, ಮೆಟೀರಿಯಲ್ ಡ್ಯಾಮೇಜ್ ಅಥವಾ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಆಗುತ್ತೆ. ಟೈಮ್ ಲಾಸ್ ಆಗುತ್ತೆ. ಸೊ ಕಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಸೊ ಇವೆಲ್ಲ ಕಾರಣದಿಂದಾಗಿ ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡಬೇಕು, ಅಥವಾ ಆಕ್ಸಿಡೆಂಟ್ ಆಗುವಂತ ತೊಂದರೆಗಳು, ಆಕ್ಸಿಡೆಂಟ್ ಇಂದಾಗಿ ಆಗುವಂತ ತೊಂದರೆಗಳು ಇವು. ಸೊ ಇದನ್ನ ನಾವು ಲಿಸ್ಟ್ ಮಾಡ್ಬೇಕಾಗತ್ತೆ. ಕೇಳ್ತಾರೆ, ವಾಟ್ ಯು ಮೀನ್ ಬೈ ಆಕ್ಸಿಡೆಂಟ್, ಡಿಫೈನ್ ಆಕ್ಸಿಡೆಂಟ್ ಅಂಡ್ ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ಅನ್ ಆಕ್ಸಿಡೆಂಟ್ ಇನ್ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಕೇಳ್ತಾರೆ. ಸೊ ಇಂಜುರಿ ಅಂದ್ರೆ ಏನು? ಸೊ ಇಂಜುರಿ ಆಗುತ್ತೆ ಆಕ್ಸಿಡೆಂಟ್ ಆಗೋದ್ರಿಂದ, ಅಥವಾ ಇಂಜುರಿ ಪರ್ಮನೆಂಟ್ ಟೈಪ್ ಇರ್ಬೋದು, ಅಥವಾ ಇಟ್ ಮೇ ಬಿ ಅನ್ ಪರ್ಮನೆಂಟ್ ಮ್ಯಾನರ್ ಆರ್ ಇನ್ ದಿ ಟೆಂಪರರಿ ಮ್ಯಾನರ್. ಐದರ್ ಇಂಜುರಿ ಮೇ ಬಿ ಅನ್ permanent type or it may be so temporary type. So permanent ಆಗಿ ಇಂಜುರಿ ಆಗ್ಬೋದು, ಅಥವಾ ಟೆಂಪರರಿ ಆಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೋವಾಗ್ಬೋದು. ಅದನ್ನ ನಾವು ನೋವಾಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಡ್ಯಾಮೇಜ್ ಟು ಎ ಪರ್ಸನ್ಸ್ ಫೀಲಿಂಗ್, ದಟ್ ಇಸ್ ವಾಟ್ ಯು ಕಾಲ್ಡ್ ಆಸ್ ಇಂಜುರಿ.
ಆಕ್ಸಿಡೆಂಟ್ ಆಗೋದ್ರಿಂದ ಹ್ಯೂಮನ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ವರ್ಕರ್ಸ್ಗೆ, ನಮ್ಮ ಕೆಲಸಗಾರರಿಗೆ ಯಾರಿದ್ದಾರೆ ಅವರಿಗೆ ಸೊ ಡ್ಯಾಮೇಜ್ ಆಗ್ತಾ ಹೋಗತ್ತೆ. ಅದಕ್ಕೆ ಇಂಜುರಿ ಅಂದ್ರೆ ಏನ್ ಡಿಫೈನ್ ಮಾಡಬೇಕು? ಎಕ್ಸಾಮ್ ಅಲ್ಲಿ ಕೇಳ್ತಾರೆ ವಾಟ್ ಯು ಮೀನ್ ಬೈ ಇಂಜುರಿ ಅಂತ ಹೇಳಿ. ಸೊ ಇಂಜುರಿ ಅಂತ ಅಂದ್ರೆ ಇಟ್ಸ್ ಎ ಡ್ಯಾಮೇಜ್ ಟು ಎ ಪರ್ಸನ್ ಫೀಲಿಂಗ್ಸ್ ಅಂತ ಹೇಳಿ, ಇದರ್ ಫಿಸಿಕಲ್ ಆರ್ ಮೆಂಟಲ್. ಸೊ ನನಗೆ ಡ್ಯಾಮೇಜ್ ಆಗತ್ತೆ, ನಾನು ವೈಯಕ್ತಿಕವಾಗಿ ಇಂಜುರಿ ಅಂದ್ರೆ ಈಗ ಆಯ್ತಲ್ಲಪ್ಪ ಇಂಜುರಿ ಅಂತ ಅಂದ್ರೆ ಮಾನಸಿಕವಾಗಿ ನೋವಾಗ್ಬೋದು, ಅಥವಾ ಸೊ ನಮಗೆ ಇಲ್ಲ ದೈಹಿಕವಾಗಿ ತೊಂದರೆಗಳಾಗ್ಬೋದು, ಅದನ್ನ ಇಂಜುರಿ ಅಂತ ಹೇಳ್ತೀವಿ. ಸೊ ಇದು ಇಂಜುರಿ ಯಾವ್ದ್ರಿಂದ ಆಯ್ತು? ಆಕ್ಸಿಡೆಂಟ್ ಇಂದ ಆಯ್ತು. ಸೊ ಇಂಜುರಿ ಕ್ಯಾನ್ ಬಿ ಕಾಸ್ಡ್ ಬೈ ಆಕ್ಸಿಡೆಂಟ್ ಇಂದಾಗಿ ಇಂಜುರಿ ಆಯ್ತು. ಸೊ ಇಂಜುರಿಯಿಂದಾಗಿ ನಮಗೆ ಡ್ಯಾಮೇಜಸ್ ಆಗುತ್ತೆ. ಡ್ಯಾಮೇಜ್ ಐದರ್ it is it's a personal feeling, a purely an injury is a personal feeling, either it is in physical manner or in the mental aspects, so psychological aspects. ನಮ್ಮಲ್ಲಿ ಮಾನಸಿಕವಾಗಿ ನೋವಾಗಿರ್ಬೋದು ಅಥವಾ ದೈಹಿಕವಾಗಿ ತೊಂದರೆ ಆಗ್ಬೋದು, ಎರಡೂ ತರದಲ್ಲಿ ಇಂಜುರಿ ಆಗುತ್ತೆ. ಸೊ ಇದರಲ್ಲಿ ನಮ್ಗೆ ಬೇಕಿರುವಂತದ್ದು ಇಂಜುರಿ ಯಾವ ತರ ಟೈಪ್, ಯಾವ ತರ ಆಯ್ತು. ಇಂಜುರಿ ಒಂದ್ಸರಿ ನೋವಾದ್ರೆ ಅಥವಾ ನಮ್ಗೇನಾದ್ರೂ ಫಿಸಿಕಲ್ ಆಗಿ ನೋವಾದ್ರೆ ಅಥವಾ ಮಾನಸಿಕವಾಗಿ ನೋವಾದ್ರೆ ಅದರಿಂದ ಈಚೆ ಬರ್ಲಿಕ್ಕೆ ಆಗ್ತದ? ಇದು ಪರ್ಮನೆಂಟಾ ಇಲ್ಲ ಬರೀ ಒಂದ್ 4 ದಿವಸಕ್ಕೆ ಮಾತ್ರ ಸಫರ್ ಆಗಕ್ಕೆ ಇರೋದ, ಅದು ಟೆಂಪರರಿನಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸೊ ಇಂಜುರಿಯಲ್ಲಿ ನಾವು 2 ತರ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಐದರ್ ಇಂಜುರಿ ಮೇ ಬಿ ಸೊ ಪರ್ಮನೆಂಟ್ ಆರ್ ಟೆಂಪರರಿ ಇಂಜುರೀಸ್, ಅದನ್ನ ನಾವು ಇಂಜುರಿ ಅಂತ ಹೇಳ್ತೀವಿ. ಅದರಲ್ಲಿ ಇಂಜುರಿ ಫ್ರೀಕ್ವೆನ್ಸಿ ರೇಟ್, ಇಂಜುರಿ ಯಾವಾಗ್ಲೂ ಆಗುತ್ತಾ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಅಂತ ನೋಡಿದಾಗ, ಸೊ ಇಂಜುರಿ ರೇಟ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ರೇಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಇಂಜುರಿ ಸಿವಿಯಾರಿಟಿ ರೇಟ್ ಅಂದ್ರೆ ಏನು ಅಂತ ಕೇಳ್ಬೋದು. ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಕೆಲಸ ಮಾಡ್ತಿದ್ದಾನೆ, ಒಬ್ಬ ವರ್ಕರ್ ಅಂತಂದ್ರೆ 10 ಲಕ್ಷ ಗಂಟೆಗಳ ಕಾಲ ಒಬ್ಬ ವರ್ಕರ್ ಕೆಲಸ ಮಾಡ್ತಿದ್ದಾನೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ, ಅಂದ್ರೆ ದಿನದ ಲೆಕ್ಕದಲ್ಲಿ. ಸೊ 8 hours in a day plus the up to that 10 lakh hours ವರ್ಕಿಂಗ್ ಅವರ್. ಆಗ ಎಷ್ಟು ಇಂಜುರಿ ಆಯ್ತು ಅವನಿಗೆ, 10 ಲಕ್ಷ ಗಂಟೆ ಕೆಲಸ ಮಾಡಿದಾಗ ಎಷ್ಟು ಯಾವ ತರ ಇಂಜುರಿ ಆಯ್ತು ಅವನಿಗೆ ಅಂತ ಲೆಕ್ಕ ತಗೊಳತ್ನ ವಿ ಕಾಲ್ ಇಟ್ ಆಸ್ ಇಂಜುರಿ ಫ್ರೀಕ್ವೆನ್ಸಿ ರೇಟ್. ಸೊ ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಇಸ್ ದಿ ನಂಬರ್ ಆಫ್ ಇಂಜುರೀಸ್ ಫಾರ್ 10 lakhs ಎಂಪ್ಲಾಯಿ ಅವರ್ಸ್ ವರ್ಕ್ಡ್. ದಟ್ ಇಸ್ ದ ಡೆಫಿನೇಷನ್ ಆಫ್ ಇಂಜುರಿ ಫ್ರೀಕ್ವೆನ್ಸಿ ರೇಟ್. ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತ ಅಂದ್ರೆ ಒಬ್ಬ ಈ ಎಂಪ್ಲಾಯೀಸ್ ಆಲ್ ಟುಗೆದರ್ ನಾವು 10 ಲಕ್ಷ ಗಂಟೆಗಳನ್ನ ನಾವು ಕೆಲಸ ಮಾಡಿದ್ದಾರೆ ಒಂದು ಗುಂಪು ಅಂತ ನಾವು ಲೆಕ್ಕ ತೆಗೆದಾಗ ಅದರಲ್ಲಿ ಎಷ್ಟು ಇಂಜುರಿ ಆಯ್ತು, 10 ಜನಕ್ಕೆ ಗಾಯ ಆಯ್ತಾ, ನೋವಾಯ್ತಾ, ಯಾವ ತರದ ಇಂಜುರಿ ಅನ್ನ ಕ್ಲಾಸಿಫೈ ಮಾಡ್ತೀವಲ್ಲ ಅದನ್ನ ನಾವು ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತ ಕರಿತೀವಿ. ಸೊ ಇಂಜುರಿ ಸಿವಿಯಾರಿಟಿ ರೇಟ್, ಸೊ ಇದ್ರ ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಕೆಲಸ ಮಾಡುವಾಗ ಏನು ಒಬ್ಬಂದೇ ವರ್ಕರ್ನ 10 ಲಕ್ಷ ಗಂಟೆ ಕೆಲಸ ನೋಡ್ಬೇಕಾಗಿಲ್ಲ, ಪುಟ್ ಆಲ್ ಟುಗೆದರ್. ಸೊ ಎಲ್ಲೆಲ್ಲಾದ್ರೂ ಕೆಲಸ ಮಾಡ್ಲಿ, ಸೊ ಎಲ್ಲಾ ವರ್ಕರ್ಸ್ ಇವತ್ತು ಒಂದ್ ದಿವಸದಲ್ಲಿ ಎಷ್ಟೋ ಕಂಪನಿಗಳಲ್ಲಿ ಎಂಪ್ಲಾಯ್ಸ್ ಕೆಲಸ ಮಾಡ್ತಿರ್ತಾರೆ, ಅವರು 10 ಲಕ್ಷ ಅಥವಾ ಗಂಟೆಗಳ ಕಾಲ 10 ಲಕ್ಷ ಗಂಟೆಗಳ ಕಾಲ ನಮ್ಮ ಎಂಪ್ಲಾಯೀಸ್ ಕೆಲಸ ಮಾಡಿದ್ದು ಅಲ್ಲಿ ಆ ಒಂದು ಟೈಮ್ ಅಲ್ಲಿ ಯಾರಿಗೆ ಎಷ್ಟು ನೋವುಗಳು ಸಂಭವಿಸ್ತು ಅಂತೇಳಿ, ಅದು ಫಿಸಿಕಲ್ ಇರ್ಬೋದು ಮೆಂಟಲ್ ಇರ್ಬೋದು, ನೋವುಗಳು ಸಂಭವಿಸ್ತು ಅನ್ನೋದನ್ನ ಲೆಕ್ಕ ಮಾಡೋದಕ್ಕೆ ಫ್ರೀಕ್ವೆನ್ಸಿ ರೇಟ್ ಅಥವಾ ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತ ಕರಿತೀವಿ. ಅದೇ ರೀತಿ ಇಂಜುರಿ ಸಿವಿಯಾರಿಟಿ ರೇಟ್, ಇಂಜುರಿ ಸಿವಿಯಾರಿಟಿ ರೇಟ್ ಅಂತಾದ್ರೆ ಸೊ ನಾವು ನೋವಾಗಿದ್ರಿಂದ, ನನ್ಗೆ ಇಂಜುರಿ ಆಗಿದ್ರಿಂದ ಸೊ ನಾವು ಕೆಲಸ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ. ಸೊ ನಮ್ಗೆ ನೋವಾಗಿದ್ರಿಂದ ನಾವು ಕೆಲಸ ಮಾಡಕ್ ಆಗಲ್ಲ. ಸೊ ಎಷ್ಟು ದಿವಸ ಕೆಲಸ ಮಾಡಕ್ ಆಗಲ್ಲ, ಎಷ್ಟು ದಿವಸ ಕೆಲಸ ಬಿಟ್ವಿ ನಾವು. ಇಷ್ಟು ದಿವಸ ಕೆಲಸ ಮಾಡ್ತಿದ್ವಿ 8 hours ಇನ್ ಎ ವೀಕ್, ಇನ್ ಎ ಡೇ, ಇನ್ ಮಲ್ಟಿಪ್ಲೈಡ್ ವಿತ್ 6 days ಇನ್ ಎ ವೀಕ್. ಇಷ್ಟು ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತು ಒಂದು ವಾರದಲ್ಲಿ. ನಾನು ಅಷ್ಟು ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ನನಗೆ ನೋವಾಗಿದೆ. ನೋವು ಐದರ್ ಫಿಸಿಕಲ್ ಆರ್ ಮೆಂಟಲ್. ಸೊ ಆ ಕಾರಣದಿಂದಾಗಿ ನನಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಸೊ ಈ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಎಷ್ಟು ಒಂದು ಅದೇ 1 million ಮ್ಯಾನ್ ಅವರ್ಸ್ ಅಂತಂದ್ರೆ 10 lakhs ಮ್ಯಾನ್ ಅವರ್ಸ್ಗೆ 1 million ಮ್ಯಾನ್ ಅವರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ದಿ ಡೇಸ್ ಲಾಸ್ಟ್ ಡ್ಯೂ ಟು ಆಕ್ಸಿಡೆಂಟ್ಸ್. ನಾವು ಕೆಲಸ ಮಾಡಕ್ ಆಗ್ದೇನೆ ಇರುವಂತ ದಿನಗಳನ್ನ ಲೆಕ್ಕ ಮಾಡೋದಕ್ಕೆ, ಎಷ್ಟು ದಿನ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಂಜುರಿ ಸಿವಿಯಾರಿಟಿ ರೇಟ್. ಸೊ ತುಂಬಾ ಸಿವಿಯರ್ ಆಗಿದ್ರೆ ವರ್ಷ ಪೂರ್ತಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಸೊ ಹೆಚ್ಚು ನೋವಾಗಿತ್ತು, ಸ್ವಲ್ಪ ಪರವಾಗಿಲ್ಲ, ಏನೋ ಒಂದು ಸಾಧಾರಣ ನೋವಾಗಿತ್ತು, ಒಂದು 15 ದಿವಸದಲ್ಲಿ ರಿಕವರಿ ಆದ. 1 ತಿಂಗಳು ಬೇಕು ರಿಕವರಿ ಆಗಕ್ಕೆ, 1 ತಿಂಗಳ ತನಕ ನನಗೆ ಕೆಲಸ ಇಲ್ಲ.
ಒಂದು ತಿಂಗಳಾದ್ಮೇಲೆ ಮತ್ತೆ ಕೆಲಸ ಮಾಡೋದು, ಈ ತರ. ಸೊ ಎಷ್ಟು ದಿನದಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದನ್ನ ಲೆಕ್ಕ ಮಾಡ್ತೀವಿ. ಸೊ ಒಂದು 10 ಅವರ್ಸ್ ಅಲ್ಲಿ 10 lakhs ಅವರ್ಸ್ ಅಲ್ಲಿ ನಾನು ಎಷ್ಟು ದಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ ಇಂಜುರಿ ಸಿವಿಯಾರಿಟಿ ರೇಟ್ ಅಂತ ಕರಿತೀವಿ. ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತಂದ್ರೆ, ಸೊ 10 lakhs ವರ್ಕಿಂಗ್ ಅವರ್ ಅಲ್ಲಿ ನಾವು ಎಷ್ಟು ಜನಕ್ಕೆ ಅಥವಾ ಎಷ್ಟು ವರ್ಕರ್ಗೆ ಅಥವಾ ಎಷ್ಟು ಆಕ್ಸಿಡೆಂಟ್ಸ್ ಆಯ್ತು ಅಥವಾ ಇಂಜುರಿಗಳಾಯ್ತು ಅಂತ ಲೆಕ್ಕ ಮಾಡೋದಕ್ಕೆ ಇಂಜುರಿ ಫ್ರೀಕ್ವೆನ್ಸಿ ರೇಟ್. ಸೊ ಅದೇ 10 lakhs ವರ್ಕಿಂಗ್ ಅವರ್ ಅಲ್ಲಿ ಎಷ್ಟು ಇಂಜುರಿ ಆದವರು ಎಷ್ಟು ಗಂಟೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದಕ್ಕೆ ಇಂಜುರಿ ಸಿವಿಯಾರಿಟಿ ರೇಟ್ ಅಂತ ಕರಿತೀವಿ. ಸೊ ಅದಕ್ಕಾಗಿ ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಮತ್ತೆ ಇಂಜುರಿ ಸಿವಿಯಾರಿಟಿ ರೇಟ್ ಅನ್ನೋದನ್ನ ಡಿಫೈನ್ ಮಾಡ್ತೀವಿ. ಸೊ ಇಂಜುರಿ ಅಂತಂದ್ರೆ ಇಟ್ಸ್ ಅ ಡ್ಯಾಮೇಜ್ ಆಫ್ ದ ಪರ್ಸನ್ ಫೀಲಿಂಗ್ಸ್, ದಟ್ ಇಸ್ ದ ಡೆಫಿನೇಷನ್ ಆಫ್ ಇಂಜುರಿ. ಇಂಜುರಿ ಅಂದ್ರೆ ಏನು? ಆಕ್ಸಿಡೆಂಟ್ ಆದ್ಮೇಲೆ ಆಗೋ ಘಟನೆ ಇದು. ಸೊ ಬಿಕಾಸ್ ಆಫ್ ದ ಆಕ್ಸಿಡೆಂಟ್, ಇಟ್ಸ್ ಅನ್ unfortunate accident ಅದ ಇನ್ಸಿಡೆಂಟ್ ದಟ್ ಹ್ಯಾಪನ್ಸ್, ದಟ್ ಈಸ್ ವಾಟ್ ಯು ಕಾಲ್ ಎಸ್ ಅನ್ ಆಕ್ಸಿಡೆಂಟ್. ಸೊ ನಮ್ಗೆ ಗೊತ್ತಿಲ್ಲದೇ ಆಗಿರುವಂತ ಒಂದು ಘಟನೆಗೆ ಆಕ್ಸಿಡೆಂಟ್ ಅಂತ ಕರಿತೀವಿ. ಆಕ್ಸಿಡೆಂಟ್ ಆದ್ಮೇಲೆ ಏನಾಗುತ್ತೆ? ಇಂಜುರಿ ಆಗುತ್ತೆ. ಇಂಜುರಿ ಯಾವ ತರದ್ ಇರುತ್ತೆ? ಇಲ್ಲ ಪರ್ಮನೆಂಟ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅದು ಟೆಂಪ್ರವರಿ ಇಂಜುರಿ ಆಗ್ಬೋದು. ಸೊ 2 ತರದ ಇಂಜುರಿಗಳು. ಸೊ ಇದರಲ್ಲಿ ಇಂಜುರಿ ಆಗುವಾಗ ಮಾನಸಿಕವಾಗೂ ಆಗ್ಬೋದು, ಇಲ್ಲ ದೈಹಿಕವಾಗೂ ಆಗ್ಬೋದು. ಈ ತರ ಇಂಜುರಿ ಮೇ ಬಿ ಅಂಡ್ ಮೆಂಟಲ್ ಸೈಕಾಲಜಿಕಲ್ ಟೈಪ್ ಆರ್ ಇಟ್ ಮೇ ಬಿ ಅಂಡ್ ಫಿಸಿಕಲ್ ಟೈಪ್, ಅದು ನಮ್ಗೆ ಗೊತ್ತು. ಸೊ ಇಂಜುರಿಯನ್ನ ನಾವು ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತಾನು ಕರಿತೀವಿ, ಇಂಜುರಿ ಸಿವಿಯಾರಿಟಿ ರೇಟ್ ಅಂತಾನು ಕರಿತೀವಿ. ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಲ್ಲಿ 10 ಲಕ್ಷ ಗಂಟೆಗಳ ಕಾಲ ಕೆಲಸ ಮಾಡಿದಾಗ ವರ್ಕರ್ಸು, ಸೊ ಅಷ್ಟು ಟೈಮ್ ಅಲ್ಲಿ ಎಷ್ಟು ಜನಕ್ಕೆ ಇಂಜುರಿ ಆಯ್ತು ಅಥವಾ ನೋವಾಯ್ತು ಅಥವಾ ಕನ್ಸ್ಟ್ರಕ್ಷನ್ ಇಂದಾಗಿ, ಬೇರೆ ತರದಲ್ಲ, ಕನ್ಸ್ಟ್ರಕ್ಷನ್ ಇಂದಾಗಿ ಎಷ್ಟು ಜನಕ್ಕೆ ಸೊ ಇಂಜುರಿ ಆಯ್ತು ಅನ್ನೋದನ್ನ ನಾವು ಪಟ್ಟಿ ಮಾಡ್ತೀವಿ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂತ ಕರಿತೀವಿ. ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಇಸ್ ದಿ ನಂಬರ್ ಆಫ್ ಇಂಜುರೀಸ್ ಫಾರ್ 10 lakhs ಎಂಪ್ಲಾಯಿ ವರ್ಕಿಂಗ್ ಅವರ್ಸ್. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಇಂಜುರಿ ಫ್ರೀಕ್ವೆನ್ಸಿ ರೇಟ್. ಸೊ ಇಂಜುರಿ ಸಿವಿಯಾರಿಟಿ ರೇಟು ಅಷ್ಟೇ. ಇಂಜುರಿ ಸಿವಿಯಾರಿಟಿ ರೇಟ್ ಅಂತಂದ್ರೆ, ಸೊ ಒಬ್ಬ ಇಂಜುರಿ ಆದ ವರ್ಕರ್ ಎಷ್ಟು ದಿನ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇಂಜುರಿ ಆಗುತ್ತೆ, ಆಕ್ಸಿಡೆಂಟ್ ಆಗೋಯ್ತು ಒಬ್ಬ ಮನುಷ್ಯನಿಗೆ, ಆದ್ರೆ ಅವನು ಕೆಲ್ಸಕ್ಕೆ ಬರಕ್ ಆಗ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಸೊ ಅದರಿಂದ ಅವನು ಎಷ್ಟು ದಿನ ಕೆಲಸ ಮಾಡಕ್ ಆಗ್ತಿಲ್ಲ ಅನ್ನೋದನ್ನ ನಾವು ಪಟ್ಟಿ ಮಾಡ್ಬೇಕಾಗತ್ತೆ. ಅದನ್ನ ಇಂಜುರಿ ಸಿವಿಯಾರಿಟಿ ರೇಟ್ ಅಂತ ಹೇಳಿ ಕರಿತೀವಿ. ಇಂಜುರಿ ಸಿವಿಯಾರಿಟಿ ರೇಟ್ ಇಸ್ ದಿ ಟೋಟಲ್ ನಂಬರ್ ಆಫ್ ದಿ ಡೇಸ್ ಲಾಸ್ಟ್, ಸೊ ವರ್ಕಿಂಗ್ ಅವರ್ಸ್ ಅಥವಾ ವರ್ಕಿಂಗ್ ಡೇಸ್ ಲಾಸ್ಟ್ ಡ್ಯೂ ಟು ಅನ್ ಆಕ್ಸಿಡೆಂಟ್. ಸೊ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ 10 lakh ವರ್ಕಿಂಗ್ ಅವರ್ಸ್. ಸೊ therefore it is called as injury severity rate. ಸೊ ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಇಂಜುರಿ ಸಿವಿಯಾರಿಟಿ ರೇಟ್ ಅಂದ್ರೇನು, ಇಂಜುರಿ ಫ್ರೀಕ್ವೆನ್ಸಿ ರೇಟ್ ಅಂದ್ರೇನು, ಇಂಜುರಿ ಅಂದ್ರೇನು, ಆಕ್ಸಿಡೆಂಟ್ ಅಂದ್ರೇನು. These are all the various terminology we are using in a construction industry. ಸೊ ಡಿಸಬಿಲಿಟಿ ಬಗ್ಗೆ ಮಾತಾಡ್ತೀವಿ. ಇಂಜುರಿಯಿಂದಾಗಿ ಆಕ್ಸಿಡೆಂಟ್ ಇಂದಾಗಿ ಇಂಜುರಿ ಆಯ್ತು, ಇಂಜುರಿಯಿಂದಾಗಿ ಡಿಸಬಿಲಿಟಿ ಆಯ್ತು. ಡಿಸಬಿಲಿಟಿ ಮೇ ಬಿ ಇಟ್ಸ್ ಅ ಪರ್ಮನೆಂಟ್ ಟೈಪ್ ಆರ್ ಇಟ್ ಮೇ ಬಿ ಟೆಂಪರರಿ ಟೈಪ್. ಸೊ ಇಂಜುರಿ, ಆಕ್ಸಿಡೆಂಟ್ ಇಂದ ಇಂಜುರಿಯಿಂದ ಡಿಸಬಿಲಿಟಿ ಅಂತ ಆದ್ರೆ ನಾವು ಕೈಕಾಲುಗಳನ್ನ ಕಳ್ಕೋಬಹುದು, ಅದು ಒಂದು ಡಿಸಬಿಲಿಟಿ. ನಡೆಯಲಿಕ್ಕೆ ಆಗ್ದನೇ ಇರ್ಬೋದು. ಸೊ ಕಣ್ಣುಗಳನ್ನ ಕಳ್ಕೋಬಹುದು, ನೋಡ್ಲಿಕ್ಕೆ ಆಗ್ದನೇ ಇರ್ಬೋದು, ಕಿವಿಗಳನ್ನ ಕಳ್ಕೋಬಹುದು, ಇಲ್ಲ ಬೇರೆ ಯಾವುದೋ ಅಂಗಗಳನ್ನ, ನಮ್ಮ ದೇಹದ ಅಂಗಗಳನ್ನ ಕಳ್ಕೋಬಹುದು. ಸೊ ಅದನ್ನ ನಾವು ವಿಲ್ ಕಾಲ್ ಇಟ್ ಆಸ್ ಡಿಸಬಿಲಿಟಿ. ಡಿಸಬಿಲಿಟಿ ಮೀನಿಂಗ್ ಇಸ್, ಸೊ ನಮ್ಮ ಒಂದು ಏನು ಅಂಗಾಂಗಗಳಿದೆ, ಆ ಅಂಗಾಂಗಗಳಲ್ಲಿ ನಾವು ಕೆಲಸ ಮಾಡಕ್ ಆಗ್ದನೇ ಇರ್ಬೋದು, ಅದನ್ನ ಬಳಸಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು. ಯಾಕೆ ಆಗಂಗಾಯ್ತು ಅಂತ ಅಂದ್ರೆ, ಬಿಕಾಸ್ ಆಫ್ ಆಕ್ಸಿಡೆಂಟ್ ಇಂದ ಏನಾಯ್ತು? ಸೊ ಇಂಜುರಿ ಆಯ್ತು, ಇಂಜುರಿಯಿಂದಾಗಿ ನಮ್ಗೆ ಡಿಸಬಿಲಿಟಿ ಆಯ್ತು. ಸೊ ಇಂಜುರಿ ಆಯ್ತು, ಹಾಗಾಗಿ ಕಣ್ಣಿಗೆ ಏನೋ ತಾಕ್ತು ಕೆಲಸ ಮಾಡುವಾಗ, ಅದರಿಂದ ಕಣ್ಣು ಹೋಯ್ತು. ಅಥವಾ ಕಾಲಿಗೆ ಒಂದು ವಸ್ತು ಬಂದು ಕಾಲಿಗೆ ಹೊಡೀತು, ಅಥವಾ ನಾನೇ ಬಿದ್ದೆ ಮೇಲಿಂದ, ಹಂಗಾಗಿ ಕಾಲು ಹೋಯ್ತು ಅಥವಾ ಕೈ ಹೋಯ್ತು. ಸೊ ಯಾವ್ದೋ ಒಂದು ಮಿಷನರಿ ಪಾರ್ಟ್ ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸಿಕ್ಬಿಡ್ತು, ಹಂಗಾಗಿ ಕೈ ಕಟ್ಟಾಗಿದೆ. ಅಥವಾ ಹೆಚ್ಚು ಸೌಂಡ್ ಇಂದಾಗಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನನ್ನ ಕಿವಿಯಲ್ಲಿ ನಾನು ಈಗ ಕೇಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಈ ತರದಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಮಗೆ ಡಿಸಬಿಲಿಟಿ, ಆಕ್ಸಿಡೆಂಟ್ ಇಂದಾಗಿ ನಮ್ಮ ಒಂದು ಅಂಗಾಂಗಗಳಿಗೆ ಡಿಸಬಿಲಿಟಿ ಆಗ್ತದೆ. ಸೊ ಈ ಡಿಸಬಿಲಿಟಿ ಆಫ್ ದಿ ಎನಿ ಟೈಪ್. ಸೊ ಐದರ್ ಇಟ್ ಇಸ್ ಪರ್ಮನೆಂಟ್ ಆರ್ ಇಟ್ ಮೇ ಬಿ ಟೆಂಪರರಿ. ಸ್ವಲ್ಪ ದಿವಸ ಕಾಲು ನೋವಾಗಿತ್ತು, ಈಗ ಸರಿ ಆಯ್ತು. ಅಥವಾ ಕಣ್ಣಿಗೆ ಏನೋ ತೊಂದರೆ ಆಗಿತ್ತು, ಈಗ ಸರಿ ಆಯ್ತು. ಅಥವಾ ಏನೋ ನಮಗೆ ಬೇರೆ ಹಿಯರಿಂಗ್ ಪ್ರಾಬ್ಲಮ್ ಇತ್ತು, ಈಗ ಸರಿ ಆಯ್ತು. ಅದು ಟೆಂಪರರಿ. ಪರ್ಮನೆಂಟ್ ಅಂದ್ರೆ ಪರ್ಮನೆಂಟ್ ಆಗಿ ಕೇಳಿಸ್ತಾನೆ ಇಲ್ಲ, ಅದರಿಂದಾಗಿ ನನಗೆ ಪರ್ಮನೆಂಟ್ ಆಗಿ ಕೇಳಿಸಲ್ಲ, ಪರ್ಮನೆಂಟ್ ಆಗಿ ಕಣ್ ಕಾಣಿಸ್ತಿಲ್ಲ, ಪರ್ಮನೆಂಟ್ ಆಗಿ ನಡೆಯಕ್ಕಾಗಲ್ಲ. ಇದು ಪರ್ಮನೆಂಟ್ ಡಿಸಬಿಲಿಟಿ. ಸೊ ನಮ್ಮಲ್ಲಿ ಡಿಸಬಿಲಿಟಿ ಅಂದಾಗ ಡಿಸಬಲ್ಮೆಂಟ್ ಅಂತ ಕರೀತಾರೆ. ವಾಟ್ ಯು ಮೀನ್ ಬೈ ಡಿಸಬಲ್ಮೆಂಟ್? ಸೊ ಡಿಸಬಿಲಿಟಿ, ಸೊ ಇಸ್ ಅನೇಬಲ್ ಟು ಪರ್ಫಾರ್ಮ್. ಸೊ ಅನೇಬಲ್ ಟು ಪರ್ಫಾರ್ಮ್ ಅಂತ.
ಸೊ ಡಿಸಬಿಲಿಟಿ ಅಂತ ಅಂದ್ರೆ ನಮ್ ಕೆಲಸ ಮಾಡಕ್ ಆಗಲ್ಲ ಅಂತೇಳಿ, ನೋಡ್ಲಿಕ್ಕೆ ಆಗಲ್ಲ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಮಾತಾಡ್ಲಿಕ್ಕೆ ಆಗಲ್ಲ, ಕೇಳಿಸ್ಕೊಳಕ್ ಆಗ್ತಾ ಇಲ್ಲ, ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಡಿಸಬಿಲಿಟಿ. ಸೊ ಅನೇಬಲ್ ಟು ಪರ್ಫಾರ್ಮ್ ಅಂತ ಹೇಳಿ, ದಟ್ ಈಸ್ ವಾಟ್ ದಟ್ ಇಸ್ ದ ಮೀನಿಂಗ್ ಆಫ್ ಡಿಸಬಿಲಿಟಿ. ಡಿಸಬಲ್ಮೆಂಟ್ ಅಂತ ಹೇಳ್ತಾರೆ, ಕಂಡೀಷನ್ ಆಫ್ ಬೀಯಿಂಗ್ ಅನೇಬಲ್ ಟು ಪರ್ಫಾರ್ಮ್, that is what you called as a disability. A disability may be a physical type or it may be a mental type, mental and psychological type. So adana will call it as unfitness anta ಹೇಳ್ತಾರೆ. Because to do the job ನಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತ ಹೇಳ್ತಾರೆ. ಕೆಲಸ ನೀವು ಆರೋಗ್ಯವಾಗಿದ್ದೀರಿ, ಎಲ್ಲಾ ಅಂಗಗಳು ಸರಿ ಇದೆ ಅನ್ನೋದನ್ನ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಂತಾರೆ. ಯಾಕೆ ಹೇಳ್ತಾರೆ ಅಂತ ಅಂದ್ರೆ ಎಲ್ಲವೂ ಸರಿ ಇದೆ ಅಂತ. ಸೊ ನಾವು ಆಕ್ಸಿಡೆಂಟ್ ಆದಾಗ, ಸೊ ಇಂಜುರೀಸ್ ಆದಾಗ ನಮ್ಗೆ ಅನ್ಫಿಟ್ನೆಸ್ ಆಗ್ಬೋದು, ಅಂದ್ರೆ ಫಿಟ್ನೆಸ್ ಸಾಕಾಗ್ತಾನೆ ಇರ್ಬೋದು, ಕಣ್ ಕಾಣಿಸ್ತಾನೆ ಇರ್ಬೋದು, ಕೈಗೆ ಏನೋ ಒಂದು ಅಂಗಾಂಗಗಳು ಊನ ಆಗ್ಬೋದು. ಸೊ ಅದರಿಂದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ವಿ ಶುಡ್ ಬಿ ಫಿಸಿಕಲಿ ಫಿಟ್. ಸಪೋಸ್ ಇಫ್ ಯು ಆರ್ ಅನ್ಫಿಟ್, ಸೊ ಇನ್ ದ ಫಿಸಿಕಲ್ ಸೆನ್ಸ್ ಆರ್ ಇನ್ ದ ಮೆಂಟಲ್ ಸೆನ್ಸ್, ವಿ ಕುಡ್ ನಾಟ್ ವರ್ಕ್ ಇನ್ ದ ಇಂಡಸ್ಟ್ರಿ. ಸೊ ಅದನ್ನ ಡಿಸಬಿಲಿಟಿ ಮೇ ಬಿ ಐದರ್ ನಮಗೆ ಪರ್ಮನೆಂಟ್ ಆರ್ ಸೊ ಟೆಂಪರರಿ. ಸೊ ಇದನ್ನ ಡಿಸಬಲ್ಮೆಂಟ್ ಮೀನ್ಸ್ ಲಾಸ್ ಆಫ್ ಕೆಪಾಸಿಟಿ ಟು ವರ್ಕ್ ಅಂತ ಹೇಳಿ, ಅಂದ್ರೆ ಕೆಲಸ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಡಿಸಬಲ್ಮೆಂಟ್ ಅಂತ ಕರಿತೀವಿ. ಇದ್ ರಿಸಲ್ಟ್ ಏನಾಗುತ್ತೆ ಇದರಿಂದ? ಸೊ ನಮಗೆ ಅರ್ನಿಂಗ್ಸ್ ಹೋಗುತ್ತೆ, ಕೆಲಸ ಮಾಡಕ್ಕಾಗಲ್ಲ, ಸಂಪಾದನೆ ಹಾಳಾಗುತ್ತೆ, ಸಂಪಾದನೆ ಹೋಗುತ್ತೆ, ದುಡ್ಡು ಸಂಪಾದಿಸಕ್ಕಾಗಲ್ಲ, ಅದರಿಂದ ನಮ್ಮ ಕುಟುಂಬಗಳ ನಿರ್ವಹಣೆ ಕಷ್ಟ ಆಗುತ್ತೆ. ಸೊ ಡಿಸಬಲ್ಮೆಂಟ್ ಇಂದ ಅದ್ರ ರಿಸಲ್ಟ್ ಅದು ಏನಾಗುತ್ತೆ ಅಂತ ಅಂದ್ರೆ ನಮ್ ಸಂಪಾದನೆ ಹಾಳಾಗುತ್ತೆ. ಡಿಸಬಲ್ಮೆಂಟ್ ಯಾವ ತರ ಇರುತ್ತೆ ಅಥವಾ ಡಿಸಬಿಲಿಟಿ ಯಾವ ತರ ಆಗುತ್ತೆ? ಟೋಟಲ್ ಡಿಸಬಿಲಿಟಿ ಅಥವಾ ಪಾರ್ಷಿಯಲ್ ಡಿಸಬಿಲಿಟಿ ಅಂತ ಕರೀತಾರೆ. ಸೊ ಡಿಸಬಿಲಿಟಿ, ವಾಟ್ ಯು ಮೀನ್ ಬೈ ಡಿಸಬಿಲಿಟಿ, ವಾಟ್ ಆರ್ ಇಟ್ಸ್ ಟೈಪ್ ಅಂತ ಕೇಳ್ಬೋದು. ಸೊ ಡಿಸಬಲ್ಮೆಂಟ್ ಅಂದ್ರೆ ಏನು, ವಾಟ್ ಆರ್ ಇಟ್ಸ್ ಟೈಪ್ ಅಂತ ಕೇಳ್ಬೋದು. ಬೇರೆ ಬೇರೆ ಯಾವ ತರ ಇದೆ, ಬೇರೆ ಏನಿಲ್ಲಪ್ಪ ಅದ್ರಲ್ಲಿ. ಪರ್ಮನೆಂಟ್ ಡಿಸಬಿಲಿಟಿ ಅಥವಾ ಟೆಂಪರರಿ ಡಿಸಬಿಲಿಟಿ. ಪರ್ಮನೆಂಟ್ ಆಗಿ ನಮ್ಮ ಅಂಗಾಂಗಗಳು ಊನ ಆಗ್ಬೋದು. ಸೊ ಇಲ್ಲ ಟೆಂಪರರಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಲ್ ನೋವಾಗಿದೆ, ಹುಷಾರಾಗ್ಬೋದು, ಅದನ್ನ ಟೆಂಪರರಿ ಡಿಸಬಿಲಿಟಿ ಅಂತ ಹೇಳ್ತಾರೆ. ಸೊ ಅದರಿಂದ ಡಿಸಬಿಲಿಟಿ ಅಂದ್ರೇನು, ಅದ್ರಲ್ಲಿ ಯಾವ ತರ ಡಿಸಬಿಲಿಟಿ ಬರ್ತದೆ ಅನ್ನೋದನ್ನ ಕೇಳ್ತಾರೆ. ಡಿಸಬಲ್ಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದಿ ಲಾಸ್ ಆಫ್ ಕೆಪಾಸಿಟಿ ಟು ವರ್ಕ್ ಅಂತ. ದಟ್ ಇಸ್ ದ ಡಿಸಬಿಲಿಟಿ ಆರ್ ಡಿಸಬಲ್ಮೆಂಟ್. ಸೊ ದಟ್ ಇಸ್ ದ ಡೆಫಿನೇಷನ್ ಆಫ್ ಡಿಸಬಲ್ಮೆಂಟ್. ಸೊ ಅದ್ರಲ್ಲಿ ಡಿಫರೆಂಟ್ ಟೈಪ್ಸ್ ಅಂತ ಅಂದ್ರೆ, ಸೊ ಐದರ್ ಇಟ್ ಮೇ ಬಿ ಟೋಟಲ್ ಆರ್ ಇಟ್ ಮೇ ಬಿ ಪಾರ್ಷಿಯಲ್. ಸ್ವಲ್ಪ ಕಾಲ ಅಥವಾ ಸ್ವಲ್ಪ ಭಾಗ, ಸ್ವಲ್ಪ ದಿನಗಳ ಕಾಲ ನಮ್ಗೆ ನೋವಾಗಿರ್ಬೋದು. ಆ ನಂತರದಲ್ಲಿ ಇಲ್ಲ ಅಂತ ಅಂದ್ರೆ ಪರ್ಮನೆಂಟ್ ಆಗು ಕೂಡ ಆಗ್ಬೋದು. ಅದರಿಂದ ಪರ್ಮನೆಂಟ್ ಆಗಾದ್ರೆ ಅದನ್ನ ಟೋಟಲ್ ಡಿಸಬಲ್ಮೆಂಟ್ ಅಂತಾರೆ. ಸ್ವಲ್ಪ ದಿನ ಟೆಂಪರರಿ ಆಗಿದ್ರೆ ಏನಾದ್ರು ತೊಂದ್ರೆ ಅಥವಾ ನಮ್ಗೆ ಇಂಜುರಿ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಪಾರ್ಷಿಯಲ್ ಡಿಸಬಲ್ಮೆಂಟ್ ಅಂತ ಕರೀತಾರೆ. ಸೊ ದೇರ್ ಫೋರ್ ಡಿಸಬಲ್ಮೆಂಟ್ ಮೇ ಬಿ ಟೂ ಟೈಪ್ಸ್. ಒನ್ ಇಸ್ ಟೋಟಲ್ disablement, another is a partial disablement. Total disablement means permanent in nature, that is, so partial disablement is temporary in nature. So the difference between the partial and total disability is, a partial disability is employee is able to back to the work, able to come back to the work in the same capacity. ಸೊ ಎಷ್ಟು ಆರೋಗ್ಯವಾಗಿದ್ನೋ ಅದೇ ಆರೋಗ್ಯದಲ್ಲಿ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಮಾತ್ರ ತೊಂದರೆ ಆಗಿರುತ್ತೆ, ಅದನ್ನ ವಿಲ್ ಕಾಲ್ ಇಟ್ ಆಸ್ ಪಾರ್ಷಿಯಲ್ ಡಿಸಬಿಲಿಟಿ ಅಂತ ಕರಿತೀವಿ. ಸೊ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಅಂದ್ರೆ, ಸೊ ಎಂಪ್ಲಾಯಿ ದ ನೆವರ್ ಬ್ಯಾಕ್ ಟು ದ ವರ್ಕ್. ಸೊ ಹಿ ಕ್ಯಾನಾಟ್ ಬ್ಯಾಕ್ ಟು ದ ವರ್ಕ್ ಬಿಕಾಸ್ ಆಫ್ ದಿ ಇಂಜುರಿ. ಸೊ ಹಿ ಕ್ಯಾನಾಟ್ ರಿಟರ್ನ್ ಟು ದ ವರ್ಕ್. ಸೊ ಎಂಪ್ಲಾಯಿ ವಿಲ್ ನೆವರ್ ಬಿ ಏಬಲ್ ಟು ರಿಟರ್ನ್ ಟು ದ ವರ್ಕ್. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಎ ಟೋಟಲ್ ಡಿಸಬಿಲಿಟಿ. ಅದನ್ನ ಪರ್ಮನೆಂಟ್ ಡಿಸಬಿಲಿಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಎ ಡಿಸಬಿಲಿಟಿ. ಸೊ ಆಕ್ಸಿಡೆಂಟ್ ಆದ್ಮೇಲೆ ಇಂಜುರಿ ಆಗುತ್ತೆ, ಇಂಜುರಿ ಆದ ಕಾರಣ ನಮ್ಗೆ ಡಿಸಬಿಲಿಟಿ ಆಗುತ್ತೆ. ಸೊ ಡಿಸಬಿಲಿಟಿ ಆಗೋ ಕಾರಣಕ್ಕೆ ನಮಗೆ ಸೊ ತೊಂದರೆಗಳಾಗುತ್ತೆ, ಅಥವಾ ನಮ್ಗೆ ಪ್ರಾಪರ್ಟಿ ಅಥವಾ ನಮ್ಗೆ ಹ್ಯೂಮನ್ ಲೈಫ್ ಲಾಸ್ ಆಗುತ್ತೆ. ಆಸ್ ಎ ಕಾಂಟ್ರಾಕ್ಟರ್ ನನ್ಗೆ ಲಾಸ್ ಆಗುತ್ತೆ, ಹಣಕಾಸು ಲಾಸ್ ಆಗುತ್ತೆ. ಅದರಿಂದ we have to have a practice, we have to practice the safety management in the construction work at the site. ಸೇಫ್ಟಿ ಮ್ಯಾನೇಜ್ಮೆಂಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೇಫ್ಟಿ ಮ್ಯಾನೇಜ್ಮೆಂಟ್ ಅಥವಾ ಪ್ರಿಕಾಷನ್ಸ್ ಇಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ಗೆ ಲಾಸ್ ಆಗುತ್ತೆ. ಅವ್ನ ಜೀವ ಹೋಯ್ತು ಯಾರ್ದೋ ವರ್ಕರ್ದು ಅಂತಂದ್ರೆ ಹ್ಯಾಸ್ ಟು ಗಿವ್ ಅನ್ ಕಂಪನ್ಸೇಷನ್. ಅವ್ನು ಕಂಪನ್ಸೇಷನ್ ಕೊಡ್ಬೇಕಾಗತ್ತೆ. ಅದರಿಂದ ಅವನು ಸಂಪಾದನೆ ಮಾಡಿ ದುಡ್ಡೆಲ್ಲ ಹೋಗುತ್ತೆ, ಅದನ್ನ ಲಾಸ್ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಒಬ್ಬ ಯಾರೋ ವರ್ಕರ್, ಕಾಮನ್ ವರ್ಕರ್ ಆದ್ರೆ ಅವನಿಗೆ ಕಂಪನ್ಸೇಷನ್ ಇಸ್ ಡಿಫ್ರೆಂಟ್. ಸಪೋಸ್ ಯಾರೋ ಸೈಟ್ ಇಂಜಿನಿಯರ್ ಕೆಲಸ ಮಾಡ್ತಾ ಇರ್ತಾನೆ, ಅವನು ಸೇಫ್ಟಿ ಪ್ರಾಕ್ಟೀಸಸ್ ಇಲ್ಲ, ಅಥವಾ ಅವನು ಸೀನಿಯರ್ ಇಂಜಿನಿಯರ್ ಇರ್ತಾನೆ, ಅಥವಾ ಅವನು ಮೆಚ್ಯೂರ್ಡ್ ಅಂತ ಒಂದ್ರ ಫೀಲ್ಡ್ ಅಲ್ಲಿ ಒಬ್ಬ ಆರ್ಕಿಟೆಕ್ಟ್ ಸತ್ತೋಗ್ತಾನೆ, ಅಥವಾ ಏನೋ ಒಂದಾಗತ್ತೆ, ಅವನಿಗೆ ಕಂಪನ್ಸೇಷನ್ ಕೊಡ್ಬೇಕಂತಂದ್ರೆ ಹಿ ವಿಲ್ ಕ್ಲೈಮ್, ಅಥವಾ ಅವ್ರ ಫ್ಯಾಮಿಲಿ ವಿಲ್ ಕ್ಲೈಮ್ ಕ್ರೋರ್ಸ್ ಆಫ್ ರುಪೀಸ್. ಸೊ 1 ಕೋಟಿ ಕೊಡಿ, ನಮ್ಮ ಇಂಜಿನಿಯರ್ ಅಥವಾ ನನ್ನ ಮಗ ಬದುಕಿದ್ರೆ ಅಥವಾ ನನ್ನ ಗಂಡ ಬದುಕಿದ್ರೆ ನಾನು 1 ಕೋಟಿ ಸಂಪಾದಿಸ್ತಿದ್ದ, ಅವನು 1 ತಿಂಗಳಿಗೆ 1 ಲಕ್ಷ ಸಂಬಳ ಇತ್ತು, 1 ವರ್ಷಕ್ಕೆ 12 ಲಕ್ಷ ಸಂಬಳ, ಅಥವಾ 1 ತಿಂಗಳಿಗೆ 2 ಲಕ್ಷ ಸಂಬಳದಂಗೆ 24 ಲಕ್ಷ ಸಂಬಳ, ಅಥವಾ ಇನ್ನೂ ಅವನಿಗೆ 30 ವರ್ಷ ಇದ್ರೆ ಇನ್ನೂ 30 ವರ್ಷ ಕೆಲಸ ಮಾಡೋ ಯೋಗ್ಯತೆ ಇತ್ತು.
ಆ 30 ವರ್ಷ ಇಂಟು 25 ಲಕ್ಷ ಎಷ್ಟು ಬರ್ತದೆ ಅಷ್ಟು ದುಡ್ಡು ಕೊಡಿ ಅಂತ ಕೇಳ್ಬೋದು. ಸೊ ಅಷ್ಟು ಕಾಂಪನ್ಸೇಷನ್ ಕಾಂಟ್ರಾಕ್ಟರ್ ಕೊಡ್ಬೇಕಾಗತ್ತೆ. ಸೊ ಅದಕ್ಕಿಂತ ಲಾಸ್ ಆಗ್ಬಿಡುತ್ತೆ ಕಾಂಟ್ರಾಕ್ಟರ್ಗೆ. ಸೊ ಅದಕ್ಕಾಗಿ ಸೊ ಸೇಫ್ಟಿ ಮ್ಯಾನೇಜ್ಮೆಂಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಎಲ್ಲಿ ಸೈಟ್ ಅಲ್ಲಿ. ಸೊ ಸೇಫ್ಟಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಸೊ ಒಬ್ಬ ವರ್ಕರ್ ಸೊ ವಾಟ್ ಎವರ್ ಎಗನೆಸ್ಟ್ ದ ವರ್ಕ್, ಸೊ ಹಿ ಹ್ಯಾಸ್ ಟು ಪ್ರಾಕ್ಟೀಸ್ ಆಲ್ ದ ಸೇಫ್ಟಿ, ಹ್ಯಾಸ್ ಟು ಟೇಕ್ ಆಲ್ ದ ಸೇಫ್ಟಿ ಮೆಸರ್ಸ್. ಸೊ ಏನು ತಲೆಗೆ ನಾವು ಹೆಲ್ಮೆಟ್ ಹಾಕೊಳ್ಳುವಂಥದ್ದು, ಏನಾದ್ರೂ ಒಂದು ಬಿದ್ರೆ ನಮ್ಮ ತಲೆ ಭಾಗಕ್ಕೆ ಏನು ಆಗ್ಬಾರ್ದು ಅಂತ ಹೇಳಿ, ಕಣ್ಣಿಗೆ ಪ್ರೊಟೆಕ್ಷನ್ ಗ್ಲಾಸ್ ಗಳು ಹಾಕೊಳ್ಳುವಂಥದ್ದು, ಸೊ ಈ ಕಿವಿಗೆ ಸೊ ಇಯರ್ ಪ್ರೊಟೆಕ್ಷನ್ ಏನ್ ಬೇಕೋ ಅದನ್ನ ಹಾಕೊಳ್ಳುವಂಥದ್ದು, ಸೇಫ್ಟಿ ಗ್ಲೌಸ್ ಹಾಕೊಳ್ಳುವಂಥದ್ದು, ಸೇಫ್ಟಿ ಶೂಸ್ ಹಾಕೊಳ್ಳುವಂಥದ್ದು. ಸೊ ಈ ತರದಲ್ಲಿ ನಾವು ಸೇಫ್ಟಿ ಜಾಕೆಟ್ ಹಾಕೊಳ್ಳುವಂಥದ್ದು. ಸೊ ಈ ತರದಲ್ಲಿ ನಾವು ಸೇಫ್ಟಿ ಮೆಸರ್ಸ್ ನ ತಗೋಬೇಕಾಗತ್ತೆ. ಸೊ ಅದರಿಂದ ಅಬ್ಜೆಕ್ಟ್ ಏನಪ್ಪಾ ಅಂದ್ರೆ, ಅಬ್ಜೆಕ್ಟಿವ್ ನಮ್ಮ ಉದ್ದೇಶ ಏನು ಸೇಫ್ಟಿ ಮ್ಯಾನೇಜ್ಮೆಂಟ್ ನ ಪ್ರಾಕ್ಟೀಸ್ ಮಾಡೋದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ, ಸೊ ಸ್ಪೀಡ್ ಅಪ್ ಮಾಡಕ್ಕೆ ಕನ್ಸ್ಟ್ರಕ್ಷನ್ ಸ್ಪೀಡ್ ಅಪ್ ಮಾಡೋದು ಅಂತಂದ್ರೆ ನಾವ್ ಏನ್ ಪ್ರೋಗ್ರಾಮ್ ಮಾಡಿದ್ವಿ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಕನ್ಸ್ಟ್ರಕ್ಷನ್. ಇಲ್ಲ ಅಂತ ಅಂದ್ರೆ ನಮ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಾವು ಲಾಸ್ ಮಾಡ್ಕೊಂತೀವಿ. ಯಾಕೆ ಅಂತ ಅಂದ್ರೆ ಟೈಮ್ ಲ್ಯಾಪ್ಸ್ ಆಗುತ್ತೆ. ಟೈಮ್ ಲ್ಯಾಪ್ಸ್ ಆಗೋದಂದ್ರೆ ಆಕ್ಸಿಡೆಂಟ್ ಆದ್ರೆ ಎಷ್ಟೋ ದಿವಸ ಕೆಲಸ ನಿಲ್ಬಹುದು. ಆ ಕಾರಣದಿಂದಾಗಿ ಟೈಮ್ ಪ್ರೊಲಾಂಗ್ ಆಗ್ಬೋದು. ಸೊ ಅದನ್ನ ಓನರ್ ಅಕ್ಸೆಪ್ಟ್ ಮಾಡ್ತಾನೆ ಇರ್ಬೋದು. ಇಟ್ ಇಸ್ ಯುವರ್ ರಿಸ್ಕ್ ಅಂತ ಹೇಳಿ, ನಿಮ್ಮ ರಿಸ್ಕ್ ಇಂದಾಗಿ ನೀವು ಆಕ್ಸಿಡೆಂಟ್ ಮಾಡ್ಕೊಂಡಿರ್ಬೋದು ನಿಮ್ಮ ಸೈಟ್ ಅಲ್ಲಿ. ಅದು ನನಗೆ ಕೌಂಟ್ ಬರಲ್ಲ, ಅಗ್ರಿಮೆಂಟ್ ಪ್ರಕಾರನೇ ನೀವು ಕೆಲಸ ಮಾಡ್ಬೇಕು ಅಂತ ಅವನು ಹಠ ಹಿಡಿಬಹುದು. ಸೊ ಅಂತ ಸಂದರ್ಭಗಳಲ್ಲಿ ಇದು ಕನ್ಸ್ಟ್ರಕ್ಷನ್ ಇಒಟಿ ಅಂತ ಹೇಳೋದಲ್ಲ, ಎಕ್ಸ್ಟೆನ್ಷನ್ ಆಫ್ ಟೈಮ್ ಅವ್ನು ಹೋದಾಗ ಅವ್ನು ಕೊಡದೇನೆ ಇರ್ಬೋದು. ಸೊ ಈ ಕಾರಣಕ್ಕಾಗಿ ಸೊ ಕನ್ಸ್ಟ್ರಕ್ಷನ್ ನಾವು ಸ್ಪೀಡ್ ಅಪ್ ಮಾಡಬೇಕು. ಅದರಿಂದ ಸೇಫ್ಟಿ ಮೆಜರ್ ಬೇಕು. ಸೇಫ್ಟಿ ಮೆಜರ್ ಇಲ್ಲ ಅಂತ ಅಂದ್ರೆ ಕನ್ಸ್ಟ್ರಕ್ಷನ್ ಟೈಮ್ ಪ್ರೊಲಾಂಗ್ ಆಗ್ಬಿಡುತ್ತೆ. ಸೊ ಇನ್ಕ್ರೀಸ್ ನಮ್ಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗುತ್ತೆ. ಸೊ ಸೇಫ್ಟಿ ಮೆಜರ್ಸ್ ಇತ್ತು ಅಂತ ಅಂದ್ರೆ ಎಲ್ಲಾ ಸೇಫ್ಟಿ ಮೆಜರ್ಸ್ ಇನ್ಕಮ್ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ಕಮ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ, ಏನು ಎಕ್ಸ್ಪೆನ್ಸಸ್ ಬರೋದಿಲ್ಲ. ನಾವೆಲ್ಲ ಆರೋಗ್ಯದ ಬಗ್ಗೆ ಖರ್ಚು ಮಾಡುವಂತದ್ದು ಅಥವಾ ಕಂಪನ್ಸೇಷನ್ ಕೊಡುವಂತದ್ದು ಇರೋದಿಲ್ಲ. ಸೊ ಇಂಡಿವಿಜುವಲ್ ವರ್ಕರ್ಗೆ ಆಗ್ಲಿ ನಮಗೆ ಆಗ್ಲಿ ಕೊಡುವಂತದ್ದು ಇರೋದಿಲ್ಲ. ಅದ್ ಕಾರಣಕ್ಕಾಗಿ ನಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ನಾವು ಬದುಕುವಂತ ರೀತಿನ ಬದಲಾವಣೆ ಮಾಡ್ಕೋಬಹುದು ಅಥವಾ ಇನ್ನೂ ಉನ್ನತವಾಗಿ ಬದುಕಬಹುದು ಖರ್ಚಿನ ಕಡಿಮೆ ಮಾಡೋದ್ರಿಂದ. ಸೊ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕಡಿಮೆ ಆಗುತ್ತೆ. ಸೊ ಕಂಪನ್ಸೇಷನ್ ಕೊಟ್ರೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಏನು ಕನ್ಸ್ಟ್ರಕ್ಷನ್ ಕಾಸ್ಟ್ ಏನಿದೆ ಅದ್ರ ಜೊತೆಗೆ ಈ ಕಂಪನ್ಸೇಷನ್ ದುಡ್ಡು ಆಡ್ ಆಗುತ್ತೆ. ಅವಾಗ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಕನ್ಸ್ಟ್ರಕ್ಷನ್ ಕಾಸ್ಟ್ ನ ರಿಡ್ಯೂಸ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ದ ಸೇಫ್ಟಿ ಮೆಸರ್ಸ್. ಅದರಿಂದಾಗಿ ಸೇಫ್ಟಿ ಆಬ್ಜೆಕ್ಟಿವ್ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಸೇಫ್ಟಿ ಮೆಸರ್ಸ್ ನ ತಗೊಳ್ತಾ ಇರೋದ್ರ ಬಗ್ಗೆ ಮಾತಾಡ್ತಿರೋದು. ಯಾಕೆ ಈ ಸೇಫ್ಟಿ ಮೆಸರ್ಸ್ ನ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ತಗೋಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಇನ್ನೊಂದು ಮಿನಿಮೈಸ್ ದ ಐಡಲ್ ಟೈಮ್ ಅಂತಂದ್ರೆ ಯಾವುದೇ ಒಂದು ರಿಸೋರ್ಸಸ್ ಸೊ ಅದು ಐಡ್ಲ್ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ನಾವು ಐಡಲ್ ಟೈಮ್ ನ ಅವಾಯ್ಡ್ ಮಾಡ್ಲಿಕ್ಕಾಗಿ ನಾವು ಲೇಬರ್ ಅವರ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕಾಗಿ ಒಂದು ಸೇಫ್ಟಿ ಮೆಸರ್ಸ್ ನ ತಗೋಬೇಕು. ಸೊ ಹ್ಯೂಮನ್ ಸಫರರ್ ನಮ್ದೇ ವರ್ಕರ್, ಅವ್ರು ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಅವನಿಗೆ ನಮ್ಮ ಆರೋಗ್ಯ ಹಾಳಾಯ್ತು, ಅವ್ನು ನೋವನ್ನು ಅನುಭವಿಸ್ತಾನೆ. ಅದ್ ನೋವನ್ನು ಅನುಭವಿಸಬಾರ್ದು ಯಾರು ಕೂಡ. ಸೊ ಆ ಕಾರಣಕ್ಕಾಗಿ ಸೊ ಹ್ಯೂಮನ್ ಸಫರಿಂಗ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಈ ಒಂದು ಸೇಫ್ಟಿ ಮ್ಯಾನೇಜ್ಮೆಂಟ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು ವರ್ಕ್ ಸೈಟ್ ಅಲ್ಲಿ. ಏನು ಒಂದ್ಸರಿ ನೋಡಿದ್ರೆ ಸೊ ಇಟ್ ಹೆಲ್ಪ್ಸ್ ಸೇಫ್ಟಿ ಮ್ಯಾನೇಜ್ಮೆಂಟ್. ಸೊ ಪ್ರಾಕ್ಟೀಸಸ್ ಎಟ್ ಸೈಟ್ helps increase in the speed of construction. That is number one. Second one, it helps to increase the standard of living. So by having the safety management practices at site, we can increase the standard of living of the workers, individual workers at site or construction organization. Third one, that it reduces the cost of construction reduce ಮಾಡಬಹುದು. Fourth one, so it conserves availability of the labor force by minimizing the idle time. So you can utilize the labor in the very well manner. So by so we can avoid the idle hours of labor or the machineries. So without an accident or otherwise by practicing the safety management. So next one, so it reduces the human sufferings. So ಯಾವುದು ಆಕ್ಸಿಡೆಂಟ್ ಆಗದೇ ಇರೋದು ಅಥವಾ ಸೇಫ್ಟಿ ಮೆಸರ್ಸ್ ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಹ್ಯೂಮನ್ ಸಫರಿಂಗ್ಸ್ ನ ರಿಡ್ಯೂಸ್ ಮಾಡಬಹುದು. ಸೊ ಇದನ್ನ ಎಕ್ಸಾಮಿನೇಷನ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ ಆಫ್ ದ ಸೇಫ್ಟಿ ಮ್ಯಾನೇಜ್ಮೆಂಟ್ ಅನ್ನೋ ಬಗ್ಗೆ ಕೇಳ್ತಾರೆ. ಸೊ ಇಲ್ಲಿ ನಮ್ಮ ಒಂದು ಕಾಸಸ್ ಆರ್ ದಿ ರೀಸನ್ಸ್ ಫಾರ್ ಆಕ್ಸಿಡೆಂಟ್. ಸೊ ಏನ್ ಆಕ್ಸಿಡೆಂಟ್ ಬಗ್ಗೆ ಏನಾಗುತ್ತೆ, ಆಕ್ಸಿಡೆಂಟ್ ಇಂಜುರೀಸ್ ಆಗುತ್ತೆ. ಆಕ್ಸಿಡೆಂಟ್ ಆದ್ರೆ ಇಂಜುರೀಸ್ ಇಂದಾಗಿ ಡಿಸಬಿಲಿಟಿ ಆಗುತ್ತೆ, ಡಿಸಬಲ್ಮೆಂಟ್ ಆಗುತ್ತೆ. ಅದು ಐದರ್ ಇಟ್ ಇಸ್ ಡಿಸಬಲ್ಮೆಂಟ್ ಮೇ ಬಿ ಪರ್ಮನೆಂಟ್ ಆರ್ ಇಟ್ ಮೇ ಬಿ ಅಂಡ್ ಟೆಂಪರರಿ ಟೈಮ್. ಇದರಲ್ಲಿ ಕಾಸಸ್ ಏನೆಲ್ಲ ಕಾಸಸ್ ಯಾಕಾಯ್ತು ಆಕ್ಸಿಡೆಂಟ್ ಏನಕ್ಕಾಗುತ್ತೆ ಅಂತ ಹೇಳಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ಕೊಂಡ್ ಬಂದಿದ್ದೀವಿ. ಏನಕ್ಕಾಗುತ್ತೆ ಆಕ್ಸಿಡೆಂಟ್ಸ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ, ಅದನ್ನ ಅವಾಯ್ಡ್ ಮಾಡೋದು ಕರೆಕ್ಟ್. ಆದ್ರೆ ಅವಾಯ್ಡ್ ಮಾಡಕ್ಕೆ ಮುಂಚಿತವಾಗಿ ಏನಕ್ಕಾಗತ್ತೆ ಅಂತ ನಮ್ಗೆ ಗೊತ್ತಿರ್ಬೇಕಲ್ಲ. ಅದಕ್ಕಾಗಿ ನೋಡಿದಾಗ ಸೊ ಅನ್ಸೇಫ್ ಕಂಡೀಷನ್ ಅಂತಂದ್ರೆ
ಸೊ we have to identify the unsafe conditions. ಸೊ ಅನ್ಸೇಫ್ ಕಂಡೀಷನ್ಸ್ ಅಂತಂದ್ರೆ ಸೊ ಯಾವ್ದು ಸರಿ ಇಲ್ಲದೆ ಅನ್ಸೇಫ್ ಕಂಡೀಷನ್ ಅಲ್ಲಿ ಈಗ ವರ್ಕರ್ಗೆ ಈಗ ಒಂದು ಅರ್ಥ ವರ್ಕ್ ಆಗಿರತ್ತೆ, ಒಂದು ಪಿಟ್ ಇರ್ತದೆ, ಆ ಪಿಟ್ ಪಕ್ಕದಲ್ಲಿ ಹೋಗ್ಬಾರ್ದಪ್ಪ, ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಿರೋದು. ಈ ತರದಲ್ಲಿ ನಮ್ ಸೈಟ್ ಅಲ್ಲಿ ಇವತ್ತು ಅನ್ಸೇಫ್ ಕಂಡೀಷನ್ಸ್ ಏನಿದೆ, ಅಲ್ಲಿ ವರ್ಕರ್ಸ್ ನ ಕಳಿಸ್ಬೋದಾ, ಆ ಒಂದು ಜಾಗಕ್ಕೆ ಅಲ್ಲಿ ಕೆಲಸ ಮಾಡಿಸ್ಬೋದಾ ಅನ್ನೋದು ನಮಗೆ ಗೊತ್ತಿರ್ಬೇಕು. ಸೊ ನಮ್ಗೆ ಇದು ಏನು ಡಿಸೈಡಿಂಗ್ ಟು ಪ್ರೊಸೀಡ್ ವಿತ್ ದ ವರ್ಕ್ ಅಂತಂದ್ರೆ ಗೊತ್ತಿದ್ರು ಕೂಡ ಅನ್ಸೇಫ್ ಕಂಡೀಷನ್ಸ್ ಗೊತ್ತಿದೆ ಸೈಟ್ ಅಲ್ಲಿ ಏನು, ಸೊ ನಮ್ಗೆ ಆ ಜಾಗಕ್ಕೆ ಹೋಗ್ಬಾರ್ದು ಅಂತ, ಆದ್ರೂ ಕೂಡ ವರ್ಕರ್ ಹೋಗಿ ಕೆಲಸ ಮಾಡಕ್ ಹೋಗ್ತಾರೆ, ನಾನ್ ಮಾಡ್ತೀನಿ ಆ ಕೆಲಸನ ಅಂತ ಹೇಳಿ ಹೋಗಿ ಕೆಲಸ ಮಾಡೋವಂಥದ್ದು. ಅದನ್ನ ಸೊ ಡಿಸೈಡಿಂಗ್ ಟು ಪ್ರೊಸೀಡ್ ವಿತ್ ದ ವರ್ಕ್ ಅಂತ ಹೇಳಿ. ಸೊ ಈ ಡಿಸೈಡೆಡ್ ಬೈ ನೋಯಿಂಗ್ ದ ಸೊ ಅನ್ಸೇಫ್ ಕಂಡೀಷನ್ ಅಟ್ ಸೈಟ್. So we have to identify the unsafe conditions to take the precautionary measures, and also we have to give the guidelines or instruction to the workers in every day at the beginning of the work. So we have to give the instruction, you should not do it, you should not go there, ಅಥವಾ you should take this precaution. So ಅಲ್ಲಿ ಹೋದ್ರಪ್ಪ ಕರೆಂಟ್ ಲೂಸ್ ವೈರ್ಸ್ ಇದೆ, ಅಲ್ಲಿ ಹೋಗ್ಬೇಡ, ಹೋಗೋದಾದ್ರೆ ಶೂ ಹಾಕೊಂಡು ಹೋಗು, ಇಲ್ಲ ಅಂತ ಇಲ್ಲಿ ಕೆಲಸ ಮಾಡಿದ್ರೆ ಗ್ಲೌಸ್ ಹಾಕೋ. ಸೊ ಈ ತರದಲ್ಲಿ ಅನ್ಸೇಫ್ ಕಂಡೀಷನ್ಸ್ ಐಡೆಂಟಿಫೈ ಮಾಡ್ಬೇಕು, ಐಡೆಂಟಿಫೈ ಮಾಡಿ ಅವ್ರಿಗೆ ತಿಳಿಸ್ಬೇಕು. ಸೊ ಈ ಒಂದು ಅನ್ಸೇಫ್ ಕಂಡೀಷನ್ ಇಂದಾಗಿ ಸೊ ನಮಗೆ ಆಕ್ಸಿಡೆಂಟ್ಸ್ ಗಳು ಆಗ್ಬೋದು ಒಂದು. ಸೊ ಎರಡನೇದು ಅನ್ಸೇಫ್ ಕಂಡೀಷನ್ಸ್ ನಮಗ್ ಗೊತ್ತಿದ್ರು ಸಹಿತ ಕೆಲಸ ಮಾಡುವಂತವ್ರು, ನಮ್ಗೆ ಈಗ ನಾನೇ ಈಗ ಅಲ್ಲಿ ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನಮ್ಮ ಒಂದು ಪ್ರೊಟೆಕ್ಷನ್ ವರ್ಕೇ ಇರೋದಿಲ್ಲ ಸ್ಲ್ಯಾಬ್ ಇಂದ, ನಾನು ಕೆಳಗಡೆ ಏನಿದೆ ಅಂತ ಬಗ್ ನೋಡ್ಲಿಕ್ಕೆ ಹೋಗ್ತೀನಿ. ಅಥವಾ ಸಪೋಸ್ ಇಫ್ ಯು ವಾಂಟ್ ಟು ಟೇಕ್ ಗಿವ್ ದ ಇನ್ಸ್ಟ್ರಕ್ಷನ್ ಅಟ್ ದಿ ಹೂ ಇಸ್ ಪರ್ಸನ್ ದೇರ್ ಅಟ್ ದಿ ಗ್ರೌಂಡ್ ಫ್ಲೋರ್ ಲೆವೆಲ್, ಒಂದು 10 ಫ್ಲೋರ್ ಲೆವೆಲ್ 10 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ, 10 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಮೇಲಿಂದ ನಾನೇನೋ ಇನ್ಸ್ಟ್ರಕ್ಷನ್ ಕೊಡ್ಬೇಕಂತ ಹೇಳಿ ಮೇಲಿಂದ ಮಾತಾಡ್ಲಿಕ್ಕೆ ಹೋಗ್ತೀನಿ, ಆ ಟೈಮ್ ಬೀಳ್ಬಹುದು. ಸೊ ವಿ ನೋ ದಟ್ ದಿಸ್ ಇಸ್ ಅನ್ಸೇಫ್ ಅಂತ ಗೊತ್ತಿದೆ, ಆದ್ರೂ ನಾನು ಮಾಡ್ತೀನಿ. ಸೊ ಡಿಸೈಡಿಂಗ್ ಟು ಪ್ರೊಸೀಡ್, ನಾನು ಮಾಡ್ತೀನಿ, ನನ್ ಗೊತ್ತಿದೆ ಆದ್ರೂ ನಾನು ಮಾಡ್ತೀನಿ ಆ ಕೆಲಸನ. ಅದನ್ನ ಮಾಡೋದ್ರಿಂದ ಆತರ ಆಗತ್ತೆ, ಆಕ್ಸಿಡೆಂಟ್ಸ್ ಆಗತ್ತೆ ಅಂತ ಹೇಳಿ. ಸೊ ಹೆವಿ ಮೆಟಲ್ಸ್, ಸೊ ಎಷ್ಟು ಲೇಬರ್ಸ್ ಎಲ್ಲ ತುಂಬಾ ಭಾರವಾದ ವಸ್ತುಗಳನ್ನ ಅಥವಾ ಇಟಿಗೆಗಳನ್ನ ಅಥವಾ ಕಲ್ಲುಗಳನ್ನ ಅಥವಾ ಸಿಮೆಂಟ್ ಅನ್ನ ಕ್ಯಾರಿ ಮಾಡುವಂತದ್ದು ಮೇಲಕ್ಕೆ. ಸೊ ಆ ತರದಲ್ಲಿ ಯಾವ್ದು ಹ್ಯಾಂಡ್ ರೈಲ್ಸ್ ಇಲ್ದಾನೆ ಇರ್ಬೋದು, ಸ್ಟೇರ್ ಕೇಸ್ ಕಂಡೀಷನ್ಸ್ ಅಗಲ ಕಡಿಮೆ ಇರ್ಬೋದು, ಅಥವಾ ಅಗಲ ಜಾಸ್ತಿ ಇದ್ರು ಸ್ಟೇರ್ ಕೇಸ್ ಗಳಲ್ಲಿ ಒಂದ್ ವೇಳೆ ಅದನ್ನ ರೈಲಿಂಗ್ಸ್ ಇಲ್ದಾನೆ ಇರ್ಬೋದು. ಈ ತರದಲ್ಲಿ ಸೊ ಅನ್ಸೇಫ್ ಕಂಡೀಷನ್ಸ್ ಇರ್ತವೆ, ಅದನ್ನ ಕೇರ್ಲೆಸ್ನೆಸ್ ಆಫ್ ದಿ ವರ್ಕರ್ಸ್ ಡ್ಯೂರಿಂಗ್ ದಿ ವರ್ಕ್. ಸೊ ಅವು ಆ ಕಂಡೀಷನ್ ಇಂದಾಗಿ ಆಕ್ಸಿಡೆಂಟ್ಸ್ ಗಳು ಆಗ್ಬೋದು. ಸೊ ಪೇಂಟರ್ಗಳು ಒಂದ್ ವೇಳೆ ಕೆಲಸ ಮಾಡ್ತಿರ್ತಾರೆ, ಇಲ್ಲಿ ನೋಡಿ ಅನ್ಸೇಫ್ ಕಂಡೀಷನ್ ಅಂತ ಅಂದ್ರೆ ಹೆವಿ ಮೆಟಲ್ಸ್ ಕ್ಯಾರಿ ಮಾಡ್ತಿರ್ತಾರೆ, ಇಲ್ಲ ಅಂತ ಅಂದ್ರೆ ಪೇಂಟ್ರು, ಮೇಸನ್ಸ್, ಸೊ ಪ್ಲಾಸ್ಟರಿಂಗು, ಮೇಸನ್ರಿ ವರ್ಕ್ ಅನ್ನ ಮಾಡ್ತಿರ್ತಾರೆ ಈ ತರ ಸ್ಕೆಫೋಲ್ಡಿಂಗ್ ಹಾಕೊಂಡು. ಅಥವಾ ಅವ್ರಿಗೆ ನಮ್ಗೆ ಒಂದು ಈ ಸೇಫ್ಟಿ ಏನಿದೆ ನಮ್ಮ ನೆಟ್ಸ್ ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂತವ್ರು ಬೀಳ್ಬಹುದು, ಆಯತ ಬೀಳ್ಬಹುದು. ಸೊ ಆ ಒಂದು ಕಂಡೀಷನ್ ಅಲ್ಲಿ ಕೂಡ ಆಕ್ಸಿಡೆಂಟ್ಸ್ ಗಳಾಗುತ್ತೆ. ಸೊ ಡ್ಯೂರಿಂಗ್ ದಿ ಡಿಸ್ಮ್ಯಾಂಟ್ಲಿಂಗ್ ಅಂತ ಅಂದ್ರೆ ನಾವು ಯಾವ್ದಾದ್ರು ಒಂದು ಕಟ್ಟಡವನ್ನ ಒಡೆದಾಕ್ಬೇಕು ಅಂತಂದಾಗ ಆ ಕಟ್ಟಡವನ್ನ ಒಡೆಯುವಾಗ್ಲೂ ಕೂಡ ನಮ್ಗೆ ಡಿಸ್ಮ್ಯಾಂಟ್ಲಿಂಗ್ ಯಾವ್ದೋ ಒಂದು ಭಾಗಗಳು ಅದು ಅನ್ಸೇಫ್ ಕಂಡೀಷನ್ ಇರ್ಬೋದು, ಅಥವಾ ತೂಗ್ತಾ ಇರ್ಬೋದು, ಅಥವಾ ನೇತಾಡ್ತಾ ಇರ್ಬೋದು, ಅಂತದ್ದು ಅದಕ್ಕೆ ಸಪೋರ್ಟ್ ಇಲ್ದಾನೆ ಇರ್ಬೋದು. ಅಂತ ಪಾರ್ಟ್ಸ್ ಗಳು ನಾವು ಒಳಗಡೆ ಹೋದಾಗ ನಮ್ಮ ಮೇಲೆ ಬೀಳ್ಬಹುದು. ಸೊ ಅನ್ಸೇಫ್ ಪಾರ್ಟ್ಸ್ ಅದನ್ನ ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ, ಅದ್ರ ಬಗ್ಗೆ ಜವಾಬ್ದಾರಿ ತಗೋಬೇಕಾಗತ್ತೆ. ಯಾವಾಗ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಡಿಸ್ಮ್ಯಾಂಟ್ಲಿಂಗ್, ಯಾವ್ದಾದ್ರು ಒಂದು ಕಟ್ಟಡಗಳನ್ನ ಒಡೆದಾಕುವಂತ ಸಂದರ್ಭಗಳಲ್ಲಿ ಅದರಲ್ಲಿ ಸೊ ಪ್ರೊಟೆಕ್ಟೆಡ್, ಅನ್ಪ್ರೊಟೆಕ್ಟೆಡ್ ಅಥವಾ ಅನ್ಸೇಫ್ ಪಾರ್ಟ್ಸ್ ಆಫ್ ದಿ ಬಿಲ್ಡಿಂಗ್ ಆರ್ ಎನಿ parts of an structure, civil engineering structures, that should be we have to notice. So that should result into an accident. Therefore, suppose you should not go there. So you have to take all the precautions. So ಆ ಸಂದರ್ಭದಲ್ಲಿ ತಗೊಳ್ಳಿಲ್ಲ ಅಂತಂದ್ರೆ ಅನ್ಸೇಫ್ ಪಾರ್ಟ್ಸ್ ಇರೋ ಏನಿದೆ, ಬಿಲ್ಡಿಂಗ್ ಪಾರ್ಟ್ಸ್ ಇರ್ಬೋದು, ಯಾವ್ದಾದ್ರು ಪಾರ್ಟ್ಸ್ ಇರ್ಬೋದು, ಅಂತ ಜಾಗಗಳಿಗೆ ಹೋದಾಗ ಆಕ್ಸಿಡೆಂಟ್ಸ್ ಆಗ್ಬೋದು ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಡ್ಯೂ ಟು ಸೊ ಓವರ್ ಕ್ರೌಡಿಂಗ್ ಆಫ್ ದಿ ವರ್ಕರ್ಸ್. ಒಂದ್ ಜಾಗದಲ್ಲಿ ನಾನು ನೆನ್ನೆ ಹೇಳ್ದಾಗೆ, ಈ ಒಂದು ಜಾಗದಲ್ಲಿ ನೋಡಿ ಕಾಂಕ್ರೀಟಿಂಗ್ ಮಾಡುವಾಗ ಜನ ಜಾಸ್ತಿ ನಿಂತ್ಕೊಳ್ಳುವಂಥದ್ದು, ಸಪೋರ್ಟಿಂಗ್ ಸಿಸ್ಟಮ್ ಸರಿ ಇಲ್ದಾನೆ ಇರೋದು, ಸೊ ಕ್ರೌಡ್ ಆಗ್ಬಿಡೋದು, ಅಲ್ಲೇ ಎಲ್ಲ ಒಂದು 50 ಜನ ನಿಂತ್ಕೊಂಡ್ಬಿಡೋದು, ಅದು ಬಾರದಿಂದಾಗಿ ಸೊ ಆಕ್ಸಿಡೆಂಟ್ಸ್ ಗಳು ಆಗ್ಬೋದು. ಸೊ ಇಗ್ನೋರೆನ್ಸ್ ಆಫ್ ದಿ ವರ್ಕರ್ಸ್. ಸೊ ಇಗ್ನೋರೆನ್ಸ್ ಅಂತ ಅಂದ್ರೆ ಅವನು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಅವನು ಮರ್ತಿರ್ಬೋದು, ಅವ್ನು ಸೇಫ್ಟಿ ಮೆಸರ್ಸ್ ನ ಮರ್ತಿರ್ಬೋದು, ಅಥವಾ ಮೇಲ್ ನಿಂತ್ಕೊಂಡಿರ್ತಾನೆ, ಅವನು 5ನೇ ಫ್ಲೋರ್ ಅಲ್ಲಿ ಇದೀನಿ ಅಂತ ಮರ್ತ್ಬಿಟ್ಟು ಕೆಲಸ ಮಾಡ್ತಿರ್ತಾನೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀನಿ ಅಂತ ಅನ್ಕೊಂಡು. ಸೊ ಅವನು ಆ ಸಂದರ್ಭದಲ್ಲಿ ಅವನು ಆಯತ ಬೀಳ್ಬೋದು. ಈ ತರದಲ್ಲಿ ಇಗ್ನೋರೆನ್ಸ್. ಸೊ ನಾವ್ ಮರ್ತು ಬಿಡ್ಬೋದು ಕೆಲಸ ಮಾಡುವಂತ ಜಾಗದಲ್ಲಿ. ಈಗ ಎಲೆಕ್ಟ್ರಿಕ್ ಪಕ್ಕದಲ್ಲಿ ಎಲೆಕ್ಟ್ರಿಕ್ ವೈರ್ ಇರುತ್ತೆ, ನನ್ ಮುಟ್ಬಿಡ್ಬೋದು ಗೊತ್ತಿಲ್ಲದೆ ಕರೆಂಟ್ ಇದೆ ಅಂತ ಹೇಳಿ. ಸೊ ಈ ತರದಲ್ಲಿ ಇಗ್ನೋರೆನ್ಸ್ ಆಫ್ ದಿ ವರ್ಕರ್ ಡ್ಯೂರಿಂಗ್ ಪ್ಲಾಸ್ಟರಿಂಗ್ ಅಥವಾ ಬೇರೆ ಬೇರೆ ಆಪರೇಷನ್ಸ್ ಅಲ್ಲಿ ಟೈಮ್ ಅಲ್ಲಿ ಮೇಲೆ ಕೆಲಸ ಮಾಡುವ ಹತ್ರ ಆಗ್ಬೋದು, ಆಕ್ಸಿಡೆಂಟ್ಸ್ ಗಳಾಗ್ಬೋದು. ಸೊ ಗ್ರೀಡಿನೆಸ್ ಆಫ್ ದಿ ಕಾಂಟ್ರಾಕ್ಟರ್. ಗ್ರೀಡಿನೆಸ್ ಅಂತ ಅಂದ್ರೆ ಕಾಂಟ್ರಾಕ್ಟರ್ ಆಸೆ ಇರುತ್ತೆ, ಸೊ ಔಟ್ ಟರ್ನ್ ಜಾಸ್ತಿ ಬೇಕು, ಹೆಚ್ಚು ಕೆಲಸ ಮಾಡಿಸ್ಕೊಡ್ಬೇಕು ಲೇಬರ್ ಹತ್ರ. ಸೊ ಉದಾಹರಣೆ ಇಲ್ಲಿ ನಮ್ಮಲ್ಲಿ ಶೋರಿಂಗ್ ಮಾಡ್ಬೇಕು, ಸೊ ಇದು ಅರ್ಥ ವರ್ಕ್ ಬಿದ್ದೋಗ್ಬಾರ್ದು ಅಂತ ಹೇಳಿ. ಸೊ ಅವ್ನ್ ಮಾಡಲ್ಲ ದುಡ್ಡು ಉಳಿಸ್ಲಿಕ್ಕೆ.
ಸೊ ಅಂತ ಸಂದರ್ಭದಲ್ಲಿ ಈಗ ಅರ್ತ್ ವರ್ಕ್ ಏನಾದ್ರು ಬಿದ್ದೋಯ್ತು ಅಂತಂದ್ರೆ ಬಿಕಾಸ್ ಆಫ್ ದಿ ವರ್ಟಿಕಲ್ ಕಟ್, ಸೊ ಲ್ಯಾಂಡ್ ಸ್ಲೈಡ್ಸ್. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಕೆಳಗಡೆ ಯಾರು ಕೆಲಸ ಮಾಡ್ತಿದ್ರೆ ವರ್ಕರ್ಸ್ ಮೇಲೆ ಮಣ್ಣೆಲ್ಲ ಬೀಳ್ತದೆ. ಸೊ ಆ ಕಾರಣಕ್ಕಾಗಿ ಆ ಒಂದು ಆಕ್ಸಿಡೆಂಟ್ಸ್ ಗಳು ಸಂಭವಿಸಬಹುದು. ಮತ್ತೆ ಕೇರ್ಲೆಸ್ನೆಸ್ ಆಫ್ ದಿ ಸೂಪರ್ವೈಸರ್, ಇದು ಕಾಂಟ್ರಾಕ್ಟರ್ ಆಸೆ ಇರ್ತದೆ, ದುಡ್ಡು ಉಳಿಸ್ಬೇಕಂತ ಹೇಳಿ ಮಾಡಲ್ಲ, ಈ ತರ ಸಪೋರ್ಟ್ಸ್ ಬೇರೆ ಬೇರೆ ಕೆಲಸ ಮಾಡಲ್ಲ. ಸೊ ಅಂತ ಸಂದರ್ಭಗಳಲ್ಲೂ ಆಕ್ಸಿಡೆಂಟ್ ಆಗ್ತದೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಗ್ರೀಡಿನೆಸ್ ಆಫ್ ಕಾಂಟ್ರಾಕ್ಟರ್, ಆಸೆ ಅವನಿಗೆ ಕಾಂಟ್ರಾಕ್ಟರ್ಗೆ ದುಡ್ಡು ಉಳಿಸ್ಬೇಕು ಅಂತ ಹೇಳಿ, ಇಂಥ ಸಂದರ್ಭದಲ್ಲೂ ಆಗ್ಬೋದು. ಸೊ ಕೇರ್ಲೆಸ್ನೆಸ್ ಆಫ್ ದಿ ಸೂಪರ್ವೈಸರ್, ಸೈಟ್ ಸೂಪರ್ವೈಸರ್ ಅಥವಾ ವರ್ಕರ್ ಅಥವಾ ಸೈಟ್ ಇಂಜಿನಿಯರ್ ಇರ್ತಾನಲ್ಲ, ಅವನು ಸರಿಯಾದ ರೀತಿ ನೋಡ್ದಾನೆ ಇರ್ಬೋದು, ಕೆಲಸಗಳನ್ನ ನಿಭಾಯಿಸ್ತಾನೆ. ಡಿಫೆಕ್ಟಿವ್ ಸಪೋರ್ಟ್ಸ್ ನ ಚೆಕ್ ಮಾಡ್ದಾನೆ ಇರ್ಬೋದು. ಮತ್ತೆ ಇಂಪ್ರಾಪರ್ ಪ್ರೊಡಕ್ಷನ್ ಆಫ್ ದಿ ಮಿಷನರಿ ಭಾಗಗಳನ್ನ ಸರಿಯಾದ ರೀತಿ ಕವರ್ ಮಾಡ್ತಾನೆ ಇರ್ಬೋದು. ಸೊ ಲೇಬರ್ಸ್ ನ ಹೆಚ್ಚು ಕಾಲ ದುಡಿಸುವಂತದ್ದು ಇರ್ಬೋದು, ಇಲ್ಲ ಲೈಟ್ ಕಡಿಮೆ ಇರ್ಬೋದು ವರ್ಕಿಂಗ್ ಪ್ಲೇಸ್ ಅಲ್ಲಿ. ಸೊ ಈ ತರದಲ್ಲಿ ಇಲ್ಲ ಸೌಂಡ್ ಜಾಸ್ತಿ ಇರ್ಬೋದು, ಅವ್ನಿಗೆ ಗೊತ್ತಾಗ್ದಾನೆ ಇರ್ಬೋದು ಏನ್ ಆಗ್ತಾ ಇದೆ ಅನ್ನೋದು, ಯಾರಾದ್ರೂ ಒಬ್ರು ಕೂಗಿದ್ರೆ ಅವ್ನು ಕೇಳಿಸ್ದಾನೆ ಇರ್ಬೋದು, ಅಷ್ಟು ಮಿಷನರಿ ಸೌಂಡ್ ಇರ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ಆಕ್ಸಿಡೆಂಟ್ಸ್ ಗಳು ಸಂಭವಿಸುತ್ತೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ. ಸೊ ಇದನ್ನ ನಾವು ಕಾಸಸ್ ಅಂತ ಕರಿತೀವಿ, ರೀಸನ್ಸ್ ಅಥವಾ ಕಾಸಸ್ ಅಂತ ಕರಿತೀವಿ. ಇಲ್ಲೇ ಚಿತ್ರದಲ್ಲಿ ನೋಡ್ದಂಗೆ ಸೊ ಇದರಲ್ಲಿ ಗ್ರೀಡಿನೆಸ್ ಆಫ್ ದಿ ಕಾಂಟ್ರಾಕ್ಟರ್ ಇಲ್ಲಿ ಗೊತ್ತಾಗುತ್ತೆ. ಸೊ ಯಾವುದು, ಬಿಕಾಸ್ ಹಿ ಹ್ಯಾಸ್ ನಾಟ್ ಪ್ರೊವೈಡೆಡ್ ದ ಪ್ರೊಟೆಕ್ಷನ್ ಟು ದ ಅರ್ತ್ ವರ್ಕ್. ಸೊ ಡೀಪ್ ಕಟ್ ಇದೆ ಇದು, ಅದಕ್ಕಾಗಿ ಹೆಚ್ಚು ಅಂದ್ರೆ ಎತ್ತರವಾದ ಆಳವಾದ ಕಟಿಂಗ್ ಇದೆ, ಆದ್ರೂ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂತ ಗೊತ್ತಿದೆ, ಆದ್ರೂ ಅವನು ಪ್ರೊಟೆಕ್ಷನ್ ಕೊಡೋದಿಲ್ಲ. ಇದು ಗ್ರೀಡಿನೆಸ್ ಆಫ್ ದಿ ಕಾಂಟ್ರಾಕ್ಟರ್, ಬೇಕಂತಾನೆ ಅವ್ನು ದುಡ್ಡು ಉಳಿಸ್ಲಿಕ್ಕೆ ಮಾಡಲ್ಲ, ಇದನ್ನ ಗ್ರೀಡಿನೆಸ್. ಸೊ ಅನ್ಸೇಫ್ಟಿ ಕಂಡೀಷನ್ಸ್ ನೋಡಿ, ಹೈಟ್ ಅಲ್ಲಿ ಕೆಲಸ ಮಾಡುವಾಗ ಸೊ ಮೆಟೀರಿಯಲ್ ತಗೊಂಡು ಹೋಗೋದಿರ್ಬೋದು, ಅಥವಾ ಅವನು ಪ್ಲಾಸ್ಟರಿಂಗ್ ಅಲ್ಲಿ ಕೆಲಸ ಮಾಡೋದಿರ್ಬೋದು, ಅನ್ಸೇಫ್ ಕಂಡೀಷನ್ಸ್ ನ ಬಳಸೋದ್ರಿಂದ, ಈಗ ಉದಾಹರಣೆ ನೆಟ್ ಹಾಕ್ಬೇಕು, ಅವನು ಎಲ್ಲೂ ಬಿದ್ರು ಕೂಡ ಅದ್ರೊಳಗೆ ಬಲೆಯಲ್ಲಿ ಸಿಕ್ಕಾಕೋಬೇಕು, ಆದ್ರೆ ಇದನ್ನ ಬಳಸೋದಿಲ್ಲ, ಸೇಫ್ಟಿ ಕಂಡೀಷನ್ಸ್ ನ ಹಾಕೊಳ್ಳೋದಿಲ್ಲ, ಅಂತ ಸಂದರ್ಭದಲ್ಲೂ ಆಕ್ಸಿಡೆಂಟ್ಸ್ ಆಗ್ಬೋದು. ಸೊ ಹೆವಿ ಮೆಟೀರಿಯಲ್ ನ ಕ್ಯಾರಿ ಮಾಡುವಾಗ ಈ ಸ್ಟೆಪ್ಸ್ ಇಂದ ಮೇಲೆ ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರಿಗೆ ಸೊ ನಾವು ಕ್ಯಾರಿ ಮಾಡುವಾಗ್ಲೂ ಕೂಡ ಆಕ್ಸಿಡೆಂಟ್ಸ್ ಗಳು ಆಗ್ಬೋದು, ಅಂದ್ರೆ ಸಾವು ನೋವುಗಳು ಅನುಭವಿಸಬಹುದು. ಸೊ ನಮ್ ಪ್ರೊಟೆಕ್ಷನ್ ವರ್ಕ್ಸ್, ಪ್ರಾಪರ್ ಪ್ರೊಟೆಕ್ಷನ್ ವರ್ಕ್ಸ್ ಅನ್ನ ನಾವು ಎಲ್ಲಾ ಫ್ಲೋರ್ಸ್ ಅಲ್ಲೂ ಕೊಟ್ಟಿಲ್ಲ ಅಂತ ಅಂದಾಗ್ಲೂ ಕೂಡ ಟೆಂಪ್ರರಿ ಪ್ರೊಟೆಕ್ಷನ್ ವರ್ಕ್ಸ್. ಸೊ ಈ ಫ್ಲೋರ್ ಅಲ್ಲಿ ಕೆಲಸ ಮಾಡುವಾಗ ನಾವು ಪ್ರೊಟೆಕ್ಷನ್ ವರ್ಕ್ಸ್ ನ ಕೊಡ್ಬೇಕಾಗುತ್ತೆ. ಸೊ ವೆಲ್ಡಿಂಗ್ ಫಾರ್ ಎಕ್ಸಾಂಪಲ್, ಯು ವಾಂಟ್ ಟು ಡೂ ವೆಲ್ಡಿಂಗ್ ಅಥವಾ ಫ್ಯಾಬ್ರಿಕೇಶನ್ ವರ್ಕ್ ಟು ದ ವರ್ಕ್ ಅಟ್ ಸೈಟ್. ಸೊ ವಿ ಹ್ಯಾವ್ ಟು ವಿ ಹ್ಯಾವ್ ಟು ಅಡಾಪ್ಟ್ ದ ಸೇಫ್ಟಿ ಪ್ರಿಕಾಷನ್ಸ್. ಅಂತ ಸಂದರ್ಭಗಳು ಮಾಡ್ಲಿಲ್ಲ ಅಂತಂದ್ರೆ ಆಕ್ಸಿಡೆಂಟ್ಸ್ ಗಳು, ಸಾವು ನೋವುಗಳು ಅನುಭವಿಸಬಹುದು. ಸೊ ಇದನ್ನು ಅಷ್ಟೇ, ನಮಗೆ ಸಪೋರ್ಟ್ ಸಿಸ್ಟಮ್ ಅಥವಾ ನಮ್ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಫಾರ್ಮ್ ವರ್ಕ್ ಅನ್ನ ಸಪೋರ್ಟ್ಸ್ ನಾವು ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಐದರ್ ಮೇ ಬಿ ಅನ್ ಇಂಜಿನಿಯರ್ ಸೂಪರ್ವೈಸರ್ ಅವ್ರು ಚೆಕ್ ಮಾಡ್ಲಿಲ್ಲ ಅಂತ ಅಂದ್ರೂ ಸಾವು ನೋವು ಆಗ್ತದೆ. ನೆಕ್ಸ್ಟ್, ಸೊ ಟು ಅವಾಯ್ಡ್ ಅನ್ ಆಕ್ಸಿಡೆಂಟ್, ನಮ್ಮ ಆಕ್ಸಿಡೆಂಟ್ಸ್ ನ ಉದ್ದೇಶ ಇರೋದೇ ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಲಿಕ್ಕೆ ಇರೋದು. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಆಕ್ಸಿಡೆಂಟ್ಸ್ ಆಗ್ಬಾರ್ದು ಅನ್ನೋದೇ ಉದ್ದೇಶ ಇರುತ್ತೆ. ಸೇಫ್ಟಿ ಮೆಜರ್ಸ್ ಅಥವಾ ಸೇಫ್ಟಿ ಪ್ರಾಕ್ಟೀಸಸ್ ನ ನಾವು ಅಡಾಪ್ಟ್ ಮಾಡಬೇಕು. ಅಥವಾ ಸೇಫ್ಟಿ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಇನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. Therefore, safety measures have to be taken so to prevent an accidents. ನಾವು ಸೇಫ್ಟಿ ಎಷ್ಟು ಸೇಫ್ಟಿ ತಗೊಂತೀವಿ ಅಷ್ಟು ಸೇಫ್ಟಿ ಇಂಪಾರ್ಟೆಂಟ್, ಒಳ್ಳೇದು. ಸೊ ಏನಕ್ಕಾಗಿ ಅಂತಂದ್ರೆ ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಲಿಕ್ಕಾಗಿ. ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡೋದ್ರಿಂದ ನಮ್ಗೆ ಲಾಸ್ ಕಡಿಮೆ ಆಗುತ್ತೆ, ಅಥವಾ ಅವಾಯ್ಡ್ ಆಗುತ್ತೆ, ಅಥವಾ ಆಗೋದೇ ಇಲ್ಲ. ಸೊ ಯಾರು ವರ್ಕರ್ಸ್ಗೆ ತೊಂದರೆ ಆಗೋದಿಲ್ಲ, ಪ್ರಾಪರ್ಟಿ ಡ್ಯಾಮೇಜ್ ಆಗಲ್ಲ, ಮೆಟೀರಿಯಲ್ ಲಾಸ್ ಆಗಲ್ಲ, ಅಥವಾ ಮಿಷನರೀಸ್ ಲಾಸ್ ಆಗಲ್ಲ. ಇದೆಲ್ಲ ಕಾರಣದಿಂದಾಗಿ ನಾವು ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಲೇಬೇಕಾಗುತ್ತೆ. ಅದರಿಂದ ಆಕ್ಸಿಡೆಂಟ್ ಆಗೋದ್ರಿಂದ ಕಾಸಸ್, ಕಾರಣಗಳೇನು, ಆಕ್ಸಿಡೆಂಟ್ ಅಂದ್ರೆ ಏನು, ಆಕ್ಸಿಡೆಂಟ್ ಗೆ ಕಾರಣಗಳೇನು ಅನ್ನೋದು ಗೊತ್ತಾಯ್ತು. ಆಕ್ಸಿಡೆಂಟ್ ಕಾರಣಗಳು ಅಂತಂದ್ರೆ ಸೇಫ್ಟಿ ಮೆಜರ್ಸ್, ಅದಕ್ಕೆ ನಾವು ಆಗದಂಗೆ ತಡಿಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಆಕ್ಸಿಡೆಂಟ್ಸ್ ಆಗದ್ ಹೌದಪ್ಪ, ಆದ್ರೆ ಇಂತಿಂತ ಕಾರಣದಿಂದ ಆಯ್ತು ಆಕ್ಸಿಡೆಂಟ್ಸ್ ಗಳು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ, ಅದು ಸರಿನೇ. ಆದ್ರೆ ಅದನ್ನ ತಡೆಯೋದು ಹೇಗೆ? ಸೊ ವಿ ಹ್ಯಾವ್ ಟು ಅವಾಯ್ಡ್ ದ ಆಕ್ಸಿಡೆಂಟ್ಸ್ ಇನ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ವಾಟ್ ಸೇಫ್ಟಿ ಮೆಜರ್ಸ್ ವಿ ಹ್ಯಾವ್ ಟು ಬಿ ಟೇಕ್ ಟು ಅವಾಯ್ಡ್ ಅನ್ ಆಕ್ಸಿಡೆಂಟ್ ಇನ್ ದಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಸೊ ಅದನ್ನ ಪ್ರಶ್ನೆ ಕೇಳ್ತಾರೆ. ಸೊ ಏನು, ಸೊ ಸಾಮಾನ್ಯವಾಗಿ ಸೊ ನಾವು ಹೈಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಬಿಕಾಸ್ ಸಪೋಸ್ ಇಫ್ ಯು ವಾಂಟ್ ಟು ವರ್ಕ್ ಅಟ್ ದಿ ಹೈಯರ್ ಲೆವೆಲ್, so see this building, it is a multi-story building, we are going to work at the different levels. So therefore we have to check the supports ಏನ್ ಕೊಟ್ಟಿದೀವಿ ವರ್ಕ್ ಮಾಡುವಾಗ, ಸಪೋರ್ಟ್ಸ್ ಎಲ್ಲ ಸರಿ ಇದೆಯಾ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಸ್ಟ್ರಾಂಗ್ ಇದೆಯಾ, ಅದು ಸಪೋರ್ಟ್ ಸ್ಟ್ರಾಂಗ್ ಇದೆಯಾ, ಸೇಫ್ ಇದೆಯಾ, ಅದ್ ಲೋಡ್ ಕ್ಯಾರಿ ಮಾಡಕ್ಕಾಗತ್ತಾ, ಸ್ಟೇಬಲ್ ಆಗಿದೆಯಾ ಅದು ಅನ್ನೋದ್ರ ಬಗ್ಗೆ ನಮಗ್ ಗೊತ್ತಿರ್ಬೇಕಾಗತ್ತೆ. ಸಪೋರ್ಟ್ಸ್ ಎಲ್ಲ ಸರಿ ಇದೆಯಾ ಅನ್ನೋದೆಲ್ಲ, ಟೆಂಪ್ರರಿ ಸಪೋರ್ಟ್ಸ್ ಮೇಲೆ ವರ್ಕ್ ಮಾಡುವಾಗ ಆ ಸಪೋರ್ಟ್ಸ್ ಅನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಸೊ ನಮ್ಮ ವರ್ಕರ್ಸ್ ಹೈಯರ್ ಲೆವೆಲ್ ಅಲ್ಲಿ ಒಂದ್ ಲೆವೆಲ್ ಇಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಆಗ್ತಾ ಇರ್ತಾರೆ. ಸೊ ಒಂದೇ ಕಡೆ ಕೆಲಸ ಮಾಡಕ್ ಆಗಲ್ಲ. ಸೊ ಒಂದ್ ಲೆವೆಲ್ ಒಂದ್ ಕಡೆಯಿಂದ ಕೆಲಸ ಮುಗಿದ್ಮೇಲೆ ಅದೇ ಲೆವೆಲ್ ಅಲ್ಲಿ ಫೋರ್ತ್ ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ಈ ಸ್ಕೆಫೋಲ್ಡಿಂಗ್ ಮೇಲೆ ಅಂತಂದ್ರೆ ಅವನ ಜಾಗದಿಂದ ಮೂವ್ ಆಗ್ತಾನೆ, ಪಕ್ಕಕ್ಕೆ ಮೂವ್ ಆಗ್ತಾನೆ. ಆ ಮೂವ್ ಆಗುವಾಗ ಅವನ ಸೈಡ್ ಪ್ರೊಟೆಕ್ಷನ್ ಇರ್ಬೇಕು ಅಂತಂದ್ರೆ, ಈಗ ಸೇಫ್ಟಿ, ಸೊ ನಾವೇನು ಮೆಶ್ ಅನ್ನ ಹಾಕಿದೀವಿ ಆ ತರದಲ್ಲಿ ಸೇಫ್ಟಿ ಇರ್ಬೇಕು.
ಸೊ ಇಲ್ಲ ಅಂತಂದ್ರೆ ಅವ್ನು ಮೂವ್ ಆಗುವಾಗ್ಲೂ ಆಕ್ಸಿಡೆಂಟ್ ಆಗ್ಬೋದು. ಅವಾಗ ಸೇಫ್ಟಿ ಮೆಸರ್ಸ್ ನ ತಗೋಬೇಕಾಗುತ್ತೆ. ಅವನು ಕೆಲಸದ ಮೂವ್ ಆಗುವಾಗ ವರ್ಕರ್ ಕೆಳಗಡೆ ಬೀಳಬಾರ್ದು ಅಂತ ಹೇಳಿ. ಸೊ ಆಲ್ ದ ಸೇಫ್ಟಿ ಮೆಸರ್ಸ್ should be taken to prevent the worker falling from the height. So maximum height. So third one, so ವರ್ಕರ್ಸ್ ಹೆವಿ ಲೋಡ್ಸ್ ಅನ್ನ ಕ್ಯಾರಿ ಮಾಡಬಾರ್ದು. ಸೊ ಹೆವಿ ಲೋಡ್ ನ ಕ್ಯಾರಿ ಮಾಡೋದ್ರಿಂದ ಅವನು ಆಯತಪ್ಪಿ ಬೀಳಬಹುದು. ಅದರಿಂದ ಅವ್ನಿಗೆ ಎಷ್ಟು ಸಾಮರ್ಥ್ಯ ಇದೆ ಅಷ್ಟು ಮಾತ್ರ ಅವನು ತಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಒಂದು ಸಾಮಗ್ರಿಗಳನ್ನ ಅಥವಾ ಮೆಟೀರಿಯಲ್ ಇರ್ಬೋದು, ಯಾವುದೇ ಇರ್ಬೋದು, ಸೊ ಅವನು ಭಾರಗಳಿರುವಂತ ವಸ್ತುಗಳನ್ನ ಮೇಲೆ ತಕೊಂಡು ಹೋಗ್ಲಿಕ್ಕೆ ಬಿಡಬಾರ್ದು. ಸೊ ನಾವು ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಮಾಡಿದ್ರೆ, ಸಪೋಸ್ ಇಫ್ ಯು ಆರ್ ಡೂಯಿಂಗ್ ದ ಡಿಸ್ಮ್ಯಾಂಟ್ಲಿಂಗ್ ಜಾಬ್, ಯಾವ್ದಾದ್ರು ಒಂದು ಕಟ್ಟಡವನ್ನ ಒಡೆಯುವಂತದ್ದು, ಅಥವಾ ಗೋಡೆ ರಿಮೂವ್ ಮಾಡ್ತಾ ಇದ್ದೀವಿ, ಅಥವಾ ಬೇರೆ ಇನ್ಯಾವ್ದಾದ್ರು ರೂಫ್ ರಿಮೂವ್ ಮಾಡ್ತಾ ಇದ್ದೀವಿ, ಏನೋ ಒಂದು ಭಾಗಗಳನ್ನ, ಬಿಲ್ಡಿಂಗ್ ಭಾಗಗಳನ್ನ ನಾವು ರಿಮೂವ್ ಮಾಡ್ತಾ ಇರ್ತೀವಿ ಕನ್ಸ್ಟ್ರಕ್ಷನ್ ಡೈಲಿ ರೂಟೀನ್ ಪ್ರೊಸೆಸ್. ಸೊ ಇಲ್ಲ ಟೆಂಪರರಿ ಶೆಡ್ ಅನ್ನು ರಿಮೂವ್ ಮಾಡ್ತಾ ಇರ್ತೀವಿ, ಇಲ್ಲ ಸ್ಕೆಫೋಲ್ಡಿಂಗ್ ನ ರಿಮೂವ್ ಮಾಡ್ತಾ ಇರ್ತೀವಿ. ಈಗ ಹಾಕಿದೀವಲ್ಲ ಈ ಬಿಲ್ಡಿಂಗ್ ಹಾಕಿರುವಂತ ಸ್ಕೆಫೋಲ್ಡಿಂಗ್ ನ ರಿಮೂವ್ ಮಾಡ್ತಾ ಇರ್ತೀವಿ. ಸೊ ಕೆಲಸ ಮುಗಿದ್ಮೇಲೆ ಇದನ್ನೆಲ್ಲ ರಿಮೂವ್ ಮಾಡ್ತೀವಿ. ಇದನ್ನ ಡಿಸ್ಮ್ಯಾಂಟ್ಲಿಂಗ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಡಿಸ್ಮ್ಯಾಂಟ್ಲಿಂಗ್ ದೆನ್ ವಿ ಹ್ಯಾವ್ ಟು ಟೇಕ್ ದ ಪ್ರಿಕಾಷನ್ ದಟ್ ವಿ ಶುಡ್ ಬಿ ಡಬ್ಲಿ ಕೇರ್ಫುಲ್. ಸೊ ಅನ್ಸೇಫ್ ಪಾರ್ಟ್ಸ್ ಯಾವ್ದು ಲೂಸ್ ಆಗಿಲ್ಲ, ಮೇಲಿಂದ ಬೀಳ್ತದೆ ಅವನ ಮೇಲೆ ಅನ್ನೋದು ಖಾತ್ರಿ ಇರ್ಬೇಕು ನಮ್ಗೆ. ಸೊ ಯಾವ ಪಾರ್ಟ್ಸ್, ಉದಾಹರಣೆ ಸ್ಕೆಫೋಲ್ಡಿಂಗ್ ಇದೆ, ಈ ಹೈಟ್ಗೆ ಒಂದು 8-10 ಫ್ಲೋರ್ ಇದೆ. ಸೊ ಈ ಫ್ಲೋರ್ಗೆ ಸ್ಕೆಫೋಲ್ಡಿಂಗ್ ಇದೆ, ಎಲ್ಲ ರಿಲೀಸ್ ಮಾಡ್ತೀನಿ ಅಂತ ಅಂದ್ರೆ ಕೆಳಗಡೆ ನಿಂತ್ಕೊಂಡು ಕೆಲಸ ಮಾಡುವಾಗ ವರ್ಕರ್ಗೆ ಮೇಲಿಂದ ಯಾವ್ದೋ ಒಂದು ಲೂಸ್ ಮೆಟೀರಿಯಲ್ ಅವ್ನ ತಲೆ ಮೇಲೆ ಬೀಳ್ಬಾರ್ದು. ಸೊ ಈ ತರದಲ್ಲಿ ಅವನು ಡಿಸ್ಮ್ಯಾಂಟ್ಲಿಂಗ್ ಮಾಡುವಾಗ ಸೊ ಆ ಒಂದು ಹೈಟ್ ಇಂದ ಮೇಲೆಯಿಂದ ಅವನ ಮೇಲೆ ಬೀಳ್ಬಾರ್ದು. ಅನ್ಸೇಫ್ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ನಾವು ಜವಾಬ್ದಾರಿ ತಗೋಬೇಕು ಅಥವಾ ರಿಮೂವ್ ಮಾಡ್ಬೇಕು ಫಸ್ಟ್. ಅದಾದ್ಮೇಲೆ ಡಿಸ್ಮ್ಯಾಂಟ್ಲಿಂಗ್ ಮಾಡ್ಬೇಕು. First we have to remove the unsafe parts from at the higher level. Then only we have to take care of the dismantling job. ಆ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಸೇಫ್ಟಿ ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಬೇಕು ಅಂತ. ಸ್ಕಿಲ್ ಲೇಬರ್ ಇರೋದಿಲ್ಲ, ಅವ್ನ ಕೆಲಸನೇ ಗೊತ್ತಿರೋದಿಲ್ಲ. ಎಲೆಕ್ಟ್ರಿಕಲ್ ವರ್ಕೇ ಗೊತ್ತಿಲ್ಲ ಅವನಿಗೆ. ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿರ್ತಾನೆ ಅವನು. ಶಾಕ್ಸ್, ಅವನ ಎಲೆಕ್ಟ್ರಿಕ್ ಶಾಕ್ ಇಂದ ಅವನಿಗೆ ತೊಂದರೆಗಳ ಇಂಜುರೀಸ್ ಆಗ್ಬೋದು. ಅಥವಾ ಮೇಸನ್ ವರ್ಕೇ ಗೊತ್ತಿಲ್ಲ ಅವನಿಗೆ. ಹೈಯೆಸ್ಟ್ ಲೆವೆಲ್ ಅಲ್ಲಿ 6ನೇ ಫ್ಲೋರ್ ಅಲ್ಲಿ ವರ್ಕ್ ಮಾಡೋ ಅಭ್ಯಾಸನೇ ಇಲ್ಲ ಅವನಿಗೆ. ಅವನು ಕೆಲಸ ಮಾಡ್ತೀನಿ ಅಂತ ಹೋಗ್ತಾನೆ, ಅವನಿಗೆ ನಾಲೆಡ್ಜ್ ಇರೋದಿಲ್ಲ ಅಥವಾ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಕೂಡ ನಾವು ಎಂಗೇಜ್ ಮಾಡೋದ್ರಿಂದ, ಅನ್ಸ್ಕಿಲ್ಡ್ ಲೇಬರ್ಸ್ ನ ಎಂಗೇಜ್ ಮಾಡೋದ್ರಿಂದ ನಮ್ಗೆ ಲಾಸ್ ಆಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಆಗ್ಬೋದು. ಅದಕ್ಕೆ ಅನ್ಸ್ಕಿಲ್ಡ್ ಅನ್ನ ಅವಾಯ್ಡ್ ಮಾಡ್ಬೇಕು. ನೋ ಅನ್ಸ್ಕಿಲ್ಡ್ ಲೇಬರ್ಸ್ ಟು ಬಿ ಅಪಾಯಿಂಟೆಡ್ ಅಟ್ ಸೈಟ್. ಸೊ ದಟ್ ಇಸ್ ದ ಸೇಫ್ಟಿ ಮೆಜರ್ ವಿ ಶುಡ್ ಟೇಕ್. ಸೊ ಅನ್ಸ್ಕಿಲ್ಡ್ ಲೇಬರ್ ಆ ಕೆಲಸ ಗೊತ್ತಿಲ್ಲ ಅಂದ್ರೆ ಅವನನ್ನ ಅಪಾಯಿಂಟ್ ಮಾಡಬಾರ್ದು ಅಲ್ಲಿ. ಸೊ ಅದರಿಂದ ಆಕ್ಸಿಡೆಂಟ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಸೊ ವೆಲ್ಡಿಂಗ್ ಆಪರೇಷನ್ಸ್, ಉದಾಹರಣೆ ವೆಲ್ಡಿಂಗ್, ನಾವು ಸೈಟ್ ಅಲ್ಲಿ ವೆಲ್ಡಿಂಗ್ ಮಾಡ್ತಿರ್ತೀವಿ. ಸೊ ವೆಲ್ಡಿಂಗ್ ಮಾಡುವಾಗ ಈ ತರದಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ ಇರುತ್ತೆ, ಸ್ಟೀಲ್ ಸ್ಟ್ರಕ್ಚರ್ ಇರ್ತದೆ, ರೂಫಿಂಗ್ ಎಲ್ಲ ಸ್ಟೀಲ್ ಅಲ್ಲೇ ಮಾಡ್ತಿರ್ತೀವಿ. ಇಂಥ ಸಂದರ್ಭಗಳಲ್ಲಿ ಸೊ ನಮಗೆ ಕಣ್ಣಿಗೆ, ಕೈಗೆ, ಕಾಲಿಗೆ ಎಲ್ಲ ಪ್ರೊಟೆಕ್ಷನ್ ವರ್ಕ್ ಬೇಕಾಗುತ್ತೆ. ಎಲೆಕ್ಟ್ರಿಕ್ ಶಾಕ್ಸ್ ಇಂದ ಅವಾಯ್ಡ್ ಮಾಡ್ಲಿಕ್ಕೆ ಕಣ್ಣು ಫ್ಯಾಬ್ರಿಕೇಟ್ ಅದು ವೆಲ್ಡಿಂಗ್ ಮಾಡುವಾಗ ಒಂದು ಹೆವಿ ಲೈಟ್ ಇಂದಾಗಿ ನಮ್ಮ ಕಣ್ಣುಗಳು ಡ್ಯಾಮೇಜ್ ಆಗ್ಬೋದು, ಆ ವರ್ಕರ್ ಕಣ್ಣುಗಳು. ಅದರಿಂದ ಅದನ್ನೆಲ್ಲ ಪ್ರೊಟೆಕ್ಷನ್ ವರ್ಕ್ಸ್ ನೆಲ್ಲ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅದನ್ನೆಲ್ಲ ತಗೋಬೇಕು. ಸೊ therefore the workers engaged for the operations such as welding etc, they should take the precautions. So provide the workers for the protection of the eye etc. So ಅವನಿಗೆ ಗ್ಲೌಸ್ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಪ್ರೊಟೆಕ್ಷನ್ ವರ್ಕ್ಸ್ ಅನ್ನು ಅವನಿಗೆ ಪ್ರಿಕಾಷನ್ಸ್, ಸೇಫ್ಟಿ ಮೆಸರ್ಸ್ ನ ತಗೊಳ್ಳಿಕ್ಕೆ ಹೇಳ್ಬೇಕಾಗುತ್ತೆ. ಸೊ ನೋ ವರ್ಕರ್ ಶುಡ್ ಬಿ ಅಲೌಡ್ ಅಂತಂದ್ರೆ ಇನ್ ಟು ದ ಪಿಟ್ಸ್. ಸೊ ಅವನಿಗೆ ಏನು ಒಂದು ಗುಂಡಿಗಳು ಏನ್ ಮಾಡಿರ್ತೀವಿ ಅಥವಾ ಹಳ್ಳ ಏನ್ ತೋಡಿರ್ತೀವಿ ಅಥವಾ ಎಕ್ಸ್ಕವೇಷನ್ ಏನ್ ಮಾಡಿರ್ತೀವಿ ಅಂತ ಸಂದರ್ಭಗಳಲ್ಲಿ ಅದ್ರ ಹತ್ರ ಹೋಗ್ಬಾರ್ದು. ನಮ್ಗೆ ಗೊತ್ತಿಲ್ದೇನೆ ಹೋಗ್ಬಿಟ್ರೆ ಅವನಿಗೆ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ಅಂತ ಕಡೆ ಹಳ್ಳಗಳು ತೋಡಿರುವಂತ ಕಡೆ ಅವನಿಗೆ ಯಾವ್ದಾದ್ರು ಒಂದು ಡೇಂಜರಸ್ ಗ್ಯಾಸಸ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಏನಿದೆ ಅಲ್ಲಿ ಅಂತೇಳಿ ಗುಂಡಿ ತೆಗ್ದಿರುವಂತ ಜಾಗದಲ್ಲಿ. ಸೊ ಅದರಿಂದ we should not allow him to go there. We have to give protection to the pit. So we should not allow the person, the individual worker to go to that particular spot. ಸೊ ಅದರಿಂದ ನಾವು ಸೇಫ್ಟಿ ಮೆಸರ್ಸ್ ಅಥವಾ ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ ಇಂಡಿವಿಜುವಲ್ ವರ್ಕರ್ಸ್ ನ ಎಲ್ಲಿ ಡೇಂಜರಸ್ ಇದೆ ಅಥವಾ ಅನ್ಸೇಫ್ ಇದೆ ಅಂತ ಕಡೆ ನಾವು ಕಳಿಸಬಾರ್ದು ಸೈಟ್ಗಳಲ್ಲಿ. ಸೇಫ್ಟಿ ಟ್ರೈನಿಂಗ್ಸ್ ಫಸ್ಟ್ ವರ್ಕರ್ಸ್ಗೆ ಬೆಳಿಗ್ಗೆ ಎದ್ರೆ ಹೇಳ್ಕೊಡ್ಬೇಕು. ಸೊ ನೋಡ್ರಪ್ಪ, ಈ ತರ ಕೆಲಸಗಳು ಮಾಡಬೇಡಿ, ಈ ತರ ನೀವು ಅಲ್ಲಿ ಹೋಗ್ಬೇಡಿ, ಈ ಹೈಟಲ್ಲಿ ಕೆಲಸ ಮಾಡುವಾಗ ಜವಾಬ್ದಾರಿ ವಹಿಸಿ, ಈ ತರದ ಮಾತುಗಳನ್ನ ಹೇಳ್ಬೇಕಾಗತ್ತೆ ಅಥವಾ ಟ್ರೈನಿಂಗ್ ನ ಕೊಡ್ಬೇಕಾಗತ್ತೆ ಅವನಿಗೆ. ಯಾರಿಗೆ ನಮ್ಮ ವರ್ಕರ್ ಯಾರಿದ್ದಾರೆ ಆ ವರ್ಕರ್ಗೆ ಡೈಲಿ ನಾವು ಟ್ರೈನಿಂಗ್ ನ ಕೊಡ್ಬೇಕಾಗತ್ತೆ. ಸೇಫ್ಟಿ ಟ್ರೈನಿಂಗ್ಸ್ ಬಗ್ಗೆ, ಸೇಫ್ಟಿ ಬಗ್ಗೆ ಅವನಿಗೆ ಉಪದೇಶಗಳು, ಟ್ರೈನಿಂಗ್ ಅಂದ್ರೆ ಉಪದೇಶಗಳು ಹೇಳ್ಬೇಕಾಗತ್ತೆ. ಕ್ರಮ ವಹಿಸಪ್ಪ, ಈ ತರ ಮೇಲ್ ಹೈಟ್ ಅಲ್ಲಿ ಕೆಲಸ ಮಾಡ್ತಿರ್ತೀಯ, ಜೋಪಾನ, ಸೊ ಎಲ್ಲ ಪ್ರಿಕಾಷನ್ಸ್ ತಗೋ, ಇಲ್ಲ ಮತ್ತೆ ನೀನು ಕಣ್ಣಿಗೆ ವೆಲ್ಡಿಂಗ್ ಮಾಡ್ತಾ ಇದೀಯಾ, ಗ್ಲಾಸ್ ಹಾಕೋ, ಕೈಗೆ ಗ್ಲೌಸ್ ಹಾಕೋ. ಈ ತರದಲ್ಲಿ ಸೇಫ್ಟಿ ಟ್ರೈನಿಂಗ್ಸ್ ನ ಅವ್ನು ಕೊಡ್ಬೇಕಾಗತ್ತೆ. ಮತ್ತೆ ಒಂದ್ ವೇಳೆ ಆ ವರ್ಕರ್
ಕೆಲಸ ಮಾಡುವಾಗ ಅವನು ನಾವ್ ಹೇಳಿದ್ರು ಕೂಡ ಕೇಳಲೇ ಇಲ್ಲ ಅಂತ, ಸೊ ಡಿಸಿಪ್ಲಿನರಿ ಆಕ್ಷನ್ ಅವನ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ಯಾಕಪ್ಪ ನೀನ್ ಹೇಳಿದ್ರು ಕೇಳ್ತಾ ಇಲ್ಲ, ಅದರಿಂದ ನೀನ್ ನಾಳೆಯಿಂದ ಈಗ ಸೇಫ್ಟಿ ಮೆಸರ್ಸ್ ನ ನೀನ್ ಮಾಡ್ಕೊಳ್ಳಲ್ಲ, ಅದನ್ನ ತೊಂದರೆ ಆಗತ್ತೆ ನನಗೆ, ಅದರಿಂದ ನೀನು ಈ ಕೆಲಸಗಳನ್ನ ನಾಳೆಯಿಂದ ಮಾಡಬೇಡ ಅಥವಾ ಈ ವರ್ಕ್ ಸೈಟ್ ಗೆ ಬರಬೇಡ ಅನ್ನೋದನ್ನ ಸೇಫ್ಟಿ ಯು ಹ್ಯಾವ್ ಟು ಟೇಕ್ ದ ಆಕ್ಷನ್ ಅಗೇನ್ಸ್ಟ್ ದ ವರ್ಕರ್ ಸಪೋಸ್ ಇಫ್ ಈಸ್ ನಾಟ್ ಫಾಲೋಡ್ ದ ಸೇಫ್ಟಿ ಮೆಸರ್ಸ್ ಅಟ್ ಸೈಟ್. ಸೊ ಇವನ್ ದೋ ಈ ಎಕ್ಸ್ಪ್ಲೈನ್, ಸೊ ಇವನ್ ತಗೊಂಡಿಲ್ಲ ಅಂತಂದ್ರೆ ಅವನ್ನ ನಾವು ಸೈಟ್ ಗೆ ಅಲೋ ಮಾಡಬಾರ್ದು. ಡಿಸಿಪ್ಲಿನರಿ ಆಕ್ಷನ್ ಶುಡ್ ಟೇಕ್ ದಿ ಎಂಪ್ಲಾಯಿ. ಸೊ ಮತ್ತೆ ಈ ಹಾಯ್ಸ್ಟಿಂಗ್ ಎಕ್ವಿಪ್ಮೆಂಟ್, ಸೊ ಎತ್ತುವಂತದ್ದು ವಸ್ತುಗಳನ್ನ ಎತ್ತಲಿಕ್ಕೆ ಅಥವಾ ಇಳಿಸ್ಲಿಕ್ಕೆ ಹಾಯ್ಸ್ಟಿಂಗ್ ಎಕ್ವಿಪ್ಮೆಂಟ್ ಅಂತ ಅಂದ್ರೆ ಮೇಲ್ಮಟ್ಟದಲ್ಲಿ ತುಂಬಾ ಎತ್ತರದಲ್ಲಿ ಇರುವಂತ ಜಾಗದಿಂದ ನಮ್ಮ ಹೊಟ್ಟೆ ವಸ್ತುಗಳನ್ನ ಇಳಿಸೋದು ಏರ್ಸೋದು ಅಂತ ಮಾಡ್ತಿರ್ತೀವಿ. ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಆ ಒಂದು ವಸ್ತುಗಳ ಭಾಗಗಳೆಲ್ಲ ಸರಿ ಇದೆ ಅಂತೇಳಿ ಡೈಲಿ ಎಕ್ಸಾಮ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು. ಸೊ ಈ ಒಂದು ಬಿಡಿ ಭಾಗಗಳು ಯಾವ್ದು, ಈ ಮಿಷನರಿ ಪಾರ್ಟ್ಸ್ ಎಲ್ಲ ಸರಿಯಾಗಿದೆಯಾ, ಬೋಲ್ಟು ನಟ್ ಎಲ್ಲ ಸರಿ ಇದೆಯಾ, ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಇದರಿಂದ ಕೆಲಸ ಮಾಡೋದ್ ತೊಂದರೆ ಇಲ್ವಾ ಅಂತ ಹೇಳಿ. ಯಾಕಂದ್ರೆ ಯಾವ ಉದಾಹರಣೆ, ಈ ಒಂದು 10 ಫ್ಲೋರ್ ಇರುವಂತ ಬಿಲ್ಡಿಂಗ್ ಗೆ ಯಾರೋ ಒಬ್ಬ ಕೆಳಗಡೆಯಿಂದ ಲೋಡ್ ಮಾಡಿ ಮೆಟೀರಿಯಲ್ ಕಳಿಸ್ತಾ ಇರ್ತಾನೆ. ಸೊ ಈ ಒಂದು ಕೇಬಲ್ ಏನಿದೆ, ಈ ಒಂದು ವೈರ್ ಏನಿದೆ, ಇದು ಕಟ್ ಆಗ್ಬಿಟ್ರೆ ಗೊತ್ತಿಲ್ಲದೆ ಅವ್ನ ಮೇಲ್ ಬೀಳುತ್ತೆ, ಮೇಲಿಂದ ಅಷ್ಟು ಹೈಟ್ ಇಂದ. ಸೊ ಅದರಿಂದ ಆಕ್ಸಿಡೆಂಟ್ಸ್ ಆಗ್ಬೋದು. ಅದರಿಂದ ಈ ಮಿಷನರಿ ಪಾರ್ಟ್ಸ್ ಇನ್ಕ್ಲೂಡಿಂಗ್ ರೋಪ್ ಆರ್ ವೆಟರ್ ಇಟ್ ಮೇ ಬಿ, ಸೊ ಈ ಮಿಷನರಿ ಪಾರ್ಟ್ಸ್ ಅಲ್ಲಿ ಸರಿಯಾದ ರೀತಿ ಎಲ್ಲಾ ಭಾಗಗಳು ಕೆಲಸ ಮಾಡ್ತಿದೀವಿ ಅಂತ ಹೇಳಿ ನಾವು ಬೆಳಿಗ್ಗೆ ಎದ್ದು ಆ ಒಂದು ವರ್ಕರ್ ಯಾರಿದ್ದಾನೆ, ಇದನ್ನ ಯಾರು ಆಪರೇಟ್ ಮಾಡ್ತಾನೆ ಅವನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಅದರಿಂದ ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಬೋದು. ಸೊ ನಮಗೆ ಕಾಂಕ್ರೀಟಿಂಗ್ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, ಕಾಂಕ್ರೀಟ್ ಹಾಕ್ತಾ ಇರ್ತೀವಿ. ಸೊ ಕತ್ಲಾಗ್ಬಿಡುತ್ತೆ, ಸಾಯಂಕಾಲ ನಮ್ಗೆ ಹೆಚ್ಚು ಸಾಯಂಕಾಲ 6 ಗಂಟೆ ಆಗುತ್ತೆ, ಮುಗ್ದೋಗಲ್ಲ ಕಾಂಕ್ರೀಟ್. ಅಂತ ಸಂದರ್ಭದಲ್ಲಿ ನೈಟ್ ಅಂದ್ರೆ ಇನ್ನು ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತೀವಿ. ಅಂತ ಲೈಟ್ ಸಾಕಾಗ್ದಾನೆ ಇರ್ಬೋದು ಸೈಟ್ ಅಲ್ಲಿ, ಆಗ ಕತ್ತಲೆಯಲ್ಲೇ ಕೆಲಸ ಮಾಡ್ಬೇಕಾಗತ್ತೆ, ವರ್ಕರ್ಗೆ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೋಬೇಕಾಗತ್ತೆ. ಸೊ ಎಮರ್ಜೆನ್ಸಿ ವರ್ಕ್ ಸಚ್ ಆಸ್ ಕಾಂಕ್ರೀಟಿಂಗ್, ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ಇನ್ ದಿ ನೈಟ್ಸ್, so we have to make an lighting arrangements, otherwise so something happens ಅಥವಾ accident may happen. ಅದರಿಂದ ನಮ್ಗೆ ಸರಿಯಾದ ರೀತಿ ವಿಸಿಬಿಲಿಟಿ ಎಲ್ಲ ಇಂಪಾರ್ಟೆಂಟ್. ಅದರಿಂದ ಸೊ ಒಂದು ಪ್ರೊಲಾಂಗ್ಡ್ ವರ್ಕಿಂಗ್ ಅವರ್ ಅಲ್ಲಿ ಕಾಂಕ್ರೀಟ್ ಅಲ್ಲಿ ಎಮರ್ಜೆನ್ಸಿ ವರ್ಕ್ ಕಂಡೀಷನ್ ಅಲ್ಲಿ ಎಲ್ಲ ಪ್ರತಿ ದಿವಸ ಅಲ್ಲ, ಏನೋ ತೊಂದ್ರೆ ಒಂದ್ ದಿವಸ ಎಮರ್ಜೆನ್ಸಿ ಇರುತ್ತೆ, ಅಂತ ಸಂದರ್ಭಗಳಲ್ಲಿ ಕೆಲಸ ಮಾಡುವಾಗ ಸರಿಯಾದ ರೀತಿ ಬೆಳಕಿನ ವ್ಯವಸ್ಥೆ ಸೈಟ್ ಅಲ್ಲಿ ಇರ್ಬೋದು. ಸೊ ವರ್ಕಿಂಗ್ ಅವರ್ಸ್ ಅಷ್ಟೇ. ಸೊ ವರ್ಕಿಂಗ್ ಅವರ್ಸ್ ಏನು ನಮ್ಮ ಆಕ್ಟ್ ಅಲ್ಲಿ ಏನಿದೆ, ಕಾನೂನಲ್ಲಿ ಅಷ್ಟೇ ಅವರ್ ಕೆಲಸ ಮಾಡಿಸ್ಬೋದು, ಅದಕ್ಕಿಂತ ಹೆಚ್ಚು ವರ್ಕರ್ ಹತ್ರ ಕೆಲಸ ಮಾಡಿಸ್ಬಾರ್ದು, ಶುಡ್ ನಾಟ್ ಬಿ ಫಾಲೋಡ್. ಸೊ ಅದರಿಂದ ಸೊ ವರ್ಕಿಂಗ್ ಅವರ್ ಏನಿದೆ ಅಷ್ಟೇ, ಅದಕ್ಕಿಂತ ಪ್ರೊಲಾಂಗ್ಡ್ ವರ್ಕಿಂಗ್ ಅವರ್ ಕೆಲಸ ಮಾಡುವಾಗ ಅವ್ನ ಆಸಕ್ತಿ ಕಳ್ಕೊಂತಾನೆ, ಅವಾಗ ಅದು ಆಕ್ಸಿಡೆಂಟ್ಸ್ ಗಳು ಆಗ್ಬೋದು. ಸೊ ಒಳ್ಳೆ ಹೌಸ್ ಕೀಪಿಂಗ್ ಇರ್ಬೋದು, ವಿ ಹ್ಯಾವ್ ಟು ಹ್ಯಾವ್ ದ ವೆರಿ ಗುಡ್ ಹೌಸ್ ಕೀಪಿಂಗ್ ಅಟ್ ಸೈಟ್. ಸೊ ಗುಡ್ ಹೌಸ್ ಕೀಪಿಂಗ್ ಅಂತ ಅಂದ್ರೆ ಹೊಸ ಕಡ್ಡಿಗಳು, ಯಾವ್ದು ಎಲೆಕ್ಟ್ರಿಕಲ್ ಲೂಸ್ ಪಾರ್ಟ್ಸ್ ಇರ್ಬೋದು, ಅದ್ರ ಮೇಲೆ ಯಾವ್ದೋ ಒಂದು ಪೈಪ್ ಹಾಕಿರ್ತೀವಿ, ಅದ್ರ ಮೇಲೆ ಕಾಲಿಟ್ಟು ಅವನು ಬೀಳ್ಬಹುದು. ಸೊ ಅದರಿಂದ ಅದನ್ನ ಸರಿಯಾದ ರೀತಿ ಜೋಡಿಸುವಂತ ಕ್ರಮ ಆಗ್ತದೆ. ಸೊ ಹಾಗಾಗಿ ಇದನ್ನ ನಾವು ಗುಡ್ ಹೌಸ್ ಕೀಪಿಂಗ್ ಅಂತಂದ್ರೆ ಸೈಟ್ ಅನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು, ಸರಿಯಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳುವಂಥದ್ದು, ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಅದನ್ನ ನಾವು ಇಡುವಂಥದ್ದು, ಅದನ್ನ ನಾವು ಹೌಸ್ ಕೀಪಿಂಗ್ ಅಂತ ಹೇಳ್ತೀವಿ. ಆ ಒಂದು ಒಳ್ಳೆ ರೀತಿಯ ಹೌಸ್ ಕೀಪಿಂಗ್ ಇರೋದ್ರಿಂದ ಸೈಟ್ ಅಲ್ಲಿ ಕೆಲಸದ ಒಂದು ಜಾಗದಲ್ಲಿ ನಾವು ಆಕ್ಸಿಡೆಂಟ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಪರ್ಸನಲ್ ಸೇಫ್ಟಿ, ನಮ್ ಪರ್ಸನಲ್ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಈ ವರ್ಕರ್ಗೆ ಪರ್ಸನಲ್ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗ್ ನಾವೇ ಜವಾಬ್ದಾರಿ ತಗೋಬೇಕು. ಹೆಲ್ಮೆಟ್ ಹಾಕ್ಬೇಕಾ, ಮಾಸ್ಕ್ ಹಾಕ್ಬೇಕಾ, ಇಲ್ಲ ನಮ್ಗೆ ಏನು ವೆಲ್ಡಿಂಗ್ ಮಾಡ್ತಾ ಇದೀನಾ, ಇನ್ನು ವೆಲ್ಡಿಂಗ್ ಗೆ ಗ್ಲಾಸ್, ಐ ಪ್ರೊಟೆಕ್ಷನ್ ಗೆ ಗ್ಲಾಸ್ ಬೇಕಾ, ಇಲ್ಲ ನನ್ನ ಬಟ್ಟೆ ನನ್ಗೆ ಮೈ ಮೇಲೆ ಈ ವೆಲ್ಡಿಂಗ್ ಮಾಡುವಾಗ ಆ ಒಂದು ಸ್ಪಾರ್ಕ್ಸ್ ಹಾರಬಾರ್ದಾ, ಇಲ್ಲ ಗ್ಲೌಸ್ ಇರ್ಬೇಕಾ, ಎಲೆಕ್ಟ್ರಿಕ್ ಶಾಕ್ಸ್ ಹೊಡಿಬಾರ್ದಾ, ಶೂಸ್ ಇರ್ಬೇಕಾ ನನ್ನ ಹತ್ರ. ಸೊ ವಿ ಹ್ಯಾವ್ ಟು ಅಡಾಪ್ಟ್, ವಿ ಹ್ಯಾವ್ ಟು ಮೇಕ್ ಆಲ್ ದ ಸೇಫ್ಟಿ ಮೆಸರ್ಸ್. ಸೊ ಇದನ್ನಿಂದ ನಮ್ಗೆ ಆಕ್ಸಿಡೆಂಟ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಸೊ ಸಪೋಸ್ ಇಫ್ ನಮ್ಮನ್ನ ವಾಪಸ್ ನೋಡೋದಾದ್ರೆ, ಸೊ ಆಲ್ ದ ವರ್ಕರ್ಸ್ ಶುಡ್ ಪರ್ಸನಲಿ ಅವನು ಸೇಫ್ಟಿ ಮೆಸರ್ಸ್ ನಾವು ಅಡಾಪ್ಟ್ ಮಾಡ್ಬೇಕು. ಪರ್ಸನಲ್ ಸೇಫ್ಟಿ ಮೆಸರ್ಸ್ ಡಿವೈಸಸ್ ನ ಇಂಡಿವಿಜುವಲ್ ವರ್ಕರ್ ಫಾಲೋ ಮಾಡಬೇಕು. ಸೊ ಹೆಲ್ಮೆಟ್ ಇರ್ಬೋದು, ಸೇಫ್ಟಿ ಬೆಲ್ಟ್ಸ್ ಇರ್ಬೋದು, ಸೊ ಎನಿಥಿಂಗ್, ಸೊ ಎಕ್ಸೆಟ್ರಾ. ಸೊ ಅದು ಐ ಪ್ರೊಟೆಕ್ಷನ್ ಇರ್ಬೋದು. ಸೊ ಆಲ್ ಸೇಫ್ಟಿ ಮೆಸರ್ಸ್ ಶುಡ್ ಬಿ ಅಡಾಪ್ಟೆಡ್ ಅಥವಾ ಫಾಲೋಡ್ ಬೈ ದಿ ಇಂಡಿವಿಜುವಲ್ ವರ್ಕರ್ ಅಟ್ ದಿ ಸೈಟ್. ನೆಕ್ಸ್ಟ್ ವೆರಿ ಗುಡ್ ಹೌಸ್ ಕೀಪಿಂಗ್, ವಿ ಹ್ಯಾವ್ ಟು ಫಾಲೋ ದ ವೆರಿ ಗುಡ್ ಹೌಸ್ ಕೀಪಿಂಗ್. ಸರಿಯಾದ ಅಂದ್ರೆ ಹೌಸ್ ಕೀಪಿಂಗ್ ಅಂತ ಅಂದ್ರೆ ಯಾವ ವಸ್ತುಗಳು ಎಲ್ಲೆಲ್ಲ ಇರ್ಬೇಕು ಅಲ್ಲೆಲ್ಲ ಇರ್ಬೇಕು, ಸರಿಯಾದ ರೀತಿ ಎತ್ತಿಡ್ಬೇಕು, ಕೆಲಸ ಮುಗಿತಾ ಅದನ್ನ ಕ್ಲೀನ್ ಮಾಡ್ಬೇಕು ಸೈಟ್ ನ. ಸೊ ಹಂಗಾಗಿ ಯಾವ್ದು ಲೂಸ್ ಪಾರ್ಟಿಕಲ್ಸ್ ಇರಬಾರ್ದು ಸೈಟ್ ಅಲ್ಲಿ, ಅದನ್ನೆಲ್ಲ ಸರಿಯಾದ ರೀತಿ ಇಟ್ಕೋಬೇಕು. ಅದನ್ನ ವಿಲ್ ಕಾಲ್ ಇಟ್ as ಗುಡ್ ಹೌಸ್ ಕೀಪಿಂಗ್. ಸೊ ವರ್ಕರ್ ಶುಡ್ ನಾಟ್ ಬಿ ಅಲೌಡ್ ಟು ಆಫ್ಟರ್ ದಿ ಫಾರ್ ದಿ ವರ್ಕಿಂಗ್ ಫಾರ್ ದಿ ಪ್ರೊಲಾಂಗ್ಡ್ ಅವರ್ಸ್ ಆಫ್ ವರ್ಕಿಂಗ್. ಸೊ ಆಸ್ ಪರ್ ದಿ ಕಾನೂನು ಏನಿದೆ ನಮ್ದು ಅಕಾರ್ಡಿಂಗ್ ಟು ದ ಆಕ್ಟ್, ಸೊ ಯು ಶುಡ್ ನಾಟ್ ಅಲೋ, ಯು ಶುಡ್ ಫಾಲೋ ದ ಆಕ್ಟ್. ಸೊ ದೇರ್ ಫಾರ್ ಮಿನಿಮಮ್ 8 hours ವರ್ಕಿಂಗ್ ಅವರ್ಸ್ ಇರುತ್ತೆ. ಆ 8 hours ಅಲ್ಲಿ ಕೆಲಸ ಮಾಡೋಕು, ಹೆಚ್ಚು ಕೆಲಸ ಮಾಡಿಸ್ಲಿಕ್ಕೆ ಹೋಗ್ಬಾರ್ದು. ಸೊ ಅದರಿಂದ ಆಕ್ಸಿಡೆಂಟ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಎಮರ್ಜೆನ್ಸಿ ಕಂಡೀಷನ್ ಏನಾದ್ರು ಕೆಲಸ ಮಾಡ್ಲೇಬೇಕಪ್ಪ ಸೈಟ್ ಅಲ್ಲಿ ಅಂತಿದ್ರೆ, ಇಫ್ ದೇರ್ ಎನಿ ಎಮರ್ಜೆನ್ಸಿ ಕಂಡೀಷನ್ಸ್ ಲೈಕ್ ಕಾಂಕ್ರೀಟಿಂಗ್,
ಸೊ ಕಾಂಕ್ರೀಟಿಂಗ್ ಮುಗಿದಾನೆ ಇರ್ಬೋದು, ನಾವು ಕಾಂಕ್ರೀಟಿಂಗ್ ಮಾಡ್ತಾ ಇರ್ತೀವಿ, ಅದು ಮುಗಿದೋಗಲ್ಲ, ಒಂದೇನೋ ಕಾರಣದಿಂದಾಗಿ 1 ಗಂಟೆ ಲೇಟ್ ಆಗುತ್ತೆ. ಅಂತ ಸಂದರ್ಭಗಳಲ್ಲಿ ಕಾಂಕ್ರೀಟಿಂಗ್, ಬಿಕಾಸ್ ಇಟ್ ಶುಡ್ ಬಿ ಕಂಟಿನ್ಯೂಸ್, ಬಿಕಾಸ್ ಕಾಂಕ್ರೀಟಿಂಗ್ ಶುಡ್ ಬಿ ಮಾನೋಲಿಥಿಕ್. ಸೊ ಮಾನೋಲಿಥಿಕ್ ಸ್ಟ್ರಕ್ಚರ್ ನ ಡಿಸೈನ್ ಮಾಡಿರ್ತೀವಿ ನಾವು. ಸ್ಲಾಬ್ ಶುಡ್ ಬಿ ಮಾನೋಲಿಥಿಕ್, ಅದು ಸಿಂಗಲ್ ಯೂನಿಟ್, ಅದು ಇವತ್ತು ನಿಲ್ಸ್ಬಿಟ್ಟು ನಾಳೆ ಪ್ರಾರಂಭ ಮಾಡಕ್ಕಾಗಲ್ಲ. ಸೊ ಅವತ್ತೇ ಮಾಡ್ಬೇಕು ಆ ಕೆಲಸನ, ಕಾಂಕ್ರೀಟಿಂಗ್ ನ. ಅಂತ ಸಂದರ್ಭಗಳಲ್ಲಿ ಅದು ಎಮರ್ಜೆನ್ಸಿ ವರ್ಕ್. ಅದು ಅಂತ ಸಂದರ್ಭಗಳಲ್ಲಿ ಪ್ರೊಲಾಂಗ್ ವರ್ಕಿಂಗ್ ಅವರ್ಸ್ ಅಲ್ಲಿ ಪ್ರಾಪರ್ ಆಗಿ ಆ ಸೈಟ್ ಅಲ್ಲಿ ಲೈಟಿಂಗ್ಸ್ ಇರಬೇಕು, ಕತ್ಲಾಯ್ತು ಅಂತಂದ್ರೆ ಸೊ ಬೆಳಕು ಕಾಣುವಂತಿರ್ಬೇಕು. ಈ ತರದ ಅರೇಂಜ್ಮೆಂಟ್ಸ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಹಾಯಿಸ್ಟಿಂಗ್ ಎಕ್ವಿಪ್ಮೆಂಟ್, ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರಿಗೆ ನಾವು ಮೆಟೀರಿಯಲ್ ನ ವರ್ಗಾವಣೆ ಮಾಡಿದ್ರೆ, ಭೂಮಿಯಿಂದ ನಾವು ಮೇಲ್ಮಟ್ಟಕ್ಕೆ ನಾವು ಸಾಮಗ್ರಿಗಳನ್ನ ಸಾಗಿಸ್ಬೇಕು ಅಂತಿದ್ರೆ ಅದಕ್ಕೆ ಹಾಯಿಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ನ ಬಳಸ್ತೀವಿ. ಆ ಹಾಯಿಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಅಥವಾ ಲಿಫ್ಟ್ಸ್ ನಮ್ ಸರಿಯಾದ ರೀತಿ ಕೆಲಸ ಮಾಡ್ತಾ ಇದೆ, ಅದ್ರ ಬಿಡಿ ಭಾಗಗಳು. ಸೊ ವಿ ಹ್ಯಾವ್ ಟು ಚೆಕ್ ದಟ್ ಇಂಡಿವಿಜುವಲ್ ಪಾರ್ಟ್ ಆಫ್ ಅನ್ ಹಾಯಿಸ್ಟಿಂಗ್ ಎಕ್ವಿಪ್ಮೆಂಟ್ ಆರ್ ಲಿಫ್ಟ್ ಟು ಸಿ ದಟ್ ದ ಎವರಿ ಪಾರ್ಟ್ ಇಸ್ ಇನ್ ಗುಡ್ ಕಂಡೀಷನ್. ಸೊ ಇಲ್ಲ ಅಂತಂದ್ರೆ ಇನ್ಕ್ಲೂಡಿಂಗ್ ರೋಪ್. ಸೊ ಒಂದು ಹಗ್ಗ ಇರ್ಬೋದು, ಈ ಒಂದು ಮೆಟೀರಿಯಲ್ ನ ಎತ್ತಲಿಕ್ಕೆ ಹಗ್ಗ ಕಟ್ಟಿದೀವಲ್ಲ, ಇದನ್ನ ಮೇಲ್ ಮಟ್ಟಿಗೆ ತಗೊಂಡೋಗ್ಲಿಕ್ಕೆ ಈ ಹಗ್ಗ ಅಥವಾ ಐರನ್ ರೋಪ್ ಇರ್ಬೋದು, ಅದು ಎಲ್ಲೂ ಕಟ್ಟಾಗಿಲ್ಲ, ಸರಿಯಾದ ರೀತಿ ಇದೆಲ್ಲ ಗೊತ್ತಿರ್ಬೇಕು. ಸೊ ಇಲ್ಲ ಅಂದ್ರೆ ನಾನು ಡೈಲಿ ಇನ್ಸ್ಪೆಕ್ಷನ್ಸ್ ಅವ್ನು ಮಾಡ್ತಾ ಇಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಗಳಾಗ್ಬೋದು. ಹಾಗಾಗಿ ಇದನ್ನ ನಾವು ಮಾಡೋದ್ರಿಂದ, ಸೇಫ್ಟಿ ಮೆಸರ್ಸ್ ನ ತಗೊಳ್ಳೋದ್ರಿಂದ ನಮ್ಮ ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡ್ಬೋದು. ಸೊ ನಾವು ಬೆಳಿಗ್ಗೆ ನಾವು ಟ್ರೈನಿಂಗ್ ಕೊಡ್ಬೇಕು ಎಲ್ಲಾ ವರ್ಕರ್ಸ್ಗೂ. ಅವಾಗ ನಾವು ಟ್ರೈನಿಂಗ್ ಕೊಡ್ಬೇಕು. ಟ್ರೈನಿಂಗ್ ದೊಡ್ಡ ಇಂಡಸ್ಟ್ರಿ ಆದ್ರೆ ಟ್ರೈನಿಂಗ್ ಕೊಡ್ತಾರೆ, ಸಣ್ಣ ಫರ್ಮ್ ಆದ್ರೆ ಅಟ್ಲೀಸ್ಟ್ ಹೇಳ್ಬೇಕು ಅವ್ರಿಗೆ, ವರ್ಕರ್ಸಿಗೆ. ಸೊ ನೀವು ಮಾಡ್ಬಾರ್ದಪ್ಪ ಇಂಥ ಕೆಲಸಗಳನ್ನ, ಅಲ್ಲಿ ಹೋಗ್ಬೇಡಿ, ಆ ಒಂದು ಹೋದ್ರುನು ಸಹಿತ ಈ ಈ ರೂಫ್ ಎಡ್ಜ್ಗೆ ಹೋಗ್ಬೇಡಪ್ಪ. ಸೊ ಇಲ್ಲ ಅಲ್ಲಿ ನಿಂತ್ಕೊಂಡು ನೀನು ಹಗ್ಗದಿಂದ ಇನ್ನೊಂದ್ರಿಂದ ನಾನು ಸಾಮಗ್ರಿಗಳನ್ನ ತೆಕ್ಕೊಂತೀನಿ ಅಂತ ನೀನ್ ಪ್ರಯತ್ನ ಮಾಡ್ಬೇಡ. ಅಥವಾ ಈ ಒಂದು ಯಾವ್ದೋ ಒಂದು ಅರ್ಥವರ್ಕ್ ಎಕ್ಸ್ಕವೇಷನ್ ಮಾಡಿದೀವಿ, ಅದ್ರ ಪಕ್ಕದಲ್ಲಿ ಹೋಗ್ಬೇಡ, ಅದು ಸ್ಲೈಡ್ ಆಗುತ್ತೆ, ಅದು ಎಡ್ಜಸ್ ಬೀಳುವಂತ ಪರಿಸ್ಥಿತಿಯಲ್ಲಿದೆ, ಅಂತ ಜಾಗಗಳಿಗೆ ನೀನ್ ಹೋಗ್ಬೇಡ ಅಂತ ಹೇಳಿ ನಾವು ಸೇಫ್ಟಿ ಮೆಸರ್ಸ್ ಸೈಟ್ ಅಲ್ಲಿ. ಇಲ್ಲ ವೆಲ್ಡಿಂಗ್ ಮಾಡ್ತಾ ಇದೀಯಾ, ಗ್ಲೌಸ್ ಹಾಕೋ. ಸೊ ಇಲ್ಲ ಕಣ್ಣಿಗೆ ಪ್ರೊಟೆಕ್ಷನ್ ಗ್ಲಾಸ್ ಹಾಕೋ ಅಂತ ಹೇಳಿ ಎಲ್ಲವನ್ನು ಸೇಫ್ಟಿ ಮೆಸರ್ಸ್ ಬಗ್ಗೆ ಅವ್ನಿಗೆ ಟ್ರೈನಿಂಗ್ ಅಥವಾ ಪಾಠ ಮಾಡ್ಬೇಕಾಗತ್ತೆ, ಅಥವಾ ಉಪದೇಶಗಳು ಹೇಳ್ಬೇಕಾಗತ್ತೆ ವರ್ಕರ್ಗೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ. ಸೊ ಅವ್ನೊಂದ್ ವೇಳೆ ತಗೊಳ್ಳಿಲ್ಲ ಅಂತಂದ್ರೆ ಅವ್ನ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಅಂತಂದ್ರೆ ಪರ್ಮನೆಂಟ್ ನೌಕರ ಆದ್ರೆ ಅವ್ನಿಗೆ ಏನಾದ್ರು ಡಿಸಿಪ್ಲಿನ್, ಟೆಂಪ್ರವರಿ ಇವತ್ತು ಹೋಗುವಂತ ಕೆಲಸದವ್ರಿಗೆ ಆದ್ರೆ ಅವ್ರು ಅಡಾಸಿಟಿ ಇತ್ತು ಅಂತಂದ್ರೆ ಅವ್ರನ್ನ ರಿಮೂವ್ ಮಾಡ್ಬೋದು, ಕೆಲಸದಿಂದ ತೆಗೆದಾಕ್ಬೋದು. ಸೊ ಆದ್ರಿಂದ ಯಾವ್ದು ಈ ವರ್ಕರ್ಸ್ಗೆ ನಾವು ಯಾವ್ದು ನೋ ವರ್ಕರ್ ಶುಡ್ ನಾಟ್ ಅಲೋ ಟು ಎಂಟರ್ ಇನ್ ಟು ಪಿಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್, ಡೇಂಜರಸ್ ಪಾರ್ಟ್ಸ್. ಸೊ ಬಿಕಾಸ್ ವಿ ಹ್ಯಾವ್ ದ ಡೇಂಜರಸ್ ಗ್ಯಾಸಸ್ ಅಂತಂದ್ರೆ ಯಾವ್ದೋ ಒಂದು ವೆಲ್ಡಿಂಗ್ ಇರ್ಬೋದು, ಬೇರೆ ಇನ್ಯಾವ್ದೋ ಇರ್ಬೋದು, ಅಲ್ಲಿ ಯಾವ್ದು ಸ್ಟೋರ್ ರೂಮ್ ಇರ್ಬೋದು, ಎಕ್ಸ್ಪ್ಲೋಸಿವ್ಸ್ ನ ಸ್ಟೋರ್ ಮಾಡಿರ್ಬೋದು. ಸೊ ಯಾವ್ದೋ ಒಂದು ಅರ್ಥವರ್ಕ್ ಎಕ್ಸ್ಕವೇಷನ್ ಸಂಬಂಧಪಟ್ಟ ಹಾಗೆ. ಸೊ ಈ ತರ ಸಂದರ್ಭಗಳಲ್ಲಿ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಕಾಷನ್ ಬೋರ್ಡ್ಸ್ ಹಾಕಿರ್ಬೋದು, ಅಥವಾ ನಾವು ಹೇಳ್ಬೇಕು ಅವ್ರಿಗೆ, ವರ್ಕರ್ಸ್ಗೆ, ಅವ್ರನ್ನ ನಾವು ಅದು ಸೇರಿಸಬಾರ್ದು ಅಂತ ಕಡೆ. ಸೊ ನಮ್ಮಲ್ಲಿ ಅನ್ಸ್ಕಿಲ್ಡ್ ವರ್ಕರ್ಸ್ ಅನ್ನ ಕೆಲ್ಸಕ್ಕೆ ಬಿಡಬಾರ್ದು. ಅನ್ಸ್ಕಿಲ್ಡ್ ವರ್ಕರ್ ಅವ್ನ ಕೆಲಸನೇ ಗೊತ್ತಿಲ್ಲ ಅಂದ್ರೆ ಕೆಲಸ ಮಾಡಿಸ್ಬಾರ್ದು. ಸೊ ನಮ್ಮಲ್ಲಿ ಆದ್ರಿಂದ ವೆಲ್ಡಿಂಗು ಈ ತರದಲ್ಲಿ ಆಪರೇಷನ್ಸ್, ವೆಲ್ಡಿಂಗ್ ಅಂದ್ರೆ ಇಂಪಾರ್ಟೆಂಟ್. ಈ ತರ ಎಲೆಕ್ಟ್ರಿಕಲ್ ಕೆಲಸ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಗ್ಲೌಸ್ ಹಾಕೊಳ್ಳುವಂಥದ್ದು ಅದನ್ನೆಲ್ಲ ಹೇಳ್ಬೇಕಾಗತ್ತೆ. ಸೊ ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಏನಾದ್ರು ಬಂತು ಅಂತಂದ್ರೆ, ಅನ್ಸೇಫ್ ಪಾರ್ಟ್ಸ್ ಏನಾದ್ರು ಇತ್ತು ಅಂತಂದ್ರೆ ಆ ಅನ್ಸೇಫ್ ಪಾರ್ಟ್ಸ್ ಅನ್ನ ಫಸ್ಟ್ ರಿಮೂವ್ ಮಾಡಿ ಆಮೇಲೆ ಡಿಸ್ಮ್ಯಾಂಟ್ಲಿಂಗ್ ವರ್ಕ್ ಅನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಇಲ್ಲದಿದ್ರೆ ಅನ್ಸೇಫ್ ಪಾರ್ಟ್ಸ್ ಎಲ್ಲ ನಮ್ಮ ಮೇಲೆ ಅಥವಾ ಯಾರು ಡಿಸ್ಮ್ಯಾಂಟ್ಲಿಂಗ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲ್ ಬೀಳೋದ್ರಿಂದ ಡ್ಯಾಮೇಜಸ್ ಆಗ್ಬಹುದು. ಅದರಿಂದ ಅನ್ಸೇಫ್ ಪಾರ್ಟ್ಸ್, ಸಪೋಸ್ ಇಫ್ ಯು ಆರ್ ಟು ಕ್ಯಾರಿ ಔಟ್ ದ ಡಿಸ್ಮ್ಯಾಂಟ್ಲಿಂಗ್ ವರ್ಕ್, ಫಸ್ಟ್ ವಿ ಹ್ಯಾವ್ ಟು ಕನ್ಫರ್ಮ್ ದಟ್ ನೋ ಪಾರ್ಟ್ಸ್ ಆಫ್ ಎ ಬಿಲ್ಡಿಂಗ್ ಇಸ್ ಅನ್ಸೇಫ್. So because it's safe, we have to confidently we can dismantle it. Suppose if it is an unsafe or otherwise hanging, so some part of a building may hang. So hanging, so that was hanging part of a building should be removed first. Then afterwards we have to do the dismantling job. So ಈ ತರದಲ್ಲಿ ಅನ್ಸೇಫ್ ಪಾರ್ಟ್ಸ್ ಯಾವ್ದಿದೆ ಅದನ್ನೆಲ್ಲ ತೆಗೆದಾಕ್ಬೇಕಾಗತ್ತೆ. ಸೊ ಮತ್ತೆ ವರ್ಕರ್ ಅಲ್ಲಿ ಹೆವಿ, ಅವನಿಗೆ ಶಕ್ತಿ ಇಲ್ದಾನೆ ಇರೋಷ್ಟು, ಅವನಿಗೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಮಗ್ರಿಗಳನ್ನ ಮೇಲ್ ಸಾಗಿಸ್ಲಿಕ್ಕೆ ಹೇಳ್ಬಾರ್ದು. ಸೊ ಹೆವಿ ಲೋಡ್ ಅನ್ನ ಅವನ ಮೇಲೆ ಹಾಕ್ಬಾರ್ದು. ಇನ್ ಮಾಡ್ಲೇಬೇಕಪ್ಪ ಕಂಪಲ್ಸರಿ ಅಂತ ಕಂಪಲ್ ಮಾಡಕ್ ಆಗಲ್ಲ. ಅವ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟೊಂದು ಲೋಡ್ ಅನ್ನ ಅವ್ನು ಕ್ಯಾರಿ ಮಾಡ್ತಾನೆ ಹೈಯೆಸ್ಟ್ ಲೆವೆಲ್ಗೆ. ಒಂದ್ ಫ್ಲೋರ್ ಇಂದ ಇನ್ನೊಂದ್ ಫ್ಲೋರ್ಗೆ ಮೆಟೀರಿಯಲ್ ಶಿಫ್ಟ್ ಮಾಡ್ಬೇಕು ಅಂತಂದ್ರೆ. ಸೊ ಅವ್ನ್ ಮತ್ತೆ ನಮ್ಮ ಏನು ವರ್ಕರ್ಸ್ ಇದ್ದಾರೆ ಮೇಲ್ಮಟ್ಟದಲ್ಲಿ, ಅಥವಾ ವರ್ಕರ್ಸ್ ವರ್ಕಿಂಗ್ ಅಟ್ ಡಿಫರೆಂಟ್ ಲೆವೆಲ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಅಟ್ ದ ಹೈಯರ್ ಹೈಟ್ಸ್. ಸೊ ದೇ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಸ್ಕೆಫೋಲ್ಡಿಂಗ್ ಮೇಲೆ ಅಥವಾ ಟೆಂಪರರಿ ಸ್ಟ್ರಕ್ಚರ್ ಮೇಲೆ ಮೂವ್ ಆಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಹ್ಯಾಸ್ ಟು ಟೇಕ್ ದ ಮೆಸರ್ಸ್. ಸೊ ಹ್ಯಾವ್ ಟು ಹ್ಯಾವ್ ಆಲ್ ದ ಪ್ರಿಕಾಷನರಿ ಮೆಸರ್ಸ್. ಸೊ ಪ್ರೊಟೆಕ್ಷನ್ ವರ್ಕ್ ಇರ್ಬೇಕು. ಒಂದ್ ವೇಳೆ ಬಿದ್ರೂ ಕೂಡ ಮೇಲಿಂದ ಅವನಿಗೆ ಏನ್ ಆಗ್ಬಾರ್ದು, ಆತರ ನಾವು ಪ್ರೊಟೆಕ್ಷನ್ ವರ್ಕ್ ಅನ್ನ ಮಾಡ್ಕೊಂಡಿರ್ಬೇಕು ಅಂತ ಜಾಗದಲ್ಲಿ. ಸೊ ಇದನ್ನ ನಾವು ಸ್ವಲ್ಪ ತಗೋಬೇಕಾಗತ್ತೆ. ಸೊ ನಾವು ಮತ್ತೆ ಹೈಯರ್ ಹೈಟ್ಸ್ ಅಲ್ಲಿ ಕೆಲಸ ಮಾಡುವಾಗ ಏನು ಸ್ಕೆಫೋಲ್ಡಿಂಗು ಅಥವಾ ನಾವು ಫಾರ್ಮ್ ವರ್ಕ್ಸ್ ಏನ್ ಕೊಟ್ಟಿದೀವಿ ಇದೆಲ್ಲವೂ ಕೂಡ ಸರಿ ಇದೆ, ಸ್ಟ್ರಾಂಗ್ ಇದೆ, ಮತ್ತೆ ಈ ಒಂದು ಸ್ಟೇಬಲ್ ಇದೆ, ಒಂದು ಸಪೋರ್ಟ್ಸ್ ಏನ್ ಕೊಟ್ಟಿದೀವಿ ಇದೆಲ್ಲ ಅನ್ನೋದನ್ನ ನಾವು ಖಾತ್ರಿ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸೇಫ್ಟಿ ಮೆಸರ್ಸ್ ಟು ಪ್ರಿವೆಂಟ್ ಅನ್ ಆಕ್ಸಿಡೆಂಟ್.
ಸೊ ಇದನ್ನ ನೆಕ್ಸ್ಟ್ ನಾವು ನೋಡಿದಾಗ ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡೋದು ಹೇಗೆ ಅಂತ ಆದ್ಮೇಲೆ ಸೇಫ್ಟಿ ಮೆಸರ್ಸ್ ನ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಬಹಳ ಮುಖ್ಯವಾಗಿ ಎಲ್ಲೆಲ್ಲ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ಪಟ್ಟಿ ಮಾಡಿರ್ತೀವಿ. ಸಾಮಾನ್ಯವಾಗಿ ಯಾವಾಗ ಆಕ್ಸಿಡೆಂಟ್ ಆಗ್ಬೋದು, ಪ್ರತಿನಿತ್ಯ ಆಕ್ಸಿಡೆಂಟ್ ಆಗತ್ತಾ? ಇಲ್ಲ. ಹಂಗಾದ್ರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ನಾವು ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡ್ಬೇಕಂತ ಅಂದ್ರೆ ಮೇಜರ್ ಆಕ್ಟಿವಿಟೀಸ್. ಸೊ ತುಂಬಾ ಇಂತಿಂತ ಕಡೆನೆ ಹಿಂಗಿಂಗೇನೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಇಂಥ ಕೆಲಸಗಳು ಮಾಡುವಾಗ ಯಾವ ಕೆಲಸಗಳು? ಸೊ ಅದು ನಮ್ಮ ಮೇಜರ್ ಆಕ್ಟಿವಿಟೀಸ್ ಏನಿದೆ, ಆ ಮೇಜರ್ ಆಕ್ಟಿವಿಟೀಸ್ ನಲ್ಲಿ ಏನ್ ಕೆಲಸ ಮಾಡ್ತೀವಿ, ಮೇಜರ್ ಆಕ್ಟಿವಿಟೀಸ್ ಯಾವ್ದು ಅಂತಂದ್ರೆ ಉದಾಹರಣೆ ಅರ್ತ್ ವರ್ಕ್ ಆಗುವಾಗ ಆಕ್ಸಿಡೆಂಟ್ ಗಳಾಗ್ಬೋದು, ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟಿಂಗ್ ಮಾಡುವಾಗ ಆಕ್ಸಿಡೆಂಟ್ಸ್ ಆಗ್ಬೋದು. ಸೊ ಇದನ್ನ ಹಾಟ್ ಬಿಟುಮಿನಸ್ ವರ್ಕ್ಸ್ ಮಾಡುವಾಗ ನಮ್ಗೆ ಆಕ್ಸಿಡೆಂಟ್ಸ್ ಆಗ್ಬೋದು. ಸ್ಕೆಫೋಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ, ಅಥವಾ ಲ್ಯಾಡರ್ ಮೇಲೆ ಕೆಲಸ ಮಾಡುವಾಗ, ಫಾರ್ಮರ್ ಮೇಲೆ ಕೆಲಸ ಮಾಡುವಾಗ, ಅಥವಾ ಎಕ್ವಿಪ್ಮೆಂಟ್ ಜೊತೆ ಕೆಲಸ ಮಾಡುವಾಗ ಆಕ್ಸಿಡೆಂಟ್ಸ್ ಆಗ್ಬೋದು. ಸೊ ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್, ಸ್ಟೀಲ್ ಫ್ಯಾಬ್ರಿಕೇಶನ್, ರೂಫಿಂಗ್ ಸ್ಟೀಲ್ ಇರ್ಬೋದು, ಕಾಲಮ್ MS ಸ್ಟೀಲ್ ಇರ್ಬೋದು. ಅಂತ ಸಂದರ್ಭದಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಮೇಲೆ ಅದನ್ನ ಎರೆಕ್ಷನ್ ಮಾಡುವಾಗ ಅಥವಾ ಫ್ಯಾಬ್ರಿಕೇಶನ್ ಮಾಡುವಾಗ ಆಕ್ಸಿಡೆಂಟ್ಸ್ ಮಾಡ್ಬೋದು. ಮೆಟೀರಿಯಲ್ ಸ್ಟೋರೇಜ್ ಟೈಮ್ ಅಲ್ಲಿ ಆಕ್ಸಿಡೆಂಟ್ಸ್ ಆಗ್ಬೋದು. ಸೊ ಡಿಸ್ಮ್ಯಾಂಟ್ಲಿಂಗ್, ಎಕ್ಸಾಂಪಲ್ ಈಗ ಸ್ಟೀಲ್ ಸ್ಟೋರೇಜ್ ಇವೆಲ್ಲ ಮಾಡಿದ್ವಿ, ಸ್ಟೋರೇಜ್ ಮಾಡಿದ್ವಿ ವರ್ಕ್ ಸೈಟ್ ಅಲ್ಲಿ, ಅದನ್ನ ಬೇರೆ ಹೈಟ್ ಅಲ್ಲಿ ಸ್ಟೋರ್ ಮಾಡಿದ್ವಿ, ಸಪೋರ್ಟ್ ಸರಿ ಇಲ್ಲ ಅಂದ್ರೆ ಅವ್ರ ಮೇಲೆ ಬೀಳ್ಬಹುದು. ಸೊ ಇದು ಡಿಮಾಲಿಷನ್ ವರ್ಕ್, ಡಿಮಾಲಿಷನ್ ಅಂತಂದ್ರೆ ಡಿಸ್ಮ್ಯಾಂಟ್ಲಿಂಗ್ ಟೈಮ್ ಅಲ್ಲಿ ಕೂಡ ನಮಗೆ ಆಕ್ಸಿಡೆಂಟ್ಸ್ ಗಳು ಆಗ್ಬೋದು. ಸೊ ಇದನ್ನ ಆಕ್ಸಿಡೆಂಟ್ಸ್ ಅನ್ನ ಸೇಫ್ಟಿ ಮೆಸರ್ಸ್ ಟು ಬಿ ಅಡಾಪ್ಟೆಡ್ ಇನ್ ವರ್ಕ್ ಸೈಟ್. ಸೊ ಏನು, ಸೊ ಜನರಲಿ ನಮ್ಮ ಮೇಜರ್ ಆಕ್ಟಿವಿಟೀಸ್ ದ ಪ್ರೋನ್ ಟು ರಿಸ್ಕ್ ಆಫ್ ಆಕ್ಸಿಡೆಂಟ್, ಯಾವ್ದು ಮೇಜರ್ ಆಕ್ಸಿಡೆಂಟ್ಸ್ ಅನ್ನ ನಾವು ಕ್ಲಾಸಿಫೈ ಮಾಡಿದ್ವಿ. ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ವಾಟ್ ಆರ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್, ಸೇಫ್ಟಿ ಮೆಸರ್ಸ್ ಟು ಬಿ ಅಡಾಪ್ಟೆಡ್ ಡ್ಯೂರಿಂಗ್ ದಿ ಅರ್ಥ್ ಎಕ್ಸ್ಕವೇಷನ್? ಅದೊಂದು ಪ್ರಶ್ನೆ. ಅರ್ಥ್ ಎಕ್ಸ್ಕವೇಷನ್ ಎಲ್ಲ ಆಗುವ ಅರ್ಥ್ ಎಕ್ಸ್ಕವೇಷನ್ ಮಾಡುವಾಗ ಏನು ವರ್ಕರ್ಸ್ ಮೇಲೆ ಸೇಫ್ಟಿ ಮೆಸರ್ಸ್ ಸೇಫ್ಟಿ ಅಂದ್ರೆ ಸೇಫ್ಟಿ ಕ್ರಮಗಳನ್ನ ತಗೋಬೇಕು ನಾವು. ತಗೊಳ್ಳಿಲ್ಲ ಅಂದ್ರೆ ವರ್ಕರ್ಸ್ಗೆ ಆಕ್ಸಿಡೆಂಟ್ ಆಗತ್ತೆ ಅಥವಾ ಇಂಜುರಿ ಆಗತ್ತೆ, ಅಥವಾ ಮಣ್ಣು ಬೀಳೋದ್ರಿಂದ ಹೈಟ್ ಇಂದ. ಸೊ ಆ ಕಾರಣದಿಂದಾಗಿ ನಾವು ಏನ್ ಕ್ರಮ ತಗೋಬೇಕು ಅದ್ರ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಸೊ ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟಿಂಗ್, ಸೈಟ್ ಅಲ್ಲಿ ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟಿಂಗ್ ಮಾಡುವಾಗ ಏನು ಕಾನೂನು ಸೇಫ್ಟಿ ಮೆಸರ್ಸ್ ನ ತಗೋಬೇಕು ಅನ್ನೋದ್ರ ಬಗ್ಗೆ ಕೇಳ್ಬೋದು. ಸೊ ಹಾರ್ಟ್ ಬಿಟ್ವೀನ್ ವರ್ಕ್ಸ್ ಬಗ್ಗೆ ಕೇಳ್ಬೋದು. ಸ್ಕೆಫೋಲ್ಡಿಂಗ್ ಮೇಲೆ ಕೆಲಸ ಮಾಡುವಾಗ ಯಾವ ತರ ಸೇಫ್ಟಿ ಮೆಸರ್ಸ್ ನ ತಗೋಬೇಕು ಅನ್ನೋದ್ರ ಬಗ್ಗೆ ಕೇಳ್ಬೋದು. ಲ್ಯಾಡರ್ಸ್ ಮೇಲೆ ಕೆಲಸ ಮಾಡುವಾಗ, ಏಣಿಗಳು ಹಾಕೊಂಡು ಕೆಲಸ ಮಾಡುವಾಗ ಸೊ ಏನು ಜವಾಬ್ದಾರಿಗಳನ್ನ ವಹಿಸ್ಬೇಕು ಅಂತ ಕೇಳ್ಬೋದು. ಆಕ್ಸಿಡೆಂಟ್ ನ ಅವಾಯ್ಡ್ ಮಾಡಕ್ ಏನ್ ಮಾಡ್ಬೇಕು ಅಂತ ಹೇಳಿ. ಫಾರ್ಮ್ ವರ್ಕ್ ಅಲ್ಲಿ ಕೆಲಸ ಮಾಡುವಾಗ್ಲೂ ಇದು ಕೇಳ್ತಾರೆ. ಸೊ ಮತ್ತೆ ಅದರ್ ಎಕ್ವಿಪ್ಮೆಂಟ್ಸ್ ಒಟ್ಟಿಗೆ ಕೆಲಸ ಮಾಡುವಾಗ ಏನೆಲ್ಲ ಜವಾಬ್ದಾರಿಗಳನ್ನ ವಹಿಸ್ಬೇಕು ಅಂತೆಲ್ಲ ಕೇಳ್ತಾರೆ. ಸೊ ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್, ಫ್ಯಾಬ್ರಿಕೇಶನ್ ರೂಫ್ ಯಾವ್ದಾದ್ರು ಪಾರ್ಟ್ಸ್ ಇರ್ಬೋದು, ಬಿಲ್ಡಿಂಗ್ ಯೂನಿಟ್ಸ್. ಸೊ ಐದರ್ ಇಟ್ ಮೇ ಬಿ ಅನ್ ಕಾಲಮ್ ಆರ್ ಇಟ್ ಮೇ ಬಿ ಅನ್ ರೂಫ್. ಸೊ ನಾವು ಫ್ಯಾಬ್ರಿಕೇಶನ್ ಮಾಡಿರ್ತೀವಿ, ಐದರ್ ಇಟ್ ಮೇ ಬಿ ಅನ್ ಫ್ಲೋರ್. ಸೊ ನಾವು ಅದನ್ನ ಸ್ಟೀಲ್ ಫ್ಯಾಬ್ರಿಕೇಶನ್ ಹೋಗುತ್ತೆ, ಕಾಂಕ್ರೀಟಿಂಗ್ ಅಲ್ಲಿ ಹೋಗಲ್ಲ ಒಂದು ವೇಳೆ. ಅಂತ ಸಂದರ್ಭದಲ್ಲಿ ಸೈಟ್ ಎಲ್ಲ ಫ್ಯಾಬ್ರಿಕೇಶನ್ ಮಾಡ್ತಾ ಇರ್ತೀವಿ. ಸೈಟ್ ಅಲ್ಲಿ ಫ್ಯಾಬ್ರಿಕೇಶನ್ ಮಾಡುವಾಗ ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್, ಆ ಕಾಲಮ್ ನ ಆ ಜಾಗದಲ್ಲಿ ಕೂರ್ಸಕ್ಕೆ, ಕಾಲಮ್ ನ ತಯಾರು ಮಾಡಿ ಆ ಜಾಗದಲ್ಲಿ ಕೂರ್ಸೋದಕ್ಕೆ, ಸೊ ತಯಾರು ಮಾಡೋದಕ್ಕೆ ಫ್ಯಾಬ್ರಿಕೇಶನ್ ಅಂತೀವಿ, ಆ ಜಾಗದಲ್ಲಿ ಕೂರ್ಸುವಂತದಕ್ಕೆ ಎರೆಕ್ಷನ್ ಅಂತ ಹೇಳ್ತೀವಿ. ಸೊ ಅದೇ ತರ ರೂಫ್ ಟ್ರಸ್ ಇರ್ಬೋದು. ರೂಫ್ ಟ್ರಸ್ಗಿನ ಫ್ಯಾಬ್ರಿಕೇಶನ್ ಅಂತಂದ್ರೆ ಅದನ್ನ ನಾವು ಒಂದು ಮೆಟೀರಿಯಲ್, ಸ್ಟೀಲ್ MS ಮೆಟೀರಿಯಲ್ಗೆ ಇನ್ನೊಂದು MS ಮೆಟೀರಿಯಲ್ಗೆ ವೆಲ್ಡಿಂಗ್ ಅಲ್ಲೋ ಅಥವಾ ನಮಗೆ ಬೋಲ್ಟ್ ನಟ್ ಅಲ್ಲೋ ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡಿ ಆ ಒಂದು ಶೇಪ್ ತಂದಾದ್ಮೇಲೆ ಅದನ್ನ ಆ ಜಾಗಕ್ಕೆ ತಗೊಂಡೋಗಿ ಇಡ್ತೀವಿ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಎರೆಕ್ಷನ್. ಸೊ ಮತ್ತೆ ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್ ಅಲ್ಲಿ ಕೂಡ ಯಾವ ತರ ನಾವು ಕ್ರಮ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸ್ಟೋರೇಜ್, ಒಂದು ವಸ್ತುಗಳನ್ನ ನಾವು ಸ್ಟೋರೇಜ್ ಮಾಡುವಾಗ ಯಾವಾಗ ಏನ್ ಕ್ರಮ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ನೆಕ್ಸ್ಟ್ ಡಿಮಾಲಿಷನ್ ಮಾಡುವಾಗ ಅಥವಾ ಡಿಸ್ಮ್ಯಾಂಟ್ಲಿಂಗ್ ಮಾಡುವಾಗ ಏನಾದ್ರು ಒಂದು ಬಿಡಿ ಭಾಗಗಳನ್ನ, ಬಿಲ್ಡಿಂಗ್ ಪಾರ್ಟ್ಸ್ ನಾವ್ ಏನ್ ಕ್ರಮ ಅನುಸರಿಸಬೇಕು, ಅದ್ರ ಬಗ್ಗೆ ಸೇಫ್ಟಿ ಮೆಸರ್ಸ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಇಂಡಿವಿಜುವಲ್ ಆಗಿ ಕೇಳ್ತಾರೆ. Or otherwise, what are the major activities of a building site or construction? The list out the various major activities of a construction. So where we have to take the precautionary measures or the safety measures ಅನ್ನೋದ್ರ ಬಗ್ಗೆನೂ ಕೇಳ್ಬೋದು. ಆ ಟೈಮ್ ನಲ್ಲಿ ಇದನ್ನೆಲ್ಲ ಲಿಸ್ಟ್ ಮಾಡಬೇಕಾಗತ್ತೆ. ಎಕ್ಸ್ಕವೇಷನ್ ಟೈಮ್ ನಲ್ಲಿ ನಾವು ಸೇಫ್ಟಿ ಮೆಸರ್ಸ್ ನ ಮಾಡ್ಬೇಕು. ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟಿಂಗ್ ಟೈಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಸೊ ಹಾಟ್ ಬಿಟ್ವೀನರ್ ವರ್ಕ್ಸ್ ಅಥವಾ ರಸ್ತೆ ಕೆಲಸಗಳು ಮಾಡುವಾಗ ಬಿಟ್ವೀನಸ್ ವರ್ಕ್ಸ್ ಅನ್ನ, ಹಾಟ್ ಬಿಟ್ವೀನ್, ಅದು ಬರೀ ಬಿಟ್ವೀನ್ ಅಲ್ಲ, ಹಾಟ್ ಬಿಟ್ವೀನ್ ಜೊತೆ ಕೆಲಸ ಮಾಡುವಾಗ ನಾವು ಸೇಫ್ಟಿ ಮೆಸರ್ಸ್ ಅನ್ನ ಅಡಾಪ್ಟ್ ಮಾಡ್ಬೇಕಾಗತ್ತೆ. ಸ್ಕೆಫೋಲ್ಡಿಂಗ್ ಅಲ್ಲಿ ಮೇಲೆ ಕೆಲಸ ಮಾಡುವಾಗ, ಲ್ಯಾಡರ್ ಮೇಲೆ, ಫಾರ್ಮ್ ವರ್ಕ್ ಮೇಲೆ, ಎಕ್ವಿಪ್ಮೆಂಟ್ ಒಟ್ಟಿಗೆ ಕೆಲಸ ಮಾಡುವಾಗ ಆಕ್ಸಿಡೆಂಟ್ಸ್ ಗಳಾಗ್ಬೋದು. ಸೊ ಫ್ಯಾಬ್ರಿಕೇಶನ್ ಡೈರೆಕ್ಷನ್ ಅಲ್ಲಿ ಆಗ್ಬೋದು, ಸ್ಟೋರೇಜ್ ಅಲ್ಲಿ ಆಗ್ಬೋದು, ಡಿಮಾಲಿಷನ್ ಅಲ್ಲಿ ಅಥವಾ ಡಿಸ್ಮ್ಯಾಂಟ್ಲಿಂಗ್ ಟೈಮ್ ಅಲ್ಲಿ ಆಗ್ಬೋದು ಅನ್ನೋದು ಹೇಳಿ ಇದನ್ನ ಪಟ್ಟಿ ಮಾಡ್ಬೇಕಾಗತ್ತೆ. ಇಂಥ ಸಂದರ್ಭಗಳಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಇಂಡಿವಿಜುವಲ್ ಆಗಿ ಅವನು ಕೇಳ್ತಾನೆ ಏನೆಲ್ಲ ಪ್ರಿಕಾಷನರಿ. ಈಗ ಉದಾಹರಣೆ ನಾವ್ ಹೇಗೆ ಸೈಟ್ ಅಲ್ಲಿ ಆಕ್ಸಿಡೆಂಟ್ಸ್ ನ ಅವಾಯ್ಡ್ ಮಾಡಕ್ಕೆ ಸೇಫ್ಟಿ ಮೆಸರ್ಸ್ ನ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ ಜನರಲ್ ಆಗಿ, ಅದೇ ರೀತಿ ಅರ್ತ್ ವರ್ಕ್ ಗೆ ಸಪರೇಟ್ ಕೇಳ್ತಾನೆ. ವಾಟ್ ಆರ್ ದಿ ಸೇಫ್ಟಿ ಮೆಸರ್ಸ್ ಟು ಬಿ ಫಾಲೋಡ್ ಡ್ಯೂರಿಂಗ್ ದಿ ಅರ್ತ್ ವರ್ಕ್ ಎಕ್ಸ್ಕವೇಷನ್, ಡೀಪ್ ಅರ್ತ್ ವರ್ಕ್ ಎಕ್ಸ್ಕವೇಷನ್, ತುಂಬಾ ಆಳಕ್ಕೆ ತೆಗಿವಾಗ ನಾವು ಏನ್ ಕ್ರಮ ಅನುಸರಿಸಬೇಕು ಆಕ್ಸಿಡೆಂಟ್ ಆಗ್ದಂಗೆ ಅಂತ ಹೇಳಿ ಕೇಳ್ತಾನೆ. ಸೊ ಡ್ರಿಲ್ಲಿಂಗ್ ಅಂಡ್ ಬ್ಲಾಸ್ಟಿಂಗ್ ಬಗ್ಗೆ, ಹಾರ್ಟ್ ಬಿಟ್ವೀನಸ್ ವರ್ಕ್ ಬಗ್ಗೆ, ಸ್ಕೆಫೋಲ್ಡಿಂಗ್ ಲ್ಯಾಡರ್ ಬಗ್ಗೆ ಕೆಲಸ ಮಾಡಬಹುದು. ಬ್ಲಾಸ್ಟಿಂಗ್ ಮಾಡ್ತಾ ಇರ್ತಾನೆ ಒಬ್ಬ ಸ್ಕೆಫೋಲ್ಡಿಂಗ್ ಮೇಲೆ, ಒಂದು 10 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ,
ಫ್ಲೋರ್ ಬಿಲ್ಡಿಂಗ್ ಫಾರ್ಮ್ ವರ್ಕ್ ಹಾಕಿರ್ತೀವಿ ಅಥವಾ ಸ್ಕೆಫೋಲ್ಡಿಂಗ್ ಹಾಕಿರ್ತೀವಿ. ಆ ಸ್ಕೆಫೋಲ್ಡಿಂಗ್ ಮೇಲೆ ಒಂದು 9ನೇ ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಏನು ಸೇಫ್ಟಿ ಮೆಸರ್ಸ್ ನಾವು ತಗೋಬೇಕು ಅಂತ ಕೇಳ್ಬೋದು. ಸೊ ಫ್ಯಾಬ್ರಿಕೇಶನ್ ಅಂಡ್ ಎರೆಕ್ಷನ್, ಫ್ಯಾಬ್ರಿಕೇಶನ್ ಯಾವ ಲೆವೆಲ್ ಆಗಲಿ, ಸೊ ಯಾವ್ದಾದ್ರು ಒಂದು ಸ್ಟೀಲ್ ಸ್ಟ್ರಕ್ಚರ್ ನಾವು ಮಾಡುವಾಗ ಫ್ಯಾಬ್ರಿಕೇಶನ್ ಮಾಡಿ ಐದರ್ ವಿತ್ ದ ವೆಲ್ಡಿಂಗ್ ಆರ್ ವಿತ್ ದ ಬೋಲ್ಟ್ ನೆಟ್ ಕನೆಕ್ಷನ್. ಸೊ ಫ್ಯಾಬ್ರಿಕೇಶನ್ ಮಾಡಿ ಮತ್ತೆ ಎರೆಕ್ಷನ್ ಅಂತಂದ್ರೆ ಆಯಾ ಜಾಗಕ್ಕೆ ಅದನ್ನ ತಗೊಂಡೋಗಿ ಅಡಾಪ್ಟ್ ಮಾಡೋದು ಅಥವಾ ಅಳವಡಿಸೋದು, ಅದಕ್ಕೆ ಕ್ರಮಕ್ಕೆ ಎರೆಕ್ಷನ್ ಅಂತ ಹೇಳ್ತೀವಿ. ಅದನ್ನ ಮಾಡುವಾಗ್ಲೂ ಕೂಡ ಎಚ್ಚರಿಕೆ ಕ್ರಮನ ಅನುಸರಿಸಬೇಕಾಗುತ್ತೆ. ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಲಿಕ್ಕೆ ಯಾವ ತರ ಎಚ್ಚರಿಕೆ ಕ್ರಮನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಮತ್ತೆ ಸ್ಟೋರೇಜ್, ಮೆಟೀರಿಯಲ್ ಸ್ಟೋರೇಜ್ ಪಾರ್ಟ್ ಅಲ್ಲೂ ಕೂಡ ನಮಗೆ ಆಕ್ಸಿಡೆಂಟ್ ಗಳಾಗ್ಬೋದು ಸ್ಟೋರ್ ಮಾಡುವಾಗ. ಅದಕ್ಕೆ ಸ್ಟೋರೇಜ್ ಅನ್ನ ನಾವು ಮಾಡುವಾಗ ಯಾವ ಕ್ರಮ ಅನುಸರಿಸಬೇಕು, ಯಾವ ತರ ಸೇಫ್ಟಿ ಮೆಸರ್ಸ್ ನ ಫಾಲೋ ಮಾಡ್ಬೇಕು ಅನ್ನೋ ಬಗ್ಗೆ. ಡಿಸ್ಮ್ಯಾಂಟ್ಲಿಂಗ್ ಅಂದ್ರೆ ಹಳೆ ಬಿಲ್ಡಿಂಗ್ ನ ಅಥವಾ ಕಟ್ಟಡವನ್ನ ನಾವು ಹೊಡೆದಾಕುವಾಗ ಯಾವ ಕ್ರಮ ಅನುಸರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾರೆ. ಸೊ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ದಿಸ್ ಇಸ್ ಅಬೌಟ್ what is that various the important safety measures to be adopted at work site for the various works. These are all the major activities of risk of accidents. So generally we have these are all the various activities listed. They are according to the experience is concerned, or otherwise the statement of the book is concerned. These are all the various important activities. They comes under the risk of accidents. So therefore we have to follow the precautions at least at this level. So therefore the safety measures to be followed at prevent an accidents is a general safety measures, so not for the particular work. ಒಂದೇ ಕೆಲಸಕ್ಕೆ ಅಂತಲ್ಲ, ಸೈಟ್ ಅಲ್ಲಿ ಸಾಮಾನ್ಯವಾಗಿ ಏನೇನು ಕ್ರಮ ಅನುಸರಿಸಬೇಕು ಆಕ್ಸಿಡೆಂಟ್ ಆಗದ ರೀತಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದಾಗ ಇಂಥ ಪರ್ಟಿಕ್ಯುಲರ್ ವರ್ಕ್ಗೆನೆ ಏನ್ ಕ್ರಮ ಅನುಸರಿಸಬೇಕು ಅಂತ ಕೇಳ್ಬೋದು. ಸೊ ಹತ್ತು ವರ್ಕ್ಗೆನೆ ಏನ್ ಕ್ರಮ ಅನುಸರಿಸಬೇಕು ಆಕ್ಸಿಡೆಂಟ್ ಆಗದ ರೀತಿ ಅಂತ ಕೇಳ್ಬೋದು. ಅದರಿಂದ ಸೊ ಸೇಫ್ಟಿ ಮೆಸರ್ಸ್ ಇನ್ ಜನರಲ್ ಟರ್ಮ್ ಮತ್ತೆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಏನೆಲ್ಲ ಕ್ರಮ ಅನುಸರಿಸಬೇಕು ಅಂತ ಕೇಳ್ಬೋದು. ಸೊ ನಮ್ಮಲ್ಲಿ ಅಂದ್ರೆ ಏನು ಆಕ್ಸಿಡೆಂಟ್ ಆಗಿ ಏನೆಲ್ಲ ಕಾರಣಗಳು ಸೈಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಕೇಳ್ಬೋದು. ಸೊ ಇದೆರಡು. ನಂತರದಲ್ಲಿ ಸೇಫ್ಟಿ ಪ್ರಾಕ್ಟೀಸ್, ಸೇಫ್ಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಯಾಕಾಗಿ ನಾವು ಮಾಡ್ಬೇಕು, ಸೇಫ್ಟಿ ಪ್ರಾಕ್ಟೀಸ್ ನ ಸೇಫ್ಟಿ ಮ್ಯಾನೇಜ್ಮೆಂಟ್ ನ ಸೈಟ್ ಅಲ್ಲಿ ಏನಕ್ಕಾಗಿ ಮಾಡ್ಬೇಕು ಅನ್ನೋದಕ್ಕೆ ಅಬ್ಜೆಕ್ಟಿವ್ಸ್ ಏನು, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡಿದೀವಿ. ಮತ್ತೆ ನಾವು ಪರ್ಮನೆಂಟ್ ಡಿಸಬಿಲಿಟಿ ಅಂದ್ರೆ ಏನು, ಮತ್ತೆ ಟೆಂಪ್ರರಿ ಡಿಸಬಿಲಿಟಿ ಅಂದ್ರೆ ಏನು, ಅಥವಾ ಪಾರ್ಷಿಯಲ್ ಆರ್ ಟೋಟಲ್ ಡಿಸಬಿಲಿಟಿ ಅಂತ ಕರಿತೀವಿ. ಪಾರ್ಷಿಯಲ್ ಅಂದ್ರೆ ಟೆಂಪ್ರರಿ ಡಿಸಬಿಲಿಟಿ, ಸೊ ಟೋಟಲ್ ಡಿಸಬಿಲಿಟಿ ಅಂದ್ರೆ ಪರ್ಮನೆಂಟ್ ಡಿಸಬಿಲಿಟಿ. ಅದರಿಂದಾಗಿ ನಮಗೆ ಪರ್ಮನೆಂಟ್ ಆಗಂತಂದ್ರೆ ಒಬ್ಬ ಕೆಲಸದ ವರ್ಕರ್ ಸೊ ತೊಂದರೆ ಆದಾಗ ಅಥವಾ ಇನ್ಸಿಡೆಂಟ್ ಅಥವಾ ಇಂಜುರೀಸ್ ಆದಾಗ ಅದನ್ನ ರಿಕವರಿ ಮಾಡಿ ಕೆಲಸಕ್ಕೆ ವಾಪಸ್ ಬರುವಂತದಕ್ಕೆ ಟೆಂಪ್ರರಿ ಡಿಸಬಿಲಿಟಿ ಅಂತ ಹೇಳ್ತೀವಿ. ವಿತ್ ಸೇಮ್ ಫೋರ್ಸ್ ಅಂತಂದ್ರೆ ಅದೇ ಆರೋಗ್ಯದಲ್ಲಿ ಅವನು ವಾಪಸ್ ಬರೋ ಕೆಲಸಕ್ಕೆ. ಪರ್ಮನೆಂಟ್ ಡಿಸಬಿಲಿಟಿ ಅಂತ ಅಂದ್ರೆ ಅವ್ನು ಅದು ಕೆಲ್ಸಕ್ಕೆ ವಾಪಸ್ ಬರಕ್ ಆಗಲ್ಲ, ಅವ್ನ ಕೆಲಸ ಮನೆಯಲ್ಲೇ ಆಗ್ಬಿಡ್ತಾನೆ, ಅಥವಾ ಅವನು ನಾವು ಕೆಲಸ ಮಾಡಕ್ ಆಗಲ್ಲ, ಏನೋ ಒಂದು ಅಂಗಾಂಗಗಳನ್ನ ಕಳ್ಕೋಬಹುದು. ಸೊ ಅಂತ ಸಂದರ್ಭದಲ್ಲಿ ಇನ್ ಕೆಲಸ ಮಾಡಕ್ ಆಗಲ್ಲ ನಮ್ ಕೈಯಲ್ಲಿ ಅನ್ನೋದನ್ನ ನಾವು ಕಾಲ್ ಇಟ್ ಆಸ್ ಪರ್ಮನೆಂಟ್ ಡಿಸಬಿಲಿಟಿ. ಸೊ ಅದನ್ನ ನಾವು ಪರ್ಮನೆಂಟ್ ಡಿಸಬಿಲಿಟಿ ಅಂತ ಕರಿತೀವಿ. ಅದು ಡಿಸಬಿಲಿಟಿ ಆಗುವಂತ ಕಾರಣಗಳು, ಸೊ ಡಿಸಬಿಲಿಟಿ ಮೀನಿಂಗೇ ಅದು. ಸೊ ಲಾಸ್ ಆಫ್ ಕೆಪಾಸಿಟಿ ಅಂತ ಹೇಳಿ ನಾವು ನಮ್ಮ ಒಂದು ಸಾಮರ್ಥ್ಯವನ್ನ ಕಳ್ಕೊಂತೀವಿ ಅದನ್ನ ಕೆಲಸ ಮಾಡ್ಲಿಕ್ಕೆ, ಅಥವಾ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಅಂತ ಸಾಮರ್ಥ್ಯವನ್ನ ಕಳ್ಕೊಳ್ಳುವಂತದಕ್ಕೆ ಡಿಸಬಲ್ಮೆಂಟ್ ಅಂತ ಕರಿತೀವಿ. ನಾವು ಸಾಮರ್ಥ್ಯ ಕಳ್ಕೊಳ್ಳುವಂಥದ್ದು ಯಾಕಾಗತ್ತೆ, ಸಾಮರ್ಥ್ಯವನ್ನು ಕಳ್ಕೊಳ್ಳೋದು ಯಾತಕ್ಕಪ್ಪ ಅಂತಂದ್ರೆ ಬಿಕಾಸ್ ಆಫ್ ದಿ ಸೊ ಡಿಸಬಿಲಿಟಿ ಯಾಕಾಗತ್ತೆ ಅಂತಂದ್ರೆ ಅದನ್ನ ಡಿಸಬಿಲಿಟಿ ಅಂತೀವಿ. ಯಾಕಾಗತ್ತೆ ಅಂದ್ರೆ ಇಂಜುರಿ ಅಂತ ಹೇಳ್ತೀವಿ, ಇಂಜುರಿಯಿಂದ ಆಗುತ್ತೆ. ಸೊ ನಮ್ಗೆ ಇಂಜುರಿ ಏನಾಗುತ್ತೆ, ಸೊ ಇಂಜುರಿಯಿಂದ ಆಗುತ್ತೆ. ಇಂಜುರಿ ಅಂತ ಅಂದ್ರೆ ಇಟ್ಸ್ ಡ್ಯಾಮೇಜ್ ಟು ಎ ಪರ್ಸನಲ್ ಫೀಲಿಂಗ್ಸ್, ಐದರ್ ಇಟ್ ಇಸ್ ಫಿಸಿಕಲ್ ಸೆನ್ಸ್ ಆರ್ ಇಟ್ ಇನ್ ದ ಸೈಕಾಲಜಿಕಲ್ ಸೆನ್ಸ್, ಸೊ ಮೆಂಟಲ್ ಆರ್ ಫಿಸಿಕಲ್. ಸೊ ಯಾವ್ದ್ರಲ್ಲಾರು ಆಗ್ಬೋದು. ಮಾನಸಿಕವಾಗಿ ನೋವಾದ್ರೂ ಕೂಡ ಆರೋಗ್ಯ ಎಲ್ಲ ಸರಿ ಇದ್ದು, ಭಾಗಗಳೆಲ್ಲ ದೇಹದ ಎಲ್ಲಾ ಭಾಗಗಳು ತೊಂದರೆ ಸರಿ ಇದ್ದು ಮಾನಸಿಕವಾಗಿ ನೋವಾದ್ರೂ ಕೂಡ ಕೆಲಸ ಮಾಡಕ್ ಆಗಲ್ಲ. ನನಗೆ ನೋವಾಗಿದೆ ಮನಸ್ಸಿಗೆ, ನನಗೆ ನೆಮ್ಮದಿ ಬೇಕು ಅಥವಾ ಶಾಂತಿ ಬೇಕು, ನಾನೊಂದ್ ಸ್ವಲ್ಪ ದಿವಸ ರೆಸ್ಟ್ ಅಲ್ಲಿ ಇರ್ಬೇಕು ಅನ್ನೋದನ್ನ ಬಯಸ್ತಾರೆ. ಅದರಿಂದ ಮಾನಸಿಕವಾಗಾರು ನೋವಾಗ್ಬೋದು ಅಥವಾ ದೈಹಿಕವಾಗಾರು ನೋವಾಗ್ಬೋದು. ಆ ಕಾರಣದಿಂದಾಗಿ ಇಂಜುರಿ ಅಂತ ಹೇಳಿದ್ರೆ ಚೆನ್ನಾಗಿದೆಯಲ್ಲಪ್ಪ ನೋಡಕ್ಕೆ, ನಿನ್ಗೇನಾಗಿದೆ ಅಂತ ಕೇಳ್ಬೋದು. ಆದ್ರೆ ನನಗೆ ನೋವಾಗಿದೆ, ಮಾನಸಿಕವಾಗಿ ನೋವಾಗಿರ್ತದೆ, ಅಂತದ್ದು ಬೇಜಾರಾಗಿರುತ್ತೆ, ಅಂತ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ. ಸೊ ಅದನ್ನು ಕೂಡ ನಾವು ಇಂಜುರಿ ಅಂತ ಕರಿತೀವಿ. ಸೊ ಇಂಜುರಿ ಆಗೋದು ಯಾತಕ್ಕೆ ಅಂದ್ರೆ ಆಕ್ಸಿಡೆಂಟ್ ಇಂದ ಆಗತ್ತೆ ನಮ್ಗೆ. ಸೊ ಅದನ್ನ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇಷ್ಟು ಹೇಳ್ತಾ ಈ ಒಂದು ಸೆಷನ್, ಇವತ್ತಿನ ಒಂದು ಸೆಷನ್ ನಾವು ಮುಗಿಸೋಣ.